ಇನ್ನೊಮ್ಮೆ ದೀರ್ಘವಾದ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ. ಈಗ ನಾನು ಹೇಳಿದ ಹಾಗೆ ತಾವೆಲ್ಲ ಪುನರುಚ್ಚಾರಣೆ ಮಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎರಡೂ ಕೈಗಳನ್ನು ಹೃದಯದ ಮಧ್ಯಭಾಗಕ್ಕೆ ತೆಗೆದುಕೊಂಡು ಬಂದು ನಮಸ್ಕಾರ ಮುದ್ರೆಯಲ್ಲಿ ಸಮಚಿತ್ತದಿಂದ ಸಂಕಲ್ಪ ಮಾಡಿ ತನು ಮನಭಾವ ಶುದ್ಧವಾಗಿ ನಾನು ಪರಿಪೂರ್ಣ ಆರೋಗ್ಯದ ಜೀವನವನ್ನು ನಡೆಸ್ತೇನೆ ಅಂತಕ್ಕಂಥ ಒಂದು ಸತ್ಸಂಕಲ್ಪವನ್ನು ಮಾಡುತ್ತಾ ಕೈಗಳನ್ನು ಜೋರಾಗಿ ರಭಸದಿಂದ ಉಜ್ಜಿ ಬಿಸಿ ಆಗುವವರೆಗೂ ಚೆನ್ನಾಗಿ ಕೈಗಳನ್ನು ಉಜ್ಜಬೇಕು. ಜೋರಾಗಿ ಆ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಹಸ್ತ ರೇಖೆಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕ ಮುಗಿದ ಕೈ ಮತ್ತು ಬಾಗಿದ ತಲೆಯ ಭಕ್ತಿಯ ಶರಣಾರ್ಥಿ. ನೀವು ಜೋರಾಗಿ ಹೇಳ್ಬೇಕಂತ ಹೇಳಿದ್ದೆ. ಬೆಳಗ್ಗೆ ನೀವು ಯಾರು ಬಂದಿರೋದು? ಬೆಳಗ್ಗೆ ಬಂದವ್ರು ಎಷ್ಟು ಜನ ಬಂದಿರಿ? ಶರಣಾರ್ಥಿ ಅಂದ್ರೆ ನೀವು ಹೇಳಿದ್ರೆ ಚಲೋ ಇರ್ತದಲ್ರಿ. ಒಬ್ಬರಿಗೊಬ್ಬರು ಶರಣೆಂಬುದೈತಿ ಇರ್ತ ಅಂತೇಳಿ ಶರಣರ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದವರಲ್ಲ. ಹಂಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತಿನ ವಿಚಾರ ಏನಂದ್ರೆ, ಕೆಲವೊಂದಿಷ್ಟು ಕಾಯಿಲೆಗಳಿಗೆ ಮನೆಯಲ್ಲೇನೆ ಹೇಗೆ ಮನೆಮದ್ದುಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಆ ಕಾಯಿಲೆಗಳನ್ನು ಯಾವುದೇ ಖರ್ಚಿಲ್ಲದೆ ಗುಣಪಡಿಸ್ಕೊಳ್ಳೋದು ಹೇಗೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋದು. ಏನು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬರ್ತಾ ಇದಾವ್ರಿ? ಶುಗರ್ ಒಂದು, BP, ಇವು ಜಾಯಿಂಟ್ ಪೇನ್ ಜಾಸ್ತಿ, ಮೊಣಕಲ್ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಎತ್ತರ ಕೂರ್ಲಿಕ್ಕೆ ಆಗೋದಿಲ್ಲ, ಕೂತ್ರೆ ಏಳ್ಲಿಕ್ಕೆ ಆಗೋದಿಲ್ಲ. ಈ ಒಂದಿಷ್ಟು ಕಾಯಿಲೆಗಳು. ಮತ್ತೇನು B12 ಕಡಿಮೆ ಆಗೋದು, A12 ಕಡಿಮೆ ಆಗೋದು, ಎಲ್ಲ ಒಟ್ಟ ಪೋಷಕಾಂಶಗಳ ಕೊರತೆ. ಹೇಳ್ರಿ ಮತ್ತೇನವ? ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂತ ಎಲ್ಲರಿಗೂ ಐತಿ ಬಿಡ್ರಿ. ಹಿಂಗಾಗಿದೆ. ಇವೆಲ್ಲ ಸಮಸ್ಯೆಗಳಿಗೆ ಏನ್ ಮಾಡೋದು? ದವಾಖಾನೆಗೆ ಹೋಗೋದು, ಒಂದಿಷ್ಟು ಔಷಧಿ ತಗೊಂಡು ಬಂದು ತಿನ್ನೋದು, ಮತ್ತೆ ಸೈಡ್ ಎಫೆಕ್ಟ್ ಆದ ಆ ಸೈಡ್ ಎಫೆಕ್ಟ್ ಮತ್ತೆ ಕಡಿಮೆ ಮಾಡ್ಕೊಳಕ್ ಮತ್ತೊಂದಿಷ್ಟು ಔಷಧಿ ತಿನ್ನೋದು. ಮತ್ತೆ ಜೀವನ ಪೂರ್ತಿ ನಾವು ಹುಟ್ಟಿರೋದೇ ದವಾಖಾನೆಗೆ ದುಡಿಲಿಕ್ಕೇನೋ ಅನ್ನೋ ರೀತಿ ಅನಿಸ್ತದೆ ಈಗ. ನಿಜಕ್ಕೂ ಜನರು ಆರೋಗ್ಯಕ್ಕೋಸ್ಕರ ಇಷ್ಟೊಂದು ಕಷ್ಟ ಪಡ್ಬೇಕಾಗಿಲ್ರಪ್ಪ. ಏನದು ಆರೋಗ್ಯ ಅಂದ್ರೆ? ಅದು ನಮ್ಮ ಜನ್ಮ ಸಿದ್ಧ ಹಕ್ಕದು. ನಾವು ಒಬ್ಬರೇ ಬದುಕಕತ್ತೇವೆ ಜಗತ್ನಲ್ಲಿ? ಮನುಷ್ಯ ಅಷ್ಟೇ ಬದುಕ್ತಾ ಇದ್ದಾನ? ಇಲ್ಲ, 84 ಲಕ್ಷ ಜೀವರಾಶಿಗಳು ಜಗತ್ನಲ್ಲಿ ಬದುಕ್ತಾ ಇದ್ದಾರೆ. ಹೌದಿಲ್ರವ? ಅಂಡಜ, ಸ್ವೇದಜ, ಜರಾಯುಜ ಮತ್ತು ಉದ್ವಿಜ ಏನ್ರಿ, ಒಂದೊಂದು ವಿಭಾಗದಲ್ಲೂ 21 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ದೇವರು
ಏನ್ರವ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಈ ನಮಗಷ್ಟೇ ಈ ದವಾಖಾನೆಗಳದಾವು, ಬೇರೆ ಯಾವುದಕ್ಕೂ ದವಾಖಾನೆಗಳಿಲ್ಲ ಅದಕ್ಕೆ. ಹೌದಿಲ್ಲ? ನಾವು ಈ ದವಾಖಾನೆ ಯಾಕೆ ಬಂತು? ಹಂಗಿದ್ರೆ ದವಾಖಾನೆ ಯಾವಾಗಿಂದ ಬಂತು? ಯಾವಾಗಿಂದ ದವಾಖಾನೆಗೆ ಬಂತು? ನಮಗೆ ಯಾವಾಗ ಪಾಯ್ಖಾನೆ ಸರಿಯಾಗಿ ಆಗ್ಲಿಲ್ಲ ಅವಾಗಿಂದ ದವಾಖಾನೆ ಬಂತು ನೋಡ್ರಿ. ಪಾಯ್ಖಾನೆ ಅಂದ್ರೆ ಗೊತ್ತಾಗ್ತದಿಲ್ಲ ನಿಮಗೆ? ಪಾಯ್ಖಾನೆ ಶುದ್ಧ ಆಗದಂದ್ರೆ ಏನ್ರಿ? ಹೊಟ್ಟೆ ಸ್ವಚ್ಛ ಆಗದು. ಎಲ್ಲಾ ರೋಗಗಳ ಉತ್ಪತ್ತಿಗೆ ಮೂಲ ಕಾರಣ ಏನಂದ್ರೆ ಹೊಲಸು. ಪ್ರತಿಯೊಬ್ಬರು ಹೊಟ್ಟೆಯಲ್ಲೂ 4-5 ಕೆಜಿ ಹೊಲಸೆ ತುಂಬಿಕೊಂಡದ ನಮ್ಮಲ್ಲಿ. ಅದು ಅಂಟಿಬಿಟ್ಟದ್ರವ, ಅದೆಲ್ಲ ಪೂರ್ತಿ ಕರಳಿಗೆ ಮಲ ಸಂಗ್ರಹಣೆ ಆಗಿ ಅಂಟಿಬಿಟ್ಟದ. ಅದನ್ನ ನಮ್ಮ ಈ ಜೀರ್ಣಾಂಗ ವ್ಯವಸ್ಥೆಯನ್ನ ಆಯುರ್ವೇದದಲ್ಲಿ ಗ್ರಹಣಿ ಅಂತ ಕರೀತಾರೆ. ಆ ಗ್ರಹಣಿ ಏನಾಗಿದೆ? ಸಂಗ್ರಹಣಿ ಆಗಿದೆ, ಕೆಟ್ಟದ್ದು. ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಮೂಲೆಗ ಹೊಲಸಿತ್ತು ಅಂದ್ರ ಜಾಸ್ತಿ ಹೊತ್ತು ಬಿಟ್ಟು ನೋಡ್ರಿ ಅದನ್ನ ವಾಸನೆ ಬರಕ್ ಶುರು ಆಗ್ತದ. ಹಂಗ ಇನ್ನೂ ಸ್ವಲ್ಪ ದಿವ್ಸ ಬಿಟ್ಟು ನೋಡ್ರಿ ಅದ್ರಾಗ ಹುಳ ಆಗ್ತಾವ. ಅದೆಲ್ಲ ಪೂರ್ತಿ ಮನಿ ವಾತಾವರಣ ಕೆಡಿಸ್ತದ್ರಿ. ಅದನ್ನ ನಾವು ಎಲ್ಲಾ ಮೆಡಿಕಲ್ ಸೈನ್ಸ್ ಅಲ್ಲೂ ಹೇಳ್ತಾರ. ಹೆಂಗ್ ಹೇಳ್ತಾರ? ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟ್ರಿಕ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಡಿಸೀಸ್ ಅಂತ ಹೇಳ್ತಾರೆ. ಅದನ್ನ ಕನ್ನಡದಾಗ ಹೇಳೋ ನೀವು. ಇಂಗ್ಲಿಷ್ ಹೇಳಿದ್ರೆ ಕೆಲವು ಮಂದಿಗೆ ತಿಳಿಯಂಗಿಲ್ಲ ಅಲ್ರಿ. ಇಂಗ್ಲಿಷ್ ಹೇಳೋದು ಬೇಡ, ಅದನ್ನ ಹಂಗೆ ಹೇಳ್ಯಾರ ಅಂತೇಳಿ ಕೋಟ್ ಮಾಡಿ ಹೇಳಿದ್ವಿ ಅಷ್ಟೇ ನಾವು. ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟ್ರಿಕ್ಸ್ ಅಂದ್ರೆ ಹೊಲಸ್ಸಿನ ಸಂಗ್ರಹಣೆ ಆಗೋದು. ಫಾರಿನ್ ಮ್ಯಾಟ್ರಿಕ್ಸ್ ಅಂದ್ರೆ ಸಂಗ್ರಹಣೆ, ಹೊಲಸ್ಸು ಬೇಡದೇ ಇರೋದು. ಇಟ್ ಈಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್. ಎಲ್ಲಾ ಸರ್ವ ರೋಗಗಳಿಗೆ ಮೂಲ ಕಾರಣ ಹೊಲಸ್ಸಿನ ಸಂಗ್ರಹಣೆ. ಬೆಳಿಗ್ಗೆ ಎದ್ದು ನಾವು ಮಲವಿಸರ್ಜನೆಗೆ ಹೋಗ್ತೇವಲ್ಲ, 2-4 ನಿಮಿಷದಲ್ಲಿ ಹೊಟ್ಟೆ ಸ್ವಚ್ಛಾಗಿ ಬಿಡ್ಬೇಕು. ಯಾವಾಗ ಹೊಟ್ಟೆ ಸ್ವಚ್ಛ ಆಯ್ತು ಅವಾಗ ಮನುಷ್ಯನಿಗೆ ರೋಗನೇ ಬರುವುದಿಲ್ಲ. ನಮ್ಮಲ್ಲಿ ವಾತ, ಪಿತ್ತ, ಕಫ ಅಂತ 3 ದೋಷಗಳನ್ನು ಹೇಳ್ತೇವೆ ನಾವು. ವಾತದಿಂದ 80 ಕಾಯಿಲೆಗಳು ಬರ್ತವೆ, ಪಿತ್ತದಿಂದ 60 ಕಾಯಿಲೆಗಳು ಬರ್ತವೆ, ಕಫದಿಂದ 20 ಕಾಯಿಲೆ ಬರ್ತವೆ. ನಾವು ವಾತ, ಪಿತ್ತ, ಕಫ ಅಂದ್ರೆ ಏನ್ ತಿಳ್ಕೊಂಡಿದ್ದೇವೆ? ಅಸಿಡಿಟಿ ಪಿತ್ತ, ಗ್ಯಾಸ್ ಆದ್ರೆ ವಾತ, ಏನ್ರಿ ಮೂಗ್ನಾಗ ಸೋರೋದು ಕಫ ಅಂತ ತಿಳ್ಕೊಂಡಿದ್ದೇವೆ. ಹಂಗಿಲ್ಲ ಅದು ಹಂಗಿಲ್ಲ. ವಾತ ಅಂದ್ರೆ ಏನ್ರಿ? ಪ್ರಾಣಶಕ್ತಿ. ಅದು ಈಗ ನಾನು ಇಲ್ಲಿ ಮಾತಾಡ್ತಾ ಇದೀನಿಲ್ಲ, ಇದು ನಿಮ್ಗೆ ಕಿವಿಯಾಗಿ ಕೇಳಿಸ್ತಾ ಇದೆಯಲ್ಲ, ಇದಕ್ಕೆ ಸಾಕ್ಷಿ ಏನು? ಗಾಳಿ. ಗಾಳಿಯಲ್ಲಿ ಸೌಂಡು ಹರಿದು ಬಂದು ನಿಮ್ಮ ಕಿವಿಗೆ ಹೋಗ್ತದೆ. ಕಿವಿಯಿಂದ ಒಳಗಡೆ ಹೋಗಿ ಅದು ಏನ್ ಮಾಡ್ತದೆ? ಆ ವಾಯುವಿನ ಮೂಲಕನೇ, ಪ್ರಾಣಶಕ್ತಿ ಮೂಲಕ ನಮ್ಮ ಮೆದುಳಿಗೆ ಅದರ ಸಂದೇಶಗಳು ರೀಚ್ ಆದ ಮೇಲೆ, ತಲುಪಿದ ಮೇಲೆ ಅವಾಗ ನಮಗೆ ಈ ಶಬ್ದದ ಅರ್ಥ ಗೊತ್ತಾಗ್ತದೆ. ಹೌದಿಲ್ರಿ? ಈಗ ನಾವು ಕೈ ಎತ್ತಬೇಕಾದ್ರೂ ವಾತ ಬೇಕು. ಈಗ ವಾತ ಏನಾರ ಇಂಬ್ಯಾಲೆನ್ಸ್ ಆಯ್ತಂದ್ರೆ ಏನಾಗ್ತದೆ ನೋಡ್ರಿ, ಪಾರ್ಶ್ವವಾಯು ಅಂತಾರ. ಹಿಂಗ್ ಹೊಡಿತಂದ್ರೆ ಕೈ ಎತ್ತಕ್ ಬರೋದಿಲ್ಲ. ಹೌದಿಲ್ರಿ? ಎಲ್ಲ ಜಗತ್ತೆಲ್ಲ ವಾತದ ಮೇಲೆ ನಿಂತದ್ರಿ. ಈಗ ಭೂಮಿ ಯಾವ್ದ್ರ ಮೇಲೆ ನಿಂತದ ಹೇಳ್ರಿ ಅವರು? ಭೂಮಿ ಯಾವ್ದ್ರ ಮೇಲೆ ನಿಂತದ? ಭೂಮಿ ಕೆಳಗೆ ಏನದ? ಭೂಮಿ ಕೆಳಗೆ ಏನಿದೆ? ಭೂಮಿ ಕೆಳಗೆ ಅಗ್ನಿ ಐತ್ರವಾ. ಭೂಮಿ ಕೆಳಗೆ ನೀರ್ ಐತಿ ಮೊದಲ. ನೀರು ಬೋರ್ ಹೊಡೆದ್ರೆ ನೀರ್ ಬರ್ತದಿಲ್ರಿ. ಆ ನೀರಿನ ಕೆಳಗೆ ಏನದ? ಅಗ್ನಿ ಅದ. ಜಾಸ್ತಿ ಹೊಡೋರು ಜ್ವಾಲಾಮುಖಿ ಬರ್ತದ ನೋಡ್ರಿ. ಆ ಅಗ್ನಿ ಕೆಳಗೆ ಏನದ? ವಾಯು ಅದ. ಅದಕ್ಕೆ ಸಮುದ್ರದಲ್ಲಿ ವಾಯುಭಾರ ಕುಸಿದ್ರೆ ಏನಾಗ್ತದೆ? ಹಿಂಗ್ ಚಳಿ ಜಾಸ್ತಿ ಆಗೋದು, ಮಳೆ ಜಾಸ್ತಿ ಆಗ್ತದೆ. ಹಂಗೆ ಈ ಶರೀರದಲ್ಲಿ 5 ಪ್ರಾಣಗಳಿದವ್ರವ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ. ಪ್ರಾಣವಾಯು ಹೃದಯ ಭಾಗದಲ್ಲಿ ಕೇಂದ್ರೀಕೃತವಾಗಿರ್ತದೆ, ಇಡೀ ಶರೀರದಲ್ಲ ಕೆಲಸ ಮಾಡ್ತದೆ. ಅಪಾನವಾಯು ನಾಭಿ ಕೆಳಗಿರ್ತದೆ, ಸಮಾನವಾಯು ನಾಭಿ ಸುತ್ತಲೂ ಇರ್ತದೆ, ಉದಾನವಾಯು ಎದೆಯಿಂದ ಮೇಲ್ಭಾಗದಲ್ಲಿ ಕೆಲಸ ಮಾಡ್ತಿರ್ತದೆ, ವ್ಯಾನವಾಯು ಇಡೀ ಶರೀರದ ತುಂಬೆಲ್ಲ ಕೆಲಸ ಮಾಡ್ತಿರ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವಕ್ಕೇನ್ ಹೇಳ್ತಾರೆ? ಪಂಚಪ್ರಾಣ ಅಂತ ಹೇಳ್ತಾರೆ. ಹೌದಿಲ್ಲ? ನಾವೇನಾದ್ರು ಬಹಳ ಇಷ್ಟಪಟ್ಟು ಅಂದ್ರೆ ಅದು ನನಗೆ ಬಹಳ ಪಂಚಪ್ರಾಣ ಐತೆ ಅಂತ ಹೇಳ್ತೇವೆ ನೋಡ್ರಿ. ಹಂಗೆ ಇವೆಲ್ಲ ಪಂಚಪ್ರಾಣಗಳು. ಈಗ ಕರೆಂಟು ಒಂದು ಪವರ್ ಅಲ್ರಪ್ಪ. ಅದರಿಂದ ನಾವೀಗ ಮೈಕ್ ಆನ್ ಮಾಡಿದ್ದೇವೆ.
ನಾವು ಮೊಬೈಲ್ ಚಾರ್ಜ್ ಮಾಡ್ಕೊಳ್ತೇವೆ, ಮತ್ತೆ ಫ್ಯಾಕ್ಟ್ರಿಯಲ್ಲಿ ಮಷಿನ್ ರನ್ ಮಾಡ್ಬೋದು, ನಾವು ಫ್ಯಾನ್ ತಿರುಗಿಸ್ಬೋದು. ಒಂದೇ ಕರೆಂಟ್ ಅಲ್ಲ, ಆದ್ರೆ ವಿಭಿನ್ನ ಕೆಲಸ ಮಾಡ್ತದಲ್ಲ. ಹಂಗೆ ಒಂದೇ ಪ್ರಾಣ ಶರೀರದಲ್ಲಿ ವಿಭಿನ್ನ ಕೆಲಸ ಮಾಡ್ತಲ್ಲ, ಅದಕ್ಕೆ ವಿಭಿನ್ನ ಪ್ರಾಣಗಳಂತ ಗುರುತಿಸ್ತಾರೆ. ಈಗ ಪ್ರಾಣವಾಯುವಿನ ಕೆಲಸ ಏನು? ಉಸಿರು ತೆಗೆದುಕೊಳ್ಳೋದು, ಉಸಿರಾಟದ ಪ್ರಕ್ರಿಯೆ ಮಾಡೋದು. ಅಪಾನ ವಾಯು ಕೆಲಸ ಏನು? ಅಪಾನ ವಾಯುವಿನ ಕೆಲಸ ಏನಂದ್ರೆ ಮಲ, ಮೂತ್ರ, ಬೆವರು, ಈ ಮೂರನ್ನು ಹೊರಗೆ ಹಾಕೋದು. 3 ಮಲಗಳಿರ್ತಾವ ಶರೀರದಲ್ಲಿ. ಅದು ದೈಹಿಕ ಆಯ್ತು. ಮಾನಸಿಕವಾಗಿನೂ ಕೂಡ ಅಪಾನ ವಾಯು ಕೆಲಸ ಮಾಡ್ತದೆ. ಕೆಟ್ಟ ವಿಚಾರಗಳನ್ನು ಹೊರಗೆ ಹಾಕ್ಲಿಕ್ಕೆ ಅಪಾನ ವಾಯು ಕೆಲಸ ಮಾಡ್ತದೆ. ಮತ್ತೆ ಇನ್ನೊಂದು ಯಾವುದು? ಉದಾನ ವಾಯು. ಇವೆಲ್ಲ ಆಯುರ್ವೇದಿಕ್ ಡಾಕ್ಟರ್ ಕಲಿಯೋದ್ರಿ, ನೀವು ಆಯುರ್ವೇದಿಕ್ ಡಾಕ್ಟರ್ ಆದ್ರಿ ಇವತ್ತಿಂದ. ನೋಡ್ರಿ, ಉದಾನ ವಾಯು ಅಂತಿರ್ತಾವ. ಉದಾನ ವಾಯು. ಕೆಲವ್ರು ನೋಡ್ರಿ, ಈಗ ಉಡಾನ್ ಸ್ಕೂಲ್ ಅಂತಿರ್ತಾವ ನೋಡ್ರಿ. ಯಾರಿಗೆ ಉದಾನ ವಾಯು ಕ್ರಿಯಾಶೀಲವಾಗಿರ್ತದೆ ಅವ್ರ ದೇಹ ಬಹಳ ಹಗರಿರ್ತದೆ. ಇಲ್ಲಾಂದ್ರೆ ನಮ್ ದೇಹ ಏನಾಗ್ತದೆ? ಭಾರ ಅನಿಸ್ತದೆ. ಏನಾರು ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಂದ್ರೆ ಬೇರೆಯವ್ರಿಗೆ ಹೇಳ್ತೇವೆ, ಅದೊಂದು ಸ್ವಲ್ಪ ತೆಗೆದುಕೊಡ್ರಿ, ಇದೊಂದು ಸ್ವಲ್ಪ ಇಟ್ಕೊಡ್ರಿ, ಅದೊಂದು ಸ್ವಲ್ಪ ಮಾಡಿಕೊಡ್ರಿ. ಆ ಮನುಷ್ಯ ಅವನಲ್ಲಿ ಇದು ಇರೋದಿಲ್ಲ, ಎನರ್ಜಿ ಇರೋದಿಲ್ಲ, ಸುಸ್ತಾಗಿಬಿಟ್ಟಿರ್ತಾನ. ಹೌದು, ಆ ಉದಾನ ವಾಯು ಕೆಲಸದು. ಆಮೇಲೆ ವ್ಯಾನವಾಯು ಎಲ್ಲಾ ಶರೀರದಲ್ಲಿ ಸಂಪರ್ಕವನ್ನ ಸಾಧಿಸ್ತದೆ. ಮೋಟಾರ್ ನರ್ವಸ್ ಸಿಸ್ಟಮ್ ಅಂತೀರ, ಸಂವೇದನೆಗಳು ಇರ್ತಾವ ಶರೀರದಲ್ಲಿ, ಕನೆಕ್ಟಿಂಗ್ ಟಿಶ್ಯೂಗಳಂತಿರ್ತಾವ. ಅವನ್ನೆಲ್ಲವನ್ನು ಅದು ಜಾಗೃತವಾಗಿಡ್ತದೆ. ಈಗ ಹೃದಯಕ್ಕೆ ಏನಾದ್ರೂ ಸಮಸ್ಯೆ ಆದಾಗ ಅದ್ರ ಮೆದುಳಿಗೆ ಅದಕ್ಕೆ ಸಂವೇದನೆ ತಲುಪಿದಾಗ ಅದಕ್ಕೆ ತಕ್ಕಂತ ಔಷಧಿಗಳು ಶರೀರದಲ್ಲೇ ಉತ್ಪತ್ತಿ ಆಗ್ತಾವ. ಹಿಂಗೊಂದು ವ್ಯವಸ್ಥೆ ಶರೀರದಲ್ಲಿ ಐತಿ ಏನ್ರಿ. ಈಗ ಶರೀರದಲ್ಲಿ ಕ್ಯಾನ್ಸರ್ ಬಂತಿರಪ್ಪ, ಅದನ್ನ ಡಿಸಾಲ್ವ್ ಮಾಡೋ ಶಕ್ತಿ ಶರೀರಕ್ಕೇನೆ ಐತಿ. ಅದು ಕರೆಕ್ಟ್ ಆಗಿ ಮೆಸೇಜ್ ಪಾಸ್ ಆಗ್ಬೇಕಷ್ಟೇ. ಅದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ಮೆಸೇಜ್ ಪಾಸಿಂಗ್ ಸಿಸ್ಟಮ್ ಕರೆಕ್ಟ್ ಆಗಿದ್ರೆ ನಮ್ಮಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ನೋಡ್ರಿ, ಈಗ ನಿಮ್ಮ ಮನೆಗೆ ಯಾರೋ ಒಬ್ರು ಗೆಸ್ಟ್ ಬರ್ತಾರ ಅಂತ ತಿಳ್ಕೊರಿ, ಅಪರಿಚಿತರು. ಅವ್ರು ಬಂದು ನಿಮ್ ಬಾಕಲ್ದಲ್ಲಿ ನಿಂತ್ಕೊಂಡು, ಬಸವಲಿಂಗ ಅಪ್ಪಾಜಿ ನಿಮ್ ಮನೆಗೆ ಹೋಗಂತ ಹೇಳ್ರಿ, ಅದಕ್ಕೆ ನಾವು ನಿಮ್ ಮನೆಗೆ ಬಂದೇವ್ರಿ ಅಂತ ಹೇಳ್ತಾರೆ. ಅವಾಗ ನಿಮಗೆ ಪರಿಚಯ ಇರೋದಿಲ್ಲ, ಹೆಂಗ್ ಒಳಗ್ ಕರ್ಕೋತೀರಿ ನೀವು? ಅವರ ಅಪ್ಪಾಜಿಯವ್ರ ಹೆಸರು ಹೇಳ್ತಾರ, ಹೌದಿಲ್ಲ? ನಿಮಗ್ ಪ್ರಾಣ ಸಂಕಟ ಈಗ. ಅದಕ್ಕೆ ಏನ್ ಮಾಡ್ತೀರಿ ಐಡಿಯಾ? ನೀವು ಅಪ್ಪಾಜಿಯವ್ರಿಗೆ ಫೋನ್ ಮಾಡ್ತಾರೆ, ಬುದ್ಧಿ ನೀವು ಯಾರು ಕಳಿಸಿರೇನ್ರಿ ನಮ್ಮ ಮನೆಗೆ ಅಂತ ಹೇಳ್ತಿರಲ್ಲ. ಅವಾಗ ನೀವು ಫೋನ್ ಮಾಡಿದಾಗ ಅವ್ರ ಫೋನ್ ಸ್ವಿಚ್ ಆಫ್ ನಾಟಿ ಚೇಬಲ್ ಇದ್ರೆ ಏನ್ ಮಾಡೋದು? ಹೌದಿಲ್ರಿ? ಟೆನ್ಷನ್ ಆಗ್ತದಿಲ್ಲ ಅಲ್ಲಿ, ಸಮಸ್ಯೆ ಆಗ್ತದಿಲ್ಲ ಅಲ್ಲಿ. ಹಂಗೆ ಶರೀರದಲ್ಲಿ ಏನಿರ್ತದಂದ್ರೆ, ಯಾವುದೇ ರೋಗ ಬಂದದಂದ್ರೆ ಅದರ ಕನೆಕ್ಷನ್ ಮೆದುಳಿಗೆ ರೀಚ್ ಆಗ್ಬೇಕದು. ಅದು ರೀಚ್ ಆಗ್ಲಿಲ್ಲ ಅಂದ್ರೆ, ಈಗ ಮೊಬೈಲ್ ನೆಟ್ವರ್ಕ್ ರೀಚ್ ಆಗ್ಲಿಕ್ಕೆ ಅಂದ್ರೆ ಹೆಂಗಾಗ್ತದಲ್ಲ, ಹಂಗಾಗ್ಬಿಡ್ತದೆ. ಅದಕ್ಕೆ ಆ ಸಂವೇದನೆಗಳನ್ನ ಕ್ರಿಯಾಶೀಲವಾಗಿಡೋ ಕೆಲಸವನ್ನ ವ್ಯಾನವಾಯು ಮಾಡ್ತದೆ. ಹಿಂಗೆ ಇವು ಬಹಳ ಸೂಕ್ಷ್ಮವಾಗಿ ಹೇಳಿದೆ ನಿಮಗೆ. ಇನ್ನೂ ವಿಸ್ತಾರವಾಗಿ ಹೇಳ್ಬೇಕಾದ್ರೆ ಬಹಳ ಸಮಯ ಬೇಕಾಗ್ತದೆ. ಇನ್ನು 5 ರೀತಿ ಪಿತ್ತ ಇರ್ತದೆ ಈ ವಾಯುನೊಳಗೆ. ಇನ್ನೂ 5 ಇರ್ತಾವ: ನಾಗ, ಕೃಕರ, ಕೂರ್ಮ, ದೇವದತ್ತ, ಧನಂಜಯ ಅಂತೇಳಿ ಉಪವಾಯುಗಳು. ಅವು ಬೇರೆ ಸೆನ್ಸರಿ ಆರ್ಗನ್ಸ್ಗಳಿಗೆ ಕೆಲಸ ಮಾಡ್ತಿರ್ತಾವ. ಈ ಪಿತ್ತದಲ್ಲಿ 5 ಪ್ರಕಾರದ ಪಿತ್ತ ಐತ್ರಿ. ಅದೇನಂದ್ರೆ ಪಾಚಕ್, ರಂಜಕ್, ಸಾಧಕ್, ಆಲೋಚಕ್, ಬ್ರಾಜಕ್ ಅಂತ ಹೇಳಿ. ಪಾಚಕ ಪಿತ್ತ ಏನ್ ಕೆಲಸ ಮಾಡ್ತದೆ? ಜೀರ್ಣ ಶಕ್ತಿಗೆ ಕೆಲಸ ಮಾಡ್ತದೆ. ರಂಜಕ ಪಿತ್ತ ಏನ್ ಮಾಡ್ತದಂದ್ರೆ ನಮ್ಮ ಚರ್ಮದ ವರ್ಣ, ಚರ್ಮದ ಕಾಂತಿ, ಚರ್ಮದ ಆರೋಗ್ಯ ಮತ್ತು ರಕ್ತದ ಒಂದು ಉತ್ಪಾದನೆಯಲ್ಲಿ ಅದು ಕೆಲಸ ಮಾಡ್ತದೆ, ಪಾಚಕ ರಂಜಕ ಪಿತ್ತ. ಆಮೇಲೆ ಆಲೋಚಕ ಪಿತ್ತ ಏನ್ ಮಾಡ್ತಂದ್ರೆ ಕಣ್ಣು, ಮೆದುಳು, ಕಿವಿ ಇವೆಲ್ಲ ಆರ್ಗನ್ಸ್ಗಳನ್ನ ಕ್ರಿಯಾಶೀಲವಾಗಿಡೋ ಕೆಲಸವನ್ನು ಮಾಡ್ತದೆ. ಈ ಕಣ್ಣಿಗೆ ಪೊರೆ ಬಂತು, ತಲೆ ಒಳಗೆ ರಕ್ತ ಹೆಪ್ಪುಗಟ್ಟಿ ತೊಂದರೆ ಆಯಿತು, ಬ್ರೈನ್ ಹೆಮರೇಜ್ ಆಯಿತು ಅಂದ್ರೆ ಕಾರಣ ಏನು? ಅದು ಆಲೋಚಕ ಪಿತ್ತದ ವಿಕಾರ. ಅದರಲ್ಲಿ ಆಮ ಸೇರ್ಕೊಂಡಿದೆ. ಆಮ ಅಂದ್ರೆ ಹೊಲಸು ಅಂತ ತಿಳ್ಕೊಬೇಕು ನಾವು, ಟಾಕ್ಸಿನ್. ಆಮ ಪಿತ್ತ ಅಂತಾರೆ, ಆಮ ವಾತ ಅಂತಾರೆ. ಆಮ ವಾತ ಅಂದ್ರೆ ಎಲ್ಲ ಮೊಣಕಲ್ಲೆಲ್ಲ ಸ್ಪೆಲ್ಲಿಂಗ್ ಬರ್ತಾವೆ. ಹೆಂಗೆ ಆಮ ಪಿತ್ತದಿಂದ ಹಂಗಾಗ್ತದೆ. ಪಾಚಕ ಪಿತ್ತ ಆಯ್ತು, ರಂಜಕ ಪಿತ್ತ ಆಯ್ತು, ಆಲೋಚಕ ಪಿತ್ತ ಆಯ್ತು. ಬ್ರಾಜಕ ಪಿತ್ತ. ಬ್ರಾಜಕ ಪಿತ್ತ ಅಂದ್ರೆ ಇದು ಕೂಡ ನಮ್ಮ ಚರ್ಮದ ಒಂದು ಸಂರಚನೆಯಲ್ಲಿ ಬಹಳ ದೊಡ್ಡ ಶಕ್ತಿಯ ಕೆಲಸ ಮಾಡ್ತದೆ. ಆಮೇಲೆ ಬ್ರಾಜಕ, ಸಾಧಕ ಪಿತ್ತ ಅಂತೇಳಿ. ಆ ಸಾಧಕ ಪಿತ್ತ ಏನಂದ್ರೆ ಮುಖ್ಯವಾಗಿ ನಮ್ಮ ಶ್ವಾಸಕೋಶದ ಶಕ್ತಿಯನ್ನ ಮತ್ತು ಹೃದಯದ ಶಕ್ತಿಯನ್ನ, ಹೃದಯದಲ್ಲಿ ಕರೆಂಟ್ ಇರ್ತದೆ ನೋಡ್ರಿ, ECG ಮಾಡ್ತಾರಲ್ಲ, ಅದೇನಂದ್ರೆ ಅದು ಸಾಧಕ ಪಿತ್ತನೇ. ಅದು ಸಾಧಕ ಪಿತ್ತದಿಂದ ಎದೆಯಲ್ಲಿ ಏನಾಗ್ತದೆ, ಕರೆಕ್ಟಾಗಿ ಆ ಎಲೆಕ್ಟ್ರಿಕ್ ವೇವ್ಸ್ಗಳು ಕೆಲಸ ಮಾಡ್ತಿರ್ತಾವ. ಇಲ್ಲಾಂದ್ರೆ ECG ಸ್ವಲ್ಪ ವ್ಯತ್ಯಾಸ ಬಂದದೆ, ನಿಮಗೆ ಹಾರ್ಟಿಗೆ ತೊಂದರೆ ಇದೆ ಅಂತ ಹೇಳ್ತಾರೆ ಡಾಕ್ಟರ್. ನಮ್ಮ ಶರೀರ ಕರೆಂಟಿಂದ ನಡೀತಾ ಇರೋದು. ನಾವು ಹುಟ್ಟಬೇಕಾದ್ರೆ 400 ಮೈಕ್ರೋ ವೋಲ್ಟ್ ಎನರ್ಜಿನ ದೇವ್ರು ತುಂಬಿ ಕಳಿಸಿರ್ತಾನೆ ತಲೆ ಒಳಗೆ.
ಅದನ್ನ ನಾವೇನ್ ಮಾಡ್ತೀವಿ, ಯಾವ್ದಾದಕ್ಕೂ ವ್ಯರ್ಥ ಮಾಡಿ ಬೇಗ ಸಾಯ್ತೀವಿ. ಹಿಂದಿನ ಜನ ಹೆಂಗಿರ್ತಿದ್ರು ನೋಡ್ರಿ, ಗಿಟಗಾಗಿ ಸಾಯ್ತಿದ್ರು, ಏನು ಕಾಯಿಲೆ ಇರ್ತಿರ್ಲಿಲ್ಲ. ಈಗ 50 ವರ್ಷಕ್ಕೆ ಗೊಟಕ್ಕನ್ನೋರ್ ಸಂಖ್ಯೆ ಜಾಸ್ತಿ ಇರೋದು, 40-50 ವರ್ಷ ಮುಗಿದೋಗಿ ಆಯ್ತಲ್ಲ. ಇದಾದ ಮೇಲೆ ಮತ್ತೇನು, ಕಪದೋಷಗಳು ಅಂತ ಹೇಳಿದೆ ನಾನು. ತರ್ಪಕ, ಬೋಧಕ, ಕ್ಲೇದಕ, ಅವಲಂಬಕ, ಶ್ಲೇಷ್ಮಕ ಅಂತೇಳಿ 5 ರೀತಿ ಕಪ ಇರ್ತವೆ. ತರ್ಪಕ ಕಪ ಅಂದ್ರೆ ಕಣ್ಣು ಮತ್ತು ಮೆದುಳಿಗೆ ಶಕ್ತಿ ತುಂಬುತ್ತದೆ, ಮೆದುಳನ್ನ ಕ್ರಿಯಾಶೀಲವಾಗಿರ್ತದೆ. ಮೆದುಳಲ್ಲಿ ನೀರಿನ ಅಂಶ ಬ್ಯಾಲೆನ್ಸ್ ಇರ್ಬೇಕಂತ ತರ್ಪಕ ಕಪ ಮುಖ್ಯ. ಕಪ ಅಂದ್ರೆ ಏನ್ ತಿಳ್ಕೊಂಡ್ರಿ, ಮೂಗಲ್ ಸೋರೋದಲ್ರಿ ಕಪ ಅಂದ್ರೆ ಸ್ನಿಗ್ಧತೆ. ಕಪದೋಷ ಇಲ್ಲಾಂದ್ರೆ ಚರ್ಮ ಎಲ್ಲ ಒಣಗೋಗಿ ಪುಡಿಯಾಗಿ ಉದುರಿ ಬಿದ್ದು ಬಿಡ್ತದೆ ಚರ್ಮ. ಕಪ ಅಂತ ಹೇಳಿದ್ರೆ ಏನಂದ್ರೆ ಸ್ಥಿರತೆ, ಅದು ಸ್ಥಿರತೆ, ಸ್ನಿಗ್ಧತೆ. ವಾತ ಅಂದ್ರೆ ಚಲನೆ, ಪಿತ್ತ ಅಂದ್ರೆ ಶಕ್ತಿ, ಉಷ್ಣತೆ, ಶಾಖ. ಏನ್ರಿ ಆ ಕಪದಲ್ಲಿ ತರ್ಪಕ ಕಪ ಏನ್ ಮಾಡ್ತದೆ, ಮೆದುಳಿನ ಎಲ್ಲಾ ಆರ್ಗನ್ಸ್ಗಳನ್ನು ಸ್ನಿಗ್ಧವಾಗಿಡ್ತದೆ. ಆಮೇಲೆ ಬೋಧಕ ಕಪ ನಾಲಿಗೆಯಲ್ಲಿ ಕೆಲಸ ಮಾಡ್ತದೆ, ಅಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಬಾಯಲ್ಲಿ ಚೆನ್ನಾಗಿ ಅಗಿಬೇಕ್ರಿ ಪ್ರಸಾದನ. ಕೆಲವ್ರು ನೋಡ್ಬೇಕು ನೀವು, ಹಲ್ಲಿಗೆ ಕೊಡೋ ಕೆಲಸ ಹೊಟ್ಟೆ ಕೊಡ್ತಾರೆ, ಅದೇನಾಗ್ಬೇಕು, ಅಜೀರ್ಣನೇ ಆಗ್ತದೆ. ಮತ್ತು ಒಂದು ತುತ್ತು ಬಾಯಲ್ಲಿಟ್ರೆ 32 ಸಲ ಚಂದ ಅಗಿಬೇಕದನ್ನ, ಅಗುದು ರಸ ಮಾಡಿ ನುಂಗ್ಬೇಕದ. ಅಂದ್ರೆ ನಿಮಗೆ ಯಾವ ಗುಳಿಗಿನೂ ಬೇಕಾಗೋದಿಲ್ಲ, ಯಾವ ಔಷಧಿನೂ ಬೇಕಾಗಿಲ್ಲ. ಗ್ಯಾಸ್ಟ್ರಿಕ್ 2 ದಿವಸದಲ್ಲಿ ಹೋಗ್ಬಿಡ್ತದೆ. ಇದಿಷ್ಟೇ ಔಷಧಿ ಅದಕ್ಕೆ, ಅಗದ್ ತಿನ್ಬೇಕು. ಮತ್ತೆ ಪ್ರಸಾದ ಮಾಡೋ ಸಂದರ್ಭದಾಗ ಕೆಲವು ಜನ ಏನ್ ಮಾಡ್ತಿರ್ತಾರೆ, ಹಿಂಗ್ ಮೊಬೈಲ್ ನೋಡ್ಕೋತ ಪ್ರಸಾದ ಮಾಡ್ತಾರೆ, ಟಿವಿ ನೋಡ್ಕೋತ ಪ್ರಸಾದ ಮಾಡ್ತಿರ್ತಾರೆ. ಆ ಟಿವಿ ನೋಡ್ಕೋತ ಒಂದೊಂದ್ಸಲಿ ಮೂಗಿನಾಗ ಇಟ್ಕೊಂಡ್ಬಿಡ್ತಾರೆ ತುತ್ತ. ಹೇಗ್ ಮಾಡೋದು, ತಿಪ್ಪಿ ಕೋಳಿ ಕೆದರಕ್ಕಿಂತ ಹೆಚ್ಚಿಗೆ ಕೆದರೋದು ಮೊಬೈಲ್, ಹಂಗ್ ಮಾಡ್ತಾರೆ. ಹಂಗೆಲ್ಲ ಮಾಡಬಾರದು. ಪ್ರಸಾದ ಅಂದ್ರೆ ಏನು, ಪ್ರಸನ್ನತೆನೇ ಪ್ರಸಾದ. ಬಹಳ ಪ್ರಸನ್ನವಾಗಿ ಕುತ್ಕೋಬೇಕು. ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತಾ ಉಂಡಡೆ ಕರ್ಣವೃತ್ತಿಗಳು ಅಡಗುವು ಅಂತ ಹೇಳಿ ತುತ್ತಿಗೊಮ್ಮೆ ಓಂ ನಮಃ ಶಿವಾಯ ಅನ್ಕೋಂತ ಪ್ರಸಾದ ಮಾಡ್ಬೇಕ್ರಿ. ನಾವ್ ಹೆಂಗೆಂಗೋ ಪ್ರಸಾದ ಮಾಡ್ತೀವಿ, ನಿಂತು ಪ್ರಸಾದ ಮಾಡೋ ಜನ ಈಗ ಅದ. ನಿಂತು ಹೋಟೆಲ್ನಾಗ ನೋಡ್ಬೇಕು, ನಿಂತೇ ತಿಂತಿರ್ತಾರೆ. ಹಂಗೆಂಗದ, ಅದು ಸಂಸ್ಕೃತಿ ಅಲ್ಲ, ಅದು ಆಹಾರಕ್ಕೆ ಬಹಳ ನಾವು ಮಹತ್ವ ಕೊಡ್ಬೇಕಾಗ್ತದೆ. ಅದು ಪ್ರಸಾದ. ಈಗ ನಿಂತು ತಿಂತಾರ, ಇನ್ನು ಮುಂದೆ ಅಡ್ಯಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದರೂ ಬರ್ಬೋದೇನು, ಓಡಾಡ್ಕೊಂಡು. ಏನ್ರಿ ಕುಂತು ಪ್ರಸಾದ ಕುಂದ್ರದು. ಅದು ತರ್ಪಕ ಕಪ ನಾಲಿಗೆಯಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ಕೆಲವೊಂದಿಷ್ಟು ರಸೋತ್ಪತ್ತಿ ಮಾಡ್ಲಿಕ್ಕೆ ಅದು ಕೆಲಸ ಮಾಡ್ತದೆ. ಅದು ಬೋಧಕ ಕಪ. ತರ್ಪಕ ಕಪ ಮೆದುಳಿನ ಕ್ರಿಯಾಶಕ್ತಿಯನ್ನು ಸಂಪೂರ್ಣವಾಗಿ, ಕಣ್ಣಿನ ಕ್ರಿಯಾಶಕ್ತಿಯನ್ನ ಕಾಪಾಡುತ್ತದೆ. ಬೋಧಕ ಕಪ ನಾಲಿಗೆಯಲ್ಲಿ ಕೆಲಸ ಮಾಡ್ತದೆ. ಅವಲಂಬಕ ಕಪ ಅಂತ ಇರ್ತದೆ, ಅದು ಎದೆ ಭಾಗದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಚೆನ್ನಾಗಿಡ್ತದೆ. ಅಲ್ಲಿ ಎದೆಯಲ್ಲಿ ಕೆಲವೊಂದಿಷ್ಟು ಮ್ಯೂಕಸ್ಗಳಿರ್ತಾವೆ, ಅವು ಸರಿಯಾಗಿದ್ರೆ, ಸ್ನಿಗ್ಧವಾಗಿದ್ರೆ ಶ್ವಾಸಕೋಶ ಚಲೋ ಕೆಲಸ ಮಾಡ್ತವೆ. ಅವು ಕೆಟ್ಟ ಅಂತ ಹೇಳಿದ್ರೆ ಏನಾಗ್ತದೆ, ಅದರಿಂದ TB ಬರೋದು, ಅಲರ್ಜಿಟಿಕ್ ಬ್ರಾಂಕೈಟಿಸ್ ಬರೋದು, ಬ್ರಾಂಕಿಯಲ್ ಅಸ್ತಮಾ, ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ. ಆಮೇಲೆ ಆ ತರ್ಪಕ ಕಪದ ವಿಕಾರದಿಂದ ಏನಾಗ್ತದೆ, ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗ್ತದೆ, ಹಾರ್ಟ್ ದೊಡ್ಡದಾಗ್ತದೆ, ಹಾರ್ಟ್ ನಲ್ಲಿ ಹೋಲ್ ಆಗ್ತಾವ. ಆಮೇಲೆ ಕಾರನರಿ ಆರ್ಟರಿ ಬ್ಲಾಕೇಜ್ಗಳಂತ ಆಗ್ತಾವ ಅದರ ಒಂದು ವಿಕಾರದಿಂದ. ಒಟ್ಟಿನಲ್ಲಿ ಎದೆಯೊಳಗ ಏನಿರ್ತದ, ಅವಲಂಬಕ ಕಪ ಕೆಲಸ ಮಾಡ್ತದೆ. ಆಮೇಲೆ ಕ್ಲೇದಕ ಕಪ. ಕ್ಲೇದಕ ಕಪ ಎಲ್ಲಿ ಕೆಲಸ ಮಾಡ್ತದೆ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತದೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ 3 ದೋಷಗಳಲ್ಲಿ ಒಂದೊಂದು ದೋಷ ಕೆಲಸ ಮಾಡ್ತಾವೆ. ಸಮಾನ ವಾಯು, ಪಾಚಕ ಪಿತ್ತ, ಕ್ಲೇದಕ ಕಪ, ಈ 3 ಸೇರಿದಾಗ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ. ಕೆಲವರಿಗೆ ಎಲ್ಲಾ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಯಾವ ಕಾರಣದಿಂದ ಬಂದದ ಅಂತ ನೋಡಿ ಔಷಧಿ ಕೊಡ್ಬೇಕ್ರಿ. ಆಯುರ್ವೇದ ಅಂದ್ರೆ ಸುಮ್ಮನೆ ಅಲ್ಲ. ಈಗ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಮಾಡ್ತಾರ್ರಿ, ಅಸಿಡಿಟಿ ಬಂದ್ರೆ ಒಂದು ಪ್ಯಾಂಡಿ ಅಂತಿಂತ ಔಷಧಿ ಕೊಟ್ಟು ಕಳಿಸ್ಬಿಡ್ತಾರೆ. ಅಲ್ಲೆಲ್ಲ ಒಂದೇ. ಜ್ವರ ಬಂದ್ರೆ ಒಂದು ಪ್ಯಾರಾಸಿಟಮಲ್ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಇಲ್ಲಿ ನಮ್ಮಲ್ಲಿ ಏನದಂದ್ರೆ, ಅದು ಯಾವ ಅವಸ್ಥೆಯಲ್ಲಿದೆ ಕಾಯಿಲೆ, 6 ರೀತಿಯಲ್ಲಿ ಕಾಯಿಲೆ ಹರಡ್ತದೆ. ಸಂಚಿತ, ಸಂಚಯ, ಪ್ರಕೋಪ, ಪ್ರಸಾರ, ಸ್ಥಾನ ಸಂಶ್ಲೇಯ, ವ್ಯಕ್ತಿ ಮತ್ತು ಭೇದ ಅಂತೇಳಿ 6 ರೀತಿಯಲ್ಲಿ ರೋಗ ಹರಡ್ತದೆ. ಯಾವ ಹಂತದಲ್ಲಿದೆ ಅಂತ ನಾವು ಕಂಡುಹಿಡಿಬಹುದು ನಾಡಿ ಪರೀಕ್ಷೆಯಲ್ಲಿ. ಏನ್ರಿ, ಸಂಚಯ ಅಂದ್ರೆ ಅವಾಗ ಕಾಯಿಲೆ ಹುಟ್ಟೋದು, ಪ್ರಕೋಪ ಅಂದ್ರೆ ಅದು ಹೆಚ್ಚಾಗೋ ಸ್ಟೇಜಿಗೆ ಬರೋದು, ಪ್ರಸಾರ ಅಂದ್ರೆ ಅದು ಎಲ್ಲ ಕಡೆ ಹರಡೋದು, ಸ್ಥಾನ ಸಂಶ್ಲೇಯ ಅಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಈಗ ಕ್ಯಾನ್ಸರು ಕರಳಿಗೆ ಆಯ್ತು, ಆ ಕರಳಿಂದ ಸ್ಪ್ರೆಡ್ ಆಗಿ ಹಾರ್ಟ್ಗೆ,
ಆ ಕರಳಿದ ಸ್ಪ್ರೆಡ್ ಆಗಿ ಲಂಗ್ಸ್ಗೆ, ಹಾರ್ಟಿಗೆ ಅವತ್ತು ಕ್ಯಾನ್ಸರ್ ಆಗಿದ್ದು ನಾನು ನೋಡಿಲ್ಲ. ಹಾರ್ಟ್ ಕ್ಯಾನ್ಸರ್ ಆಗಿಲ್ಲ, ಎಲ್ಲ ಕ್ಯಾನ್ಸರ್ ಆಗ್ತಾವೆ, ಹಾರ್ಟ್ ಕ್ಯಾನ್ಸರ್ ಆಗೋದಿಲ್ಲ. ಯಾಕೆಂದರೆ ಹಾರ್ಟ್ ನಿತ್ಯ ಕ್ರಿಯಾಶೀಲವಾಗಿರ್ತದೆ, ಸರ್ಕ್ಯುಲೇಷನ್ ಇರ್ತದೆ, ಅದು ಸ್ಪ್ರೆಡ್ ಆಗಿ ಬ್ರೈನ್ ಹಿಂಗೆ ಟ್ಯೂಮರ್ಗಳು ಸ್ಪ್ರೆಡ್ ಆಗ್ತಾವೆ ನೋಡ್ರಿ. ಅದಕ್ಕೆ ಮೂಲ ಕಾರಣವೇ ಇದು. ಅದಕ್ಕಾಗಿ ಏನು ನಾವು ಯಾವ ವಿಚಾರ ಮಾತಾಡ್ತಿದ್ವಿ, ಸುಮ್ಮನೆ ಕೇಳ್ತದ್ರಿ, ಎಲ್ಲಿಗೆ ಬಂದಿದ್ದು ಹೇಳ್ರಿ ನೋಡೋಣ. ಕ್ಲೇದಕ ಕಪ ನೀವು ಕೇಳಬೇಕು, ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಆ ಕ್ಲೇದಕ ಕಪ ಏನು ಮಾಡ್ತದೆ, ಶರೀರದಲ್ಲಿ ಆ ಜೀರ್ಣಾಂಗ ವ್ಯವಸ್ಥೆಗೆ ಕೆಲಸ ಮಾಡ್ತದೆ. ಆಮೇಲೆ ಇನ್ನೊಂದು ಯಾವುದು, ಶ್ಲೇಷ್ಮಕ. ಅದೆಲ್ಲ ಜಾಯಿಂಟ್ಸ್ಗಳನ್ನು ಈಗ ಹಿಂಗೆ ಮಡಚ್ಬೇಕಲ್ಲ, ಕೈ ಕಾಲು, ಇಲ್ಲಾಂದ್ರೆ ಕಟ 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 ಶಬ್ದ ಬರೋಕ್ಕೆ ಶುರು ಆಗ್ತದೆ ಅವ್ರಿಗೆ. ಅದಕ್ಕೆ ಶ್ಲೇಷ್ಮಕ ಕಪ ಕೆಲಸ ಮಾಡ್ತದೆ. ಹೀಗೆ 5 ವಾತ, 5 ಪಿತ್ತ, 5 ಕಫಗಳನ್ನು ಯಾರು ಸಮತೋಲನದಲ್ಲಿ ಇಟ್ಕೊಳ್ತಾರೆ ಅವ್ರಿಗೆ ರೋಗ ಬರೋದಿಲ್ಲ. ಅದು ಬರಬಾರ್ದು ಅಂದ್ರೆ ಹೊಟ್ಟೆ ಸ್ವಚ್ಛವಾಗಿರ್ಬೇಕು. ದೋಷಗಳ ಈ 3 ದೋಷಗಳ ವಿಕಾರ ಆಗೋದು ಎಲ್ಲಿ ಗೊತ್ತೇನ್ರಿ, ಹೊಟ್ಟೆ ಸ್ವಚ್ಛವಾಗಿಲ್ಲದೆ ಇದ್ರೆ. ಹೊಟ್ಟೆ ಸ್ವಚ್ಛವಾಗಿಲ್ಲದೆ ಇರೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಆಹಾರ, ನಮ್ಮ ವಿಹಾರ, ಇವೆರಡು ಕಾರಣಗಳಿದಾವೆ. ನಾವು ವಿಚಾರ ಮಾಡಬೇಕು, 2 ವಿಚಾರ. ಒಂದು, ಸಂಪೂರ್ಣ ಎಲ್ಲ ರೋಗಕ್ಕೆ ಔಷಧಿ ಏನಂತ ಹೇಳಿದ್ರೆ ಸಮಯವೇ ಔಷಧಿ. ಸಮಯ ಔಷಧಿ ಅಂದರೆ ಸಮಯ. ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದ್ರೆ ನೀವು ಆ ಅಮೃತ ಸೇವನೆ ಮಾಡಿದ್ರು ಕೂಡ ಅದು ವಿಷ ಆಗ್ತದೆ. ಸಮಯವೇ ಔಷಧಿ, ಸಮಯ ಔಷಧಿ ಆಗಬೇಕು. ಈಗ ಸಾಯಂಕಾಲ 6:30, 7 ಗಂಟೆ ಒಳಗಡೆ ನೀವು ಪ್ರಸಾದ ಮಾಡಿದ್ರೆ ಅದು ಜೀರ್ಣ ಆಗ್ತದೆ. ನೀವು ರಾತ್ರಿ 8, 9, 10, 10:30, 11 ಗಂಟೆಗೆಲ್ಲ ಪ್ರಸಾದ ಮಾಡಿದ್ರೆ ಜೀರ್ಣ ಆಗೋದಿಲ್ಲ ಅದು. ಯಾಕಂದ್ರೆ ಈಗ ಸೂರ್ಯ, ವಾತಾವರಣದಲ್ಲಿ ಸೂರ್ಯ ಏನು ಮುಳುಗ್ತಾನಲ್ಲ, ಹಾಗೆ ನಮ್ಮ ಜಠರಾಗ್ನಿನೂ ಕೂಡ ಮಂದಾಗಿಬಿಡ್ತದೆ. ಆ ಜಠರಾಗ್ನಿ ಮಂದ ಆದವಾಗ ನಾವು ಆಹಾರ ಸೇವನೆ ಮಾಡಿದ್ರೆ ಅದೇನಾಗ್ತದೆ, ಕಾಲ ವಿರುದ್ಧ ಆಗ್ತದೆ. ಕೆಲವೊಂದಿಷ್ಟು ವಿರುದ್ಧ ಆಹಾರಗಳನ್ನು ನಿಮಗೆ ಹೇಳ್ಕೊಡ್ತೇನೆ. ನನಗೇನಂದ್ರೆ ಈಗ 2 ದಿವಸ ಟೈಮ್ ಐತೆ, ಏನು ಹೇಳಲಿ ಏನು ಬಿಡಲಿ ಅಂತ ಅನ್ನಿಸ್ತದ ನನಗೆ. ಹಾಗೆ ಅಂದರೆ ಹೇಳಿದ್ರೆ ಬೇಸಿಂದ ಹೇಳ್ಕೊತ ಹೋಗ್ಬೇಕಲ್ಲ. ಆರೋಗ್ಯದ ಪ್ರವಚನ ಮಾಡೋಣ, ನಂದೊಂದು ಆಸೆ ಅದ, 1 ತಿಂಗಳಗಟ್ಟಲೆ ಆರೋಗ್ಯದ ಪ್ರವಚನ ಮಾಡೋಣ. ಮಾಡೋಣ ಸರಿ, ಮಾಡೋಣ. ಎಲ್ಲಿ ಮಾಡ್ಲಾರ್ದು ಮತ್ತೆ ಎಲ್ಲಿ ಮಾಡೋದು ಹೇಳ್ರಿ. ನೀವು ಯಾವಾಗ ಕರಿತೀವಿ ಯಾವಾಗ ಬರ್ತೀವಿ, ಅದೊಂದು ಸ್ವಲ್ಪ ಅಲ್ಲಿನ ಕಮಿಟ್ಮೆಂಟ್ ಅದಾವ್ರಿ. ಹೀಗಾಗಿ ಅಲ್ಲೊಂದು ದಿವಸ ಅಲ್ಲೇ, 10 ದಿವಸ ಅಲ್ಲಿ, 10 ದಿವಸ ಪೇಷಂಟ್ ನೋಡ್ತೇವಲ್ಲ ನಾವು. ಹಂಗೆ ಒಂದು 10 ದಿವಸ ಪ್ರವಚನ ಮಾಡೋಣ ಒಂದ್ಸರಿ. ಈಗ ಮತ್ತಿಲ್ಲಿ ಬರೋಣ. ಎಲ್ಲಿಗೆ ಬಂದ್ವಿ ನಾವು? ಸಮಯ ಆಹಾರ ಆಗಬೇಕು, ಸಮಯವೇ ಆಹಾರ. ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದ್ರೆ ಏನಾಗ್ತದೆ, ಶರೀರದಲ್ಲಿ ವಾತ ಪಿತ್ತ ಕಫ ವಿಕಾರ ಆಗ್ತದೆ, ಮಲ ವಿಸರ್ಜನೆ ಸರಿಯಾಗಿ ಆಗಲ್ಲ. ನೋಡ್ರಿ, ನೀವು ರಾತ್ರಿ ಲೇಟಾಗಿ ಪ್ರಸಾದ ಮಾಡಿದ್ರೆ ಬೆಳಗ್ಗೆ ಎಚ್ಚರನೇ ಆಗೋದಿಲ್ಲ. ಇನ್ನು ಕೆಲವು ಜನರಿಗೆ ಏನಂದ್ರೆ ರಾತ್ರಿ ಪ್ರಸಾದ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರೋಲ್ಲ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ. ಅದು ಸೈಕೋಸೊಮ್ಯಾಟಿಕ್ ರೋಗ್ರಿ, ಅದು ಮಾನಸಿಕ ರೋಗ. ಅದು ಕೆಲವು ಜನರಿಗೆ ಚಹಾ ಕುಡ್ಲಿಲ್ಲ ಅಂದ್ರೆ ತಲೆನೋವು ಬರ್ತದೆ ನೋಡ್ರಿ, ಅದು ಸೈಕೋಸೊಮ್ಯಾಟಿಕ್. ಅದು ಒಂದು 8 ದಿನ ಅದನ್ನು ರೂಢಿ ಮಾಡಿಬಿಟ್ರೆ ಸರಿಯಾಗಿ ಬಿಡ್ತದೆ. ಅದಕ್ಕೆ ತಾವು ರಾತ್ರಿ ಆಹಾರ ತ್ಯಾಗ ಮಾಡ್ರಿ ಅಂತ ಹೇಳ್ತಾ ಇಲ್ಲ ನಾವು. ರಾತ್ರಿ ಆಹಾರ ತಗೊಳ್ರಿ. ಎಂತ ಆಹಾರ ತಗೋಬೇಕು? ಗಂಜಿ, ಕಿಚಡಿ, ಏನ್ರಿ, ನುಚ್ಚು, ಹಾಲು, ಇಂಥ ತಗೋಬೇಕು ರಾತ್ರಿ. ಹಣ್ಣು ಮತ್ತು ಹಾಲು ಒಟ್ಟಿಗೆ ತಗೊಳಕ್ಕೆ ಹೋಗ್ಬೇಡ್ರಿ. ಹಾಲು ಹಣ್ಣು ಅಂತಾರಲ್ಲ, ಹಾಲು ಹಣ್ಣು ಉಪವಾಸಕ್ಕೆ ಯೋಗ್ಯ. ಹಾಲು ಹಣ್ಣು ಅಂದರೆ ಹಾಲು ಹಣ್ಣು ಒಟ್ಟಿಗೆ ತಗೋ ಅಂತ ಹೇಳಿಲ್ಲ ಅವರು. ಹಾಲು ಹಣ್ಣು ತಗೋ ಅಂತ ಹೇಳಿದ್ದಾರೆ ಉಪವಾಸದಲ್ಲಿ. ಬೆಳಗ್ಗೆ ನೀವು ಹಣ್ಣು ತಗೋಬೋದು, ಮಧ್ಯಾಹ್ನ ಹಣ್ಣು ತಗೋಬೋದು, ರಾತ್ರಿ ಹಾಲು ತಗೋಬೋದು. ಹಾಲು ಹಣ್ಣು ಒಟ್ಟಿಗೆ ಸೇರಿಸಿದ್ರೆ ವಿರುದ್ಧ ಆಗ್ತದೆ. ವಿರುದ್ಧ ಆಹಾರಗಳು ಬಹಳ ಡೇಂಜರ್ ಅವ. ಇವೆಲ್ಲ ಅಜೀರ್ಣ, ಮಲಬದ್ಧತೆ, ಸರ್ವರೋಗಗಳಿಗೂ ಇವೇ ಕಾರಣಗಳು. ಈಗ ನೋಡ್ರಿ, ಹಣ್ಣುಗಳಲ್ಲಿ ಸಿಹಿ ಒಂದು ಟೇಸ್ಟಿನ ಹಣ್ಣುಗಳಿರ್ತಾವೆ, ಸಿಹಿ ರುಚಿ ಇರುವ ಹಣ್ಣುಗಳು, ಮತ್ತು ಹುಳಿ ರುಚಿ ಇರುವ ಹಣ್ಣುಗಳಿರ್ತಾವೆ. ಅವೆರಡನ್ನು ಒಟ್ಟಿಗೆ ಸೇರಿಸಿ ತಿಂದರೆ ಅದು ವಿರುದ್ಧ ಆಗ್ತದೆ. ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಂಗಿಲ್ಲ. ಮತ್ತು ಉದ್ದಿನ ಕಾಳು ಇರ್ತದಲ್ರ, ಉದ್ದಿನ ಕಾಳು, ಅದರ ಜೊತೆಗೆ ಮೊಸರು ಬೆರೆತರೆ ವಿಷ ಆಗ್ತದೆ. ಈ ದಹಿ ವಡೆ ತಿಂತಾರೆ ನೋಡ್ರಿ, ಭಾಳ ಡೇಂಜರ್. ನೀವು ದಹಿ ವಡೆ ತಿಂದ ಮೇಲೆ ನೀವು ಪರೀಕ್ಷೆ ಮಾಡ್ಕೋಬೇಕು, BP ಪರೀಕ್ಷೆ ಮಾಡ್ಕೋಬೇಕು. 160, 170 ಹೋಗಿರ್ತದೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ಹೈ BP ಆಗಿಬಿಟ್ಟಿರ್ತದೆ ದಹಿ ವಡೆ ತಿಂದ. ವಾತ ಪಿತ್ತ ಪ್ರಕೋಪ ಆಗಿಬಿಡ್ತದೆ ಅವಾಗ.
ದಹಿ ವಡೆ. ಮತ್ತೆ ಈ ತುಪ್ಪ ಐತಲ್ಲ, ತುಪ್ಪ, ಹಸುವಿನ ತುಪ್ಪ, ಅದು ಮತ್ತು ಜೇನು ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ಸೇವನೆ ಮಾಡಿದರೆ ಭಾಳ ಡೇಂಜರ್. ಅದರ ಪ್ರಮಾಣ ಯಾವಾಗಲೂ ಅಸಮವಾಗಿರಬೇಕು. 1 ಚಮಚ ಜೇನು, 2 ಚಮಚ ತುಪ್ಪ ತಗೋಬೋದು. ಅವೆರಡು 1 ಚಮಚ ಸಮಾನ ಇರಬಾರ್ದು. ಹಿಂಗೆ ಈ ರೀತಿ ವಿರುದ್ಧ ಆಹಾರಗಳು ಬಹಳ ಇದಾವೆ. ಮತ್ತು ಹಾಲು ಮೊಸರು ಒಟ್ಟಿಗೆ ಸೇರಿಸಬಾರ್ದು. ತಗೊಂಡ್ರೆ ಹಾಲು ತಗೋಬೇಕು, ಇಲ್ಲ ಮೊಸರು ತಗೋಬೇಕು. ಮತ್ತು ಅಪ್ಪರು ಸ್ವಾಮೀಜಿ, ಬಸವಲಿಂಗ ಸ್ವಾಮೀಜಿಯವರು ಬೆಳಗ್ಗೆ ನನಗೆ ಹೇಳ್ತಾರೆ, ಕೆಲವು ಜನ ನಿಂಬೆಹಣ್ಣು ಜ್ಯೂಸ್ ಕುಡಿತಾರೆ ಬುದ್ಧಿ, ಅದ್ರ ಮೇಲೆ ಮತ್ತೊಂದು ಲೋಟ ಹಾಲು ಅಂದ್ರೆ ಹೂನ ಅಂತಾರೆ, ಮತ್ತೆ ಕುಡಿದು ಬಿಡ್ತಾರೆ. ಅದೇನು ವಿರುದ್ಧ ಆಗ್ತದದು. ಹಾಗೆ ವಿರುದ್ಧ ಆಹಾರಗಳಿಂದ ಅಪಮೃತ್ಯುಗಳು ಆಗ್ತವೆ. ಅಪಮೃತ್ಯುಗಳಾಗಲಿಕ್ಕೆ ವಿರುದ್ಧ ಆಹಾರಗಳು ಮೂಲ ಕಾರಣಗಳು. ಹಾಗಾಗಿ ಆ ವಿರುದ್ಧ ಆಹಾರಗಳಿಂದ ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳದೇ ಇರೋದ್ರಿಂದ ಶರೀರದಲ್ಲಿ ವಿಕಾರಗಳು ಸೃಷ್ಟಿ ಆಗ್ತವೆ. ಪ್ರಾರಂಭಿಕ ಹಂತದಲ್ಲಿ ನಮ್ಗೇನು ಗೊತ್ತೇ ಆಗೋದಿಲ್ಲ. ಈಗ ನೋಡ್ರಿ, ಜಾಸ್ತಿ ಜನ ಏನಾಗ್ತದೆ ಅಂದರೆ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗಿ ಬರ್ತಾ ಇದೆ. ಈಗ ಯಾವುದು ಗುಟ್ಕ, ಬೀಡಿ, ಸಿಗರೇಟು, ಸರಾಯಿ ಯಾವುದು ದುಶ್ಚಟ ಮಾಡೋದಿಲ್ಲ ಅವರು. ಆದರೂ ಬುದ್ಧಿ ನೋಡ್ರಿ, ನನಗೆ ಯಾವ ದುಶ್ಚಟ ಮಾಡೋರೆಲ್ಲ ಚೆನ್ನಾಗಿದಾರ್ರಿ, ಹಾಗಂತ ದುಶ್ಚಟ ಮಾಡ್ಬೇಕಂತಲ್ರಿ. ಮತ್ತೆ ನಮಗೆ ಯಾಕೆ ಇದು ಕ್ಯಾನ್ಸರ್ ಬಂತು ಅಂತ ಹೇಳ್ತಿರ್ತಾರೆ. ಅದು ಯಾಕೆ ಬರ್ತಂದ್ರೆ ಕಾಲ ವಿರುದ್ಧ ಆಹಾರವನ್ನು ಸೇವನೆ ಮಾಡೋದು, ಪದಾರ್ಥ ವಿರುದ್ಧ ಆಹಾರವನ್ನು ಸೇವನೆ ಮಾಡೋದು, ಇದರಿಂದ ಬರ್ತದೆ. ಆಹಾರ ಜ್ಞಾನ ನಮಗಿರಬೇಕು. ಆಮೇಲೆ ಹಾಲಿನಲ್ಲಿ ಉಪ್ಪು ಸೇರಿಸಿ ಸೇವನೆ ಮಾಡಿದರೆ ವಿರುದ್ಧ ಆಗ್ತದೆ ಯಾವತ್ತು. ಹೀಗೆ ವಿರುದ್ಧ ಆಹಾರಗಳನ್ನು ಸರಿಯಾಗಿ ನಾವು ಕ್ರಮಬದ್ಧವಾಗಿ ತಿಳ್ಕೊಂಡು ಆಹಾರ ಸೇವನೆ ಮಾಡಬೇಕು. ರಾತ್ರಿ ಬೇಗ ನೀವು ಆಹಾರ ಸೇವನೆ ಮಾಡಿದ್ರೆ ಏನಾಗ್ತದಂದ್ರೆ ಹೊಟ್ಟೆಗೆ ರೆಸ್ಟ್ ಸಿಗ್ತದೆ. ಹೊಟ್ಟೆಗೆ ರೆಸ್ಟ್ ಸಿಕ್ಕರೆ ಚೆನ್ನಾಗಿ ನಿದ್ದೆ ಬರ್ತದೆ, ಮೆದುಳಿಗೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗ್ತದೆ. ಏನ್ರಿ, ಮೆದುಳಿಗೆ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಯಿತು ಅಂದರೆ ನೀವು ಬೆಳಗ್ಗೆದ್ದು ಕಣ್ಣು ಮುಚ್ಚಿ ಧ್ಯಾನ ಮಾಡೋದೇ ಬೇಕಾಗಿಲ್ಲ, ಆ ನಿಮ್ಮ ನಿದ್ರೆನೇ ಧ್ಯಾನ ಆಗಿಬಿಡ್ತದೆ. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಏನ್ರಿ ಒಂದು ಕಾಲು ಭಾಗವನ್ನು ನಿದ್ದೆಗೆ ಕಳಿತಾನೆ. 24 ತಾಸಿನಾಗ ನಾವು 8 ತಾಸಂತೂ ನಿದ್ದೆ ಮಾಡ್ತೇವೆ. ಆ 8 ತಾಸೇ ನಿದ್ರೆನೇ ಧ್ಯಾನ ಆಗಿಬಿಟ್ರೆ ನಾವು ಮತ್ತೆ ಧ್ಯಾನ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ನಿದ್ರೆ ಧ್ಯಾನ ಆಗಿದ್ರೆ 8 ತಾಸು ಮಲಗೋ ಅವಶ್ಯಕತೆನೂ ಇಲ್ಲ, 6 ತಾಸಿಗೆಲ್ಲ ಎಚ್ಚರ ಆಗಿಬಿಡ್ತದೆ. ಭಾಳ ಸ್ವಸ್ಥವಾಗಿ ಹೇಳ್ತಾನೆ ಮನುಷ್ಯ. ಇಲ್ಲಾಂದ್ರೆ ಬೆಳಗ್ಗೆ ನಮಗೆ ಯಾರು ದೂಡಿದ್ರೂ ಎಚ್ಚರ ಆಗೋದಿಲ್ಲ, ಯಾರು ಎಬ್ಬರಿಸಿದ್ರೂ ಎಚ್ಚರ ಆಗೋದಿಲ್ಲ, ಮೈ ಮೇಲೆ ನೀರು ಹಾಕಿದ್ರೂ ಎಚ್ಚರ ಆಗಲ್ಲ. ನೋಡ್ರಿ, ಅಷ್ಟೊಂದು ಆಲಸ್ಯ ತುಂಬಿಕೊಡ್ತದೆ. ಬೆಳಗ್ಗೆ ಹೇಳ್ಬೇಕಂತವ್ರ ಬುದ್ಧಿ ಹೇಳಕ್ಕೆ ಶಕ್ತಿ ಇಲ್ದಂಗೆ ಆಗ್ತದೆ. ಮನಸ್ಸು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ರಾತ್ರಿ ಕರೆಕ್ಟಾಗಿ ಹೊಡೆದು ಮಲಗಿರ್ತೇವೆ ನಾವು, ಅದಕ್ಕೆ ಅದು ಬೆಳಗ್ಗೆ ಎಚ್ಚರ ಮಾಡಿ ಕೊಡೋದಿಲ್ಲ. ಅದೇನಾಗ್ತದೆ, ಮಲಗಿದಾಗ ನಿಮಗೆ ನಿದ್ದೆ ಬರ್ತದೆ ಅಂತ ಅನಿಸ್ತದಲ್ಲ, ಅದು ನಿದ್ದೆ ಅಲ್ಲ, ಅದು ಅಮೂಲದು. ಯಾಕಂದ್ರೆ ನೀವು ಜಾಸ್ತಿ ತಿಂದಿರ್ತಿರಲ್ಲ, ಅದೆಲ್ಲ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ರಕ್ತ ಸಂಚಾರ ಏನಾಗ್ತದೆ, ಹೊಟ್ಟೆ ಕಡೆ ಬಂದ್ಬಿಡ್ತದೆ. ಅವಾಗ ಮೆದುಳಿಗೆ ರಕ್ತ ಸಂಚಾರ ತೊಂದರೆ ಆಗ್ತದೆ. ಅವಾಗ ತಲೆಗೆ ಹಿಂದೆ ಪೆಟ್ಟು ಬಿದ್ದರೆ ಒಂದು ಹೆಂಗೆ ಮನುಷ್ಯ ಪ್ರಜ್ಞೆ ತಪ್ಪಲ್ಲ, ಹಂಗೆ ತಲೆಗೆ ರಕ್ತ ಸಂಚಾರ ಕಡಿಮೆ ಆಯಿತು ಅಂದ್ರೆ ಪ್ರಜ್ಞೆ ಹೋಗ್ತದೆ ಮನುಷ್ಯಂದು, ಅದೇ ನಿದ್ದೆ ಆಗ್ತದೆ. ಪ್ರಜ್ಞೆ ಹೋಗಿ ನಿದ್ರೆ ಬರಬಾರ್ದು. ನಮಗೆ ನಿದ್ರೆ ಹೇಗೆ ಬರ್ಬೇಕಂದ್ರೆ ಧ್ಯಾನದ ಹಾಗೆ ನಿದ್ದೆ ಬರ್ಬೇಕು, ಸಮಾಧಾನವಾಗಿ ನಿದ್ದೆ ಬರ್ಬೇಕು. ನಿದ್ರೆ ಎಷ್ಟು ದೊಡ್ಡ ಸುಖ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಹಂಗೆ ನಿದ್ದೆ ಬರ್ಬೇಕು. ಆ ಥರ ನಿದ್ದೆ ಬರ್ಬೇಕಂದ್ರೆ ನಾವೇನು ಮಾಡಬೇಕು, ರಾತ್ರಿ ಲಘು ಆಹಾರ ಮತ್ತು ಲಘು ಆಹಾರ ಮಾಡ್ಬೇಕು. ಲಘು ಅಂದ್ರೆ ಕಡಿಮೆ ತಿನ್ಬೇಕ್ರಿ, ಲಘು ಅಂದ್ರೆ ಲಘು ತಿನ್ಬೇಕು, 7 ಗಂಟೆ ಒಳಗೆ ಹೆಚ್ಚಂದ್ರೆ. ಹಾಗೆ ನೀವು ಮಾಡಿ ನೋಡ್ರಿ, ನಾ ಹೇಳಿದ್ದೆಲ್ಲ ಈಗ ಮಾಡಿ ನೋಡ್ರಿ, ಒಂದು 2-3 ತಿಂಗಳು ಬಿಟ್ಟು ನಿಮ್ಮ BP ಶುಗರ್ ನೋಡ್ರಿ ಎಲ್ಲ ಹೋಗ್ಬಿಟ್ಟಿರ್ತಾವೆ, ಎಲ್ಲ ನಾರ್ಮಲಿಗೆ ಬಂದ್ಬಿಟ್ಟಿರ್ತಾವೆ. ಯಾಕಂದ್ರೆ ಇದು ಟ್ಯೂನ್ ಮಾಡ್ಕೊಂಡ್ರಲ್ಲ, ಸಮಯದ ಬೆಲ್ಟ್ ಚೇಂಜ್ ಮಾಡ್ಕೊಂಡ್ರಲ್ಲ, ರೀಸೆಟ್ ಮಾಡ್ಕೊಂಡ್ರಿ. ನಮ್ಮ ಹಿರಿಯರು ಹಂಗೆ ಇದ್ರಿ, ಅದಕ್ಕೆ ಅವ್ರು ಅಷ್ಟು ವರ್ಷ ಬದುಕ್ತಿದ್ರು. ಅವ್ರು ಯಾರು ನಮ್ಮ ಥರ ಮುಂಜಾನೆದ್ದು ಮಾಡ್ತಿದ್ದಿಲ್ಲ, ಮಾಡ್ತಿದ್ರು. ಅವ್ರ ಜೀವನವೇ ಯೋಗಮಯ ಆಗಿಬಿಟ್ಟಿತ್ತು. ಇದನ್ನ ಮಾಡಬೇಕು ಮಾಡಬಾರ್ದಂತಲ್ಲ, ಇನ್ನೂ ಹೆಚ್ಚು ಸಾಧನೆಗಾಗಿ. ಆದರೆ ನಾವು 100 ವರ್ಷ 100% ಬದುಕಬೇಕಂದ್ರೆ ಸಮಯದ ಮೇಂಟೈನ್ ಮಾಡಿಬಿಟ್ರೆ ಸಾಕು. ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತಾರೆ, ಜೈವಿಕ ಗಡಿಯಾರ, ಅದು ರೀಸೆಟ್ ಆಗಿಬಿಡುತ್ತೆ. ಇದನ್ನ ಮಾಡೋದು. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಆಹಾರವೇ ಔಷಧಿ. ಇದು ಒಂದು ಸಮಯ ಔಷಧಿ ಆಗ್ಬೇಕು, ಒಂದು. ಎರಡನೇದ್ದು ಆಹಾರವೇ ಔಷಧಿ ಆಗ್ಬೇಕು. ಆಹಾರ ಔಷಧಿ ಆಗೋದ್ರೆ ವಿರುದ್ಧ ಆಹಾರಗಳನ್ನು ಬಿಡಬೇಕು. ಮತ್ತೆ ಹೆಂಗೆ ತಿನ್ನಬೇಕು ಆಹಾರ ಅಂದ್ರೆ ಕಡಿಮೆ ತಿನ್ಬೇಕು. ಈಗ ನೀವು ನಿಮ್ಮ ಮನ್ಯಾಗ ಮಿಕ್ಸರ್ ಅದಾವ,
ತುಂಬ ಹಾಕಿ ತಿರುಗಿಸ್ಕೊಂಡು ತಿರುಗ್ತದೆ. ಎಲ್ಲ ತುಂಬ ಹಾಕಿ ಚಲೋ ಮಾಡ್ರಿ, ಹೊಳ್ಯಾಡಂಗಿಲ್ಲ ಅದು. ಮತ್ತು ನಾವು ಯಾರ್ದಾರು ಮದುವೆ ಹೋಗಿರ್ತೇವೆ, ಮೈಸೂರು ಪಾಕನು ಹಾಕ್ಸ್ಕೊಳ್ಳೋದೆ, ಡ್ರೈ ಜಾಮೂನು ಹಾಕ್ಸ್ಕೊಳ್ಳೋದೆ, ಮ್ಯಾಲೆಲ್ಲ ತಿಂದು ಮತ್ತೊಂದಿಷ್ಟು ಐಸ್ ಕ್ರೀಮು ತಿಂದು ಫ್ರೀ ಸಿಕ್ಕಿರ್ತದಲ್ಲ, ಒಟ್ಟೆ ತಿನ್ನೋದು. ಆಯರ್ ಮಾಡಿದ್ದೆಲ್ಲ ತಿನ್ಲೇಬೇಕಂದಿರ್ತಾರೆ ಕೆಲವು ಜನ. ಹಂಗೆ ಮಾಡಿದ್ರ ಎಲ್ಲಿ ಬರ್ಬೇಕತಿ? ಈ ಜಪಾನ್ ದೇಶದೊಳಗೆ ಒಂದು ಪ್ರದೇಶ ಐತಿರವ, ನನಗೆ ಅದರ ಹೆಸರು ನೆನಪು ಬರೋಲ್ದು. ಅಲ್ಲಿ ಪ್ರತಿಶತ 90% ಜನ 90% ಜನ 100 ವರ್ಷಕ್ಕಿಂತ ಹೆಚ್ಚಿಗೆ ಬದುಕ್ತಾರಂತಲ್ಲಿ. ಅವರು ಒಂದು ರೂಲ್ಸ್ ಫಾಲೋ ಮಾಡ್ತಾರೆ. ಅವರು ಯಾವುದು? ಅವರು ತಮ್ಮ ಹೊಟ್ಟೆಯಲ್ಲಿ 70% ಅಷ್ಟೇ ಊಟ ಮಾಡ್ತಾರೆ, ಇನ್ನು 30% ಖಾಲಿ ಬಿಡ್ತಾರೆ. ನಾವೇನ್ ಮಾಡ್ತೇವೆ? ನಾಲಿಗೆಯ ಸವಿಸುಖಕ್ಕೆ ಶೀಲವನ್ನು ತುಂಬುವರು. ನಾಲಿಗೆ ಹೇಳ್ತಂದ್ರೆ ಮುಗೀತು. ಚಲೋ ಮಿರ್ಚಿಯಾಗ ತಮ್ಮ ಇಲ್ಲೊಂದು 4 ಮಿರ್ಚಿ ತಗೊಂಬ ಅನ್ನೋದು. ಮಿರ್ಚಿನೂ ತಿನ್ನದೆ, ಬಜ್ಜಿನೂ ತಿನ್ನದೆ, ಮತ್ತು ಗೋಧಿ ಹುಗ್ಗಿನೂ 1-2 ಗಂಗಳ ಎರ್ಸದೆ, ಎಲ್ಲ ತುಂಬಿ ಒಂದ್ಸಲಿ ತುಂಬಿಟ್ರೆ ಏನಾಗ್ತದದು, ಅದು ಒಂದ್ಸಲಿ ಹದಗೆಟ್ಟು ಬಿಡ್ತದೆ. ಹದಗೆಟ್ರೆ ಮತ್ತೆ ಸುಧಾರಿಸ್ಲಿಕ್ಕೆ 6 ತಿಂಗಳು ಬೇಕು. ಅದು ಸುಧಾರಿಸೋದಕ್ಕೆ ಮತ್ತೊಂದ್ಸಲಿ ತುಂಬಿಟ್ರೆ ಮುಗಿದೋದು. ಹಂಗಾಗ್ತದೆ. ಅದಕ್ಕಾಗಿ ಆಹಾರ ಹೇಗಿರಬೇಕು? ನಮ್ಮ ಆಯುರ್ವೇದದ ಪ್ರಕಾರ ಅರ್ಧ ಆಹಾರ ತಿನ್ಬೇಕು, ಹೊಟ್ಟೆಗೆ ಅರ್ಧ. ಇನ್ನು ಕಾಲು ಭಾಗ ನೀರಿಗೆ ಇಟ್ಕೋಬೇಕು, ಇನ್ನು ಕಾಲು ಭಾಗ ತಿರ್ಗಕ್ಕೆ ಮಷಿನ್ ತಿರುಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು. ಹಂಗೆ ಮಾಡ್ಬೇಕು. ಹಂಗೆ ಮಾಡಿದ್ರೆ ನಿಮ್ಮ ಆರೋಗ್ಯ ಚಲೋ ಇರ್ತದೆ. ಅದಕ್ಕೆ ಏನು ಹೇಳ್ತಾರೆ? ದುನಿಯಾ ಕಾ ಲೋಗ್ ಅಪ್ನೇ ಖಾನೆ ಮೇ ಆಧಾ ಕಟಾ ದಿಯಾ ತೋ ಸಾರೇ ಡಾಕ್ಟರ್ ಲೋಗ್ ಭೂಕೆ ಮರ್ ಜಾಯೇಗಾ ಅಂತ. ಏನ್ರಿ? ಹಂಗಿರ್ತದ ಆಹಾರದಲ್ಲಿ. ನಾವು ಆಹಾರವನ್ನು ಕಮ್ಮಿ ತಗೋಬೇಕು, ಇದೊಂದು ನಿಯಮ. ಇವಿಷ್ಟು ಮಾಡ್ರಿ. ಬೆಳಗ್ಗೆ ಎದ್ದು ಒಂದಿಷ್ಟು ಯೋಗ ಪ್ರಾಣಾಯಾಮ ಮಾಡ್ರಿ. ಆಮೇಲೆ ಈಗ ಕೆಲವೊಂದಿಷ್ಟು ಕಾಯಿಲೆಗಳಿಗೆ ಮನೆ ಮದ್ದನ್ನು ಹೇಳಿಕೊಡ್ತೀನಿ. ಆ ಮನೆ ಮದ್ದನ್ನು ನೀವು ಬಳಸ್ಬೋದು. ಈಗ ನೀವು ಯಾರೋ ಪುಸ್ತಕ ತೊಗೊಂಬಂದಿರಿ ಬರ್ಕೋರಿ, ಇಲ್ಲಾಂದ್ರೆ ಅಪ್ಪ ಅವ್ರದ್ದು ಯೂಟ್ಯೂಬ್ ಚಾನಲ್ನಾಗ ಅದು ಪ್ರಸಾರ ಆಗ್ತದೆ, ಅವಾಗೆಲ್ಲ ನೀವು ನೋಡ್ಕೋಬೋದು. ಒಂದು ನೋಡಲಿ, ಶುಗರ್ಗೆ ಬಿಲ್ಪತ್ರೆ ಭಾಳ ಕ್ಲಿಕ್ ಆಗಿರೋ ಮನೆ ಮದ್ದಿದು. ಭಾಳ ಜನರಿಗೆ 400-500 ಶುಗರ್ ಇದೆಲ್ಲ ಕಡಿಮೆ ಅದ. ಬಿಲ್ಪತ್ರೆ ಮತ್ತು ಕರಿಕಿ, ಗರಿಕೆ ಅಂತಾರಲ್ಲ, ಕರಿಕೆ ಅಂತ ನಿಮ್ಮ ಕಡೆ ಕರಿಕಿ. ಬಿಲ್ಪತ್ರೆ ಒಂದು, ಕರಿಕೆ ಒಂದು, ಆಮೇಲೆ ಅಮೃತ ಬಳ್ಳಿ. ಬಿಲ್ಪತ್ರೆ, ಕರಿಕಿ, ಅಮೃತ ಬಳ್ಳಿ, ಅದರ ಜೊತೆಗೆ ಈ ತಂಗಡಿ ಹೂವು ಅಂತಾರೆ ನಿಮ್ಮ ಕಡೆ, ಹೊನ್ನಂಬ್ರಿ ಹೂವು ಅಂತಾರಲ್ಲ, ಹೊನ್ನಂಬ್ರಿ ಹೂವು ಹಳದಿ ಕಲರ್ ಹೂವಾಗಿರ್ತಲ್ಲ, ಇಷ್ಟಿಷ್ಟೇ ಗಿಡ ಇರ್ತದೆ. ಅವ್ರಿ ಹೂವು ಅಂತಾರೆ ನೋಡ್ರಿ, ಅವರಿಕೆ ಅಂತಾರಲ್ಲ. ಇದನ್ನ ಪೂಜೆ ಮಾಡ್ಬೇಕಾರೆ ಚುಸ್ತಿರಲ್ಲ, ಅದನ್ನೇ ಪಾಠ ಮಾಡಿ ಚುಸ್ತಿರ ನೋಡಿ. ಅದೇ ಅದರ ಹೂರಿ, ಅದರ ಹೂವು, ಆ ಹೂವನ್ನ ಇವೆಲ್ಲವನ್ನು ನೆರಳಲ್ಲಿ ಒಣಗಿಸೋದು. ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲ. ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳೋದು. ಪುಡಿ ಮಾಡಿ ಇಟ್ಕೊಂಡು ಅದು ಬೆಳಗ್ಗೆ 1 ಚಮಚ, ರಾತ್ರಿ 1 ಚಮಚ ತಗೊಳ್ಳೋದು. ಇದರಿಂದ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, BP, ಶುಗರು ಭಾಳ ಬೇಗ ಹತೋಟಿಗೆ ಬರ್ತದೆ. ಬರೀ ಇದನ್ನಷ್ಟೇ ಮಾಡಿದ್ರಲ್ಲ, ಸಮಯ ಮತ್ತು ಆಹಾರ ಔಷಧಿ ಮಾಡಿಕೊಂಡಾಗ. ಭಾಳ ಜನ ಏನು ಮಾಡ್ತಾರೆ, ಮನೆ ಮತ್ತು ಮಾಡಿದ್ರಿ ಏನೂ ಆರಾಮೇ ಆಗಲಿಲ್ಲ, ಮತ್ತು ನೀವು ತಿನ್ನೋದು ಅದೆಲ್ಲ ಸರಿ ಮಾಡ್ಕೊಳ್ಳೋದು ಮತ್ತೆ ಏನಾಗ್ತದೆ? ಅದಕ್ಕೆ ನಮ್ಮ ಹಿರಿಯರು ಒಂದೇ ಮಾತಲ್ಲಿ ಹೇಳಿಬಿಟ್ರಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಆಹಾರದ ಬಗ್ಗೆ ತಿಳುವಳಿಕೆ ಇದ್ರೆ ಮಾತ್ರ. ಆಹಾರವನ್ನ ನಾವು ಔಷಧಿ ಸ್ವರೂಪದಲ್ಲಿ ಸೇವನೆ ಮಾಡಬೇಕು. ಇಲ್ಲಾಂದ್ರೆ ಔಷಧಿಗಳನ್ನ ಆಹಾರ ತರ ತಿನ್ಬೇಕಾಗ್ತದೆ. ಕೆಲವು ಜನ ನೋಡ್ರಿ ಡಬ್ಬಿನ ತಗೊಂಬಂದಿರ್ತಾರ ನಮ್ಮ ಆಶ್ರಮಕ್ಕೆ, ಒಂದೊಂದು ಡಬ್ಬಿ ಪೂರ್ತಿ ಹಿಡ್ಕೊಂಬಂದಿರ್ತಾರ ಅವ್ರು ಔಷಧಿಗಳು. ಅವ್ನು ಹಿಡ್ಕೊಂಡು ಅಡ್ಡಾಡೋದು ಒಂಥರ ಅವ್ರ ಆಸ್ತಿ ಇದ್ದಂಗೆ ಅದು ಔಷಧಿಗಳು. ಅಲ್ಲ ತಿನ್ನೋ ಅವಶ್ಯಕತೆ ಬರೋದಿಲ್ಲ ರೀ. ಪ್ರಾಮಾಣಿಕವಾಗಿ ನೀವು ಈ ಒಂದು ಪ್ರಯೋಗ ಮಾಡಿ ನೋಡ್ರಿ, ನಿಮ್ಮ BP, ಶುಗರ್ ಹೋಗ್ತಾವ್ರಿ. ಇದು ಹೆಂಗಂದ್ರೆ, ಇದು ಎಂಥ ಜಾಗದಲ್ಲಿ ಕುತ್ಕೊಂಡು ಇಂಥ ಮಾತು ಹೇಳ್ತೇವೆ ಅಂದರೆ, ಭಾಳ ಸತ್ಯಶುದ್ಧವಾದ ವಿಚಾರಗಳನ್ನಷ್ಟೇ ನಾವು ನಮ್ಮ ಜೀವನದಲ್ಲಿ ಹೇಳ್ತೇವೆ. ಅದು ಅಪ್ಪರು ಹೇಳಿದ್ದು. ಭಾಳ ಜನ ನನಗೇನಂದ್ರೆ, ಅವ್ರು 25 ನಿಮಿಷ ನಮ್ಮ ಜೊತೆಗೆ ಮಾತಾಡಿದ್ರು ಅಂತ ಹೇಳಿದ್ರು. ಅದು 25 ನಿಮಿಷದೊಳಗೆ ಏನೇನೇನೇನೋ ಮಾತಾಡಿದ್ರು, ಅದು ಅವಾಗ ನೆನಪು ಬರಲಿಲ್ಲ. ಯಾವಾಗೂ ನೆನಪು ಬರ್ತಾವೆಲ್ಲವು. ಅವ್ರೇನು ಹೇಳಿದ್ರಂದ್ರೆ, ಸತ್ಯಶುದ್ಧವಾದ ಕಾಯಕ ಇದನ್ನ ಮಾಡಿಬಿಡ್ರಿ, ಅದು ಯೋಗ ಅಂತ ಹೇಳಿದ್ರು.
ಸತ್ಯಶುದ್ಧವಾದ ಬೋಧನೆ ಮಾಡಬೇಕು, ಸತ್ಯಶುದ್ಧವಾದ ಕಾಯಕ ಮಾಡಬೇಕು, ಸತ್ಯಶುದ್ಧವಾದ ಬದುಕಿರಬೇಕು. ಸತ್ಯ ಮತ್ತು ಶುದ್ಧ, ಸತ್ಯ ಅಂದರೆ ಶುದ್ಧ, ಶುದ್ಧ ಅಂದರೆ ಸತ್ಯ. ಹಂಗಾಗಿ ನಾವು ಅದನ್ನೇ ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಆ ಕಾರಣದಲ್ಲಿ ಇದೊಂದು ಶುಗರಿಂದ ವಿಚಾರ ಆಯ್ತಲ್ಲ. ಇನ್ನು ಇದಾದ್ಮೇಲೆ ಕೆಲವು ಜನರಿಗೆ ಮೂಲವ್ಯಾಧಿ ಸಮಸ್ಯೆ ಬಂದಿರ್ತವೆ ನೋಡಿ. ಮೂಲವ್ಯಾಧಿ ಬಹಳ ದೊಡ್ಡ ಸಮಸ್ಯೆ ಆಗ್ತಿರ್ತದೆ. ಈ ಮುಟ್ಟಿದ್ರೆ ಹಿಂಗೆ ಮುದುಳ್ಕೋತದಲ್ಲ, ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಒಳಮುಚ್ಚಗ ಅಂತಿರಲ್ಲ, ಒಳಮುಚ್ಚಗ. ಅದ್ರ ಸೊಪ್ಪು ಜಜ್ಜದ್ರಿ, ಜಜ್ಜಿ ರಸ ತೆಗೆದು ಒಂದು 6 ರಿಂದ 7 ಚಮಚ ರಸ 1 ಗ್ಲಾಸ್ ಮಜ್ಜಿಗೆಯಲ್ಲಿ ಹಾಕಿ ಕುಡಿದು ಬಿಡೋದು ಬೆಳಗ್ಗೆ. ಆಮೇಲೆ ಮುಟ್ಟಿದ್ರೆ ಮುನಿ ಏನ್ರಿ. ಆಮೇಲೆ ರಾತ್ರಿ ಏನು ಮಾಡೋದು, ಒಂದು ಲೇಪನ ಮಾಡ್ಕೊಳ್ಳೋದು. ಎಂತೆಂಥ ಮೂಲವ್ಯಾಧಿ ಹೋಗ್ತಾವ್ರು ಇದರಲ್ಲಿ. ಈ ನುಗ್ಗಿ ಸೊಪ್ಪು ತಪ್ಪಲತ್ತಿ ಎಲ್ಲ ಕಡೆ ಸಿಗ್ತದೆ ಏನ್ರಿ. ನುಗ್ಗಿ ಸೊಪ್ಪು, ಎಕ್ಕಿ ಎಲಿ ಮತ್ತು ಮುಟ್ಟಿದ್ರೆ ಮುನಿ. ನುಗ್ಗಿ ಸೊಪ್ಪನ್ನ ಅರೆದು ಪೇಸ್ಟ್ ತಯಾರಿಸ್ಬೇಕು, ಅದು 1 ಚಮಚ ಸಾಕು. ಎಕ್ಕಿ ಎಲಿನೂ ಅರೆದು ಪೇಸ್ಟ್ ತಯಾರಿಸ್ಕೋಬೇಕು, ಅದನ್ನು 1 ಚಮಚ ಸಾಕು. ಇನ್ನು ಮುಟ್ಟಿದ್ರೆ ಮುನಿ ಸೊಪ್ಪನ್ನು ಎಲಿ ಅರೆದು ಅದರ ಪೇಸ್ಟ್ ತಯಾರಿಸ್ಕೊಂಡು ಅದು 3 ಚಮಚ ಇರಲಿ. ಅವೆಲ್ಲ ಪೇಸ್ಟ್ ಮಿಕ್ಸ್ ಮಾಡಿ ಮೂಲವ್ಯಾಧಿ ಆಗಿರೋ ಜಾಗಕ್ಕೆ ಹಾಕಿ ಒಂದು ಲಂಗೋಟಿ ಕಟ್ಕೊಂಡು ಮಲಗ್ರಿ. ಬೆಳಗ್ಗೆ ಎದ್ದು ಒಂದು ಬಿಸಿನೀರು ಹಾಕಿ ಒಂದು ಬುಟ್ಟ್ಯಾಗ ಹಾಕಿ ಅದ್ರಾಗ ಕುತ್ಕೋರಿ, ಹಿಪ್ ಬಾತ್ ಅಂತಾರಂತ. ಹಾಗೆ ಮಾಡ್ರಿ, ನಿಮ್ಮದು ಒಂದು 15-20 ದಿವಸದಾಗ ಮೂಲವ್ಯಾಧಿ ಹೋಗ್ಬಿಡ್ತದೆ. ಇನ್ನೊಂದು ಅದ್ಭುತ ಪ್ರಯೋಗ, ನಿಮ್ಮ ಕಡೆ ಈ ತುರ್ಬಿ ತಪ್ಪಲ ಅಂತಾರೆ ಗೊತ್ತದ? ಬೆಳಿಗ್ಗೆ ಹೇಳಿದ್ದೇನೆ ತುರ್ಬಿ ತಪ್ಪಲ. ತುರ್ಬಿ ಈಗ ರೌಂಡ್ ನಾನು ನಾಳೆ ತೋರಿಸ್ತೇನೆ, ನೀವು ನೆನಪಾಗಲಿಲ್ಲ, ನಾನು ಮುಂಜಾನೆ ಹೇಳಿದ್ದೆ. ಆ ತುರ್ಬಿ ತಪ್ಪಲ ಅಂತ ಬರುತ್ತೆ, ರೌಂಡ್ ಕಾಯಿ ಇರ್ತದೆ. ಹಿಂದೆ ನಾವು ಸಣ್ಣವರಿದ್ದಾಗ ಸೀಲ್ ಆಡ್ತಿದ್ದೇವಲ್ಲ ಅದರಲ್ಲಿ, ಏನ್ರಿ ಅತಿ ಬಲ ಅಂತಾರೆ ಅದಕ್ಕೆ. ನಾಳೆ ತೋರಿಸ್ತೇನೆ, ನೀವು ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ರು ಬರ್ತದೆ ಅತಿ ಬಲ ಅಂತೇಳಿ. ಅದ್ರಾಗ ಯೆಲ್ಲೋ ಕಲರ್ ಹೂ ಬರ್ತದ್ರಿ. ನಾಳೆ ತೋರಿಸೇ ಬಿಡ್ತೇನೆ, ನಿಮ್ಮಲ್ಲಿ ಭಾಳ ಐತ್ರಿ ಅದು. ಅದು ಸರ್ವರೋಗಕ್ಕೆ ಔಷಧಿ ನೋಡ್ರಿ ಅದು. ಅದರಿಂದ ವಿಟಮಿನ್ B12 ಕೊರತೆ ಹೋಗ್ತದೆ, ಕ್ಯಾಲ್ಸಿಯಂ ಕೊರತೆ ಹೋಗ್ತದೆ, ವಿಟಮಿನ್ ಕೊರತೆ ಹೋಗ್ತದೆ, ಆಮೇಲೆ ಅಜೀರ್ಣದ ಸಮಸ್ಯೆ ಹೋಗ್ತದೆ, ಮಲಬದ್ಧತೆ ಸಮಸ್ಯೆ ಹೋಗ್ತದೆ, ಮೂಲವ್ಯಾಧಿ ಹೋಗ್ತದೆ, ಸುಸ್ತು ನಿಶಕ್ತಿ ಹೋಗ್ತದೆ, ಹೃದಯದ ಬ್ಲಾಕೇಜ್ ಆಗೋದಿಲ್ಲ, ಕಿಡ್ನಿ ಚಲೋ ಇರ್ತದೆ, ಮೆದುಳು ಚಲೋ, ಎಲ್ಲ ರೋಗಕ್ಕೂ ಒಂದೇ ಅದು. ಅತಿ ಬಲ ಐತ್ರಿ ಅದರಲ್ಲಿ, ಅತಿ ಬಲ ಅಂತಾರೆ ಅದಕ್ಕೆ. ನಿಮ್ಮ ಕಡೆ ಅದು ಎಷ್ಟು ಬೆಳೆದತ್ತಂದ್ರೆ ಲಾರಿ ಲೋಡ್ ಗಟ್ಲೆ ಬೆಳೆದ್ ನಿಂತ್ಬಿಡೋದು, ಜಗ್ಗೈತಿ ಈ ಕಡೆಗೆ. ಅದು ನಾವು ದಾರೆ ನೋಡ್ಕೊಂಡು ಬಂದ್ವಿ ಅದನ್ನು ನಿನ್ನೆ ಬರ್ಬೇಕಾರೆ. ಅದರದ್ದು ಮೂಲವ್ಯಾಧಿ ಇದ್ದವ್ರಿಗೆ ನಾರ್ಮಲ್ ಆಗಿ ನೀವು ಸೇವನೆ ಮಾಡ್ಬೇಕಂದ್ರೆ ಒಂದು 20 ಎಲೆನ ಬೆಳಗ್ಗೆ ಸಾಯಂಕಾಲ ಆಗುತ್ತೆ ತಿನ್ನೋದ್ರಿ. ಸಣ್ಣ ಮಕ್ಕಳಿಗೆ ಒಂದು 4-5 ಎಲೆ ಯಾರು ಬೇಕಾದ್ರೂ ತಿನ್ಬೋದು. ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಮಕ್ಳು, ಯಾರು ಕಿಡ್ನಿ ಸಮಸ್ಯೆಗೆ ಒಳಗಾದವರು ಬರಬಾರ್ದು ಅಂದ್ರೆ ತಿನ್ಬೋದು. ಬಂದವರು ವೈದ್ಯರ ಸಲಹೆ ತೆಗೆದುಕೊಂಡು ಸೇವನೆ ಮಾಡ್ಬೋದು. ಉಳಿದಂತೆ ಎಲ್ಲರೂ ತಿನ್ಬೋದು, ಏನು ಅಪಾಯ ಇಲ್ಲದ್ರು. ಆ ಎಲಿನ ಬೆಳಗ್ಗೆ ಒಂದು 20 ಎಲೆ, ಸಾಯಂಕಾಲ ಒಂದು 20 ಎಲೆ ತಿಂದ್ಬಿಟ್ರೆ ನಿಮ್ಮ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೋಗೇ ಬಿಡ್ತದ್ರಿ, ಮಲಬದ್ಧತೆನೂ ಹೋಗ್ಬಿಡ್ತದೆ. ಅದ್ಭುತ ರೀ ಅದು. ಅಂತ ಕರಳಿಗೆ ಬಲ ತುಂಬುತ್ತದೆ. ಕರಳಿನಲ್ಲಿ ಒಂದು ಮೂಮೆಂಟ್ ಇರ್ತದೆ, ಪೆರಿಸ್ಟಾಟಿಲ್ ಮೂಮೆಂಟ್ ಅಂತ ಹೇಳ್ತಾರೆ. ಈ ಹಿಚಿಗೆಲ್ಲ ಅದು ಕರಳಿನಿಂದ ಅದು ಮಲ ಹಿಂಗೆಲ್ಲ ಸಂಚಾರ ಆಗ್ತಿರ್ತದೆ ನೋಡ್ರಿ, ಅದಕ್ಕೆ ಪೆರಿಸ್ಟಾಟಿಲ್ ಮೂಮೆಂಟ್ ಅಂತ ಕರೀತಾರೆ. ಅದೆಲ್ಲ ಚೆನ್ನಾಗಿ ಆಗ್ತದೆ. ಮತ್ತು ಶರೀರದಲ್ಲಿ ಯಾವುದೇ ಮೂಮೆಂಟು ಚೆನ್ನಾಗಿ ಕ್ರಿಯಾಶೀಲವಾಗಿಡ್ಲಿಕ್ಕೆ ಅದು ಕೆಲಸ ಮಾಡ್ತದೆ. ಅದ್ರ ಎಲ್ಲಿ ತಿನ್ನೋದು ಇಲ್ಲ ಅಂದರೆ ಅದು ಯಾವಾಗಲೂ ಸಿಗಬೇಕಲ್ಲ, ಅದಕ್ಕೆ ಏನು ಮಾಡೋದು, ಅದರ ಕಾಂಡವನ್ನು, ಅದರ ಬೇರನ್ನು ಕಿತ್ತು ಅದನ್ನು ಏನು ಮಾಡೋದು, ಸಣ್ಣಗೆ ಕೊಚ್ಚಿಟ್ಕೊಳ್ಳೋದು, ಒಣಗಿಸಿ. ಅದನ್ನೇನು ಮಾಡೋದು, ನೀವು ಚಹಾ ಕಾಫಿ ಕುಡಿತಾರಲ್ಲ ಮುಂಜಾನೆ, ಅದನ್ನು ಕುಡಿಬೇಡ್ದವ, ಅದೆಲ್ಲ ಭಾಳ ಚಲೋ ಅಲ್ಲ. ಚಹಾ ಕಾಫಿ ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಚಹಾ ಕಾಫಿ ಬಿಟ್ಬಿಡ್ರಿ ನೀವೆಲ್ಲ. ಚಹಾ ಕಾಫಿ ಒಳ್ಳೇದಲ್ರಿ, ಅದು ಚಹಾ ಕಾಫಿಯಿಂದ ಭಾಳ ದುರಂತ ಆಗ್ತದೆ. ಚಹಾ ಕುಡಿಯೋದ್ರಿಂದ ಹೊಟ್ಟೆ ಹಸಿವು ಆಗೋದಿಲ್ಲ, ಚಹಾ ಕುಡಿಯೋದ್ರಿಂದ ಆಮೇಲೆ ಜೀರ್ಣ ಆಗ್ತದೆ, ಮಲಬದ್ಧತೆ ಹೆಚ್ಚಾಗ್ತದೆ. ಚಹಾ ಕುಡಿಯೋದ್ರಿಂದ ಕ್ಯಾನ್ಸರ್ ಬರ್ತದೆ. ಯಾಕಂದರೆ ಚಹಾ ಪುಡಿಯಲ್ಲಿ ಟೆನ್ನಿನ್ನು ಅಂತಕ್ಕಂಥ ಅಂಶ ಇರ್ತದೆ. ಸಕ್ಕರೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, ಸಲ್ಫರ್ ಡೈಆಕ್ಸೈಡು ಅಂತ ಎಲ್ಲ ವಿಷಕಾರಿ ಅಂಶಗಳಿರ್ತಾವೆ. ಕಾಫಿ ಪೌಡರ್ಲು ಕೆಫಿನ್ ಅಂತ ಇರ್ತದೆ. ನೀವು ಈಗ ವಯಸ್ಸಾದ್ರಲ್ಲ ಆಗಿರಲ್ಲ, ಒಂದು 80-89 ವರ್ಷದವ್ರು ಭಾಳ ಬಂದಾರಲ್ಲಿ. ಹಳೆ ಮಾಡಲ್ಗಳು ಭಾಳ ಅದಾವ ಇಲ್ಲೆಲ್ಲ. ಏನು ಬಿಜಾಪುರದಾಗ ಮಾತ್ರ ನೋಡ್ರಿ ಇದೆಲ್ಲ ಸಂಸ್ಕೃತಿ, ಎಲ್ಲ ಪೇಟ, ಈ ತಲೆ ಮೇಲೆ ಸೆರಗು, ಬೇರೆ ಕಡೆ ಕಡಿಮೆ ರೀ ಅದು. ಬಿಜಾಪುರದಾಗ ಭಾಳ ಸಂಸ್ಕೃತಿ ಉಳ್ದೈತೆ ಅಂದ್ರೆ ಬಿಜಾಪುರ. ಅದಕ್ಕೆ
ಭಾಳ ನಾನು ಎಲ್ಲ ಕಡೆ ಹೇಳ್ಕೊತಿರ್ತೀನಿ. ಬಿಜಾಪುರ ಈ ಕಡೆ ಭಾಗದಲ್ಲಿ ಗುಲ್ಬರ್ಗ ಹೀಗೆಲ್ಲ ಭಾಳ ಚಲೋ ಸಂಸ್ಕೃತಿ ಉಳಿಸ್ಯಾರ ಇನ್ನೂ ಇಲ್ಲಿ. ಏನು ಹಾಗೆ ಎಲ್ಲಿ ಹೋಗಿದ್ವಿ ನಾವು? ಚಹಾ ಕಾಫಿ ಕುಡಿಬೇಡ್ರಿ ಅಂತ ಹೇಳಕತ್ತಿದ್ವಿ. ಕುಡಿಬೇಡ್ರಿ ಅದನ್ನು. ಮನ್ಯಾಗ ಚಹಾ ಪುಡಿ, ಕಾಫಿ ಪುಡಿ, ಸಕ್ಕರೆ ಇದ್ರೆ ಚೆಲ್ಬಿಡ್ರಿ. ತಂದೇವ್ರಿ ಆಗ ಮಟ್ಟ ಕುಡಿತೀವ್ರಿ ಅನ್ಬೇಡ್ರಿ. ಯಾಕೆ ವಿಷ ಕುಡಿಯೋಕ್ಕಾಕತ್ತೇನ್ರಿ? ಕುಡಿಬೇಡ್ರಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೇನೆ ನೋಡ್ರಿ. ಹಾಂ, ಯಾಕಂದ್ರೆ ನಿಮ್ಮ ಕಾಲಿಗೆ ಬೀಳಂದ್ರೆ ಬೀಳ್ತೇನೆ. ಏನು ಇದು ಹಿಂಗೆ ಪರಿವರ್ತನೆ ಮಾಡ್ತೀರಿ ಶರಣರು. ಅದು ನಿಮ್ಮ ಮನಸ್ಸಾಕ್ಷಿ ನೀವು ಪ್ರಮಾಣ ಮಾಡ್ಕೊಂಡ್ಬಿಡ್ರಿ. ಶರಣರು ಹಿಂದೆ ಏನು ಮಾಡ್ತಾರಂದ್ರೆ, ಯಾರ್ದಾರ ಈಗ ಮುಳ್ಳಾವಿಗೆ ಮೇಲೆ ನಿಲ್ಲೋ ಒಂದು ಪದ್ಧತಿ ಐತೆ ನೋಡ್ರಿ. ಅದೇನಂದ್ರೆ, ಯಾವಾರ ಶರಿ ಕುಡಿತಿದ್ದ, ಉಟ್ಗ ತಿಂತಿದ್ದ ಅಂದ್ರೆ ಶರಣರು ಏನು ಮಾಡ್ತಾರಂದ್ರೆ, ಅವ್ರ ಮನೆ ಮುಂದೆ ಹೋಗಿ ಮುಳ್ಳು ಹಾಸಿ ಅದ್ರ ಮೇಲೆ ನಿಂತು ಬಿಡೋರುತ್ತೆ. ನೀ ಬಿಡ್ತಾನೆ ಅನ್ನೋರಿಗೆ ನಾ ಮುಳ್ಳಿಂದ ಇಳಿಯಂಗಿಲ್ಲ ಅಂತ. ಹಾಗೆ ಗುರು ಅಂದ್ರೆ ಅವನು ಭಾಗಬೇಕ್ರಿ. ಮುಗಿದ ಕೈ ಬಾಗಿದ ತಲೆ ಆಗ್ಬೇಕು. ಬಸವಣ್ಣವರೇ ನನಗಿಂತ ಸಣ್ಣವ್ರು ಯಾರಿಲ್ಲ ಅಂತ ಹೇಳ್ಯಾರ, ಮತ್ತು ನಾವಿನ್ಯಾರು? ಹೌದಿಲ್ರಿ? ಹಂಗಾಗಿ ನೀವು ದಯವಿಟ್ಟು ಚಹಾ ಕಾಫಿ ಕುಡಿಯೋದು ಬಿಡ್ರಿ. ಅದರಿಂದ ಚಲೋ ಅಲ್ಲದು, ಭಾಳ ಹೊಲಸದದು ಪದ್ಧತಿ. ಅದ್ರ ಬದಲಿ ಕೆಲವು ನೋಡ್ರಿ, ಜಾಸ್ತಿ ಓದ್ದವ್ರು ಭಾಳ ನೋಡ್ಬೇಕು ನೀವು. ಅವ ಹಾಸಿಗೆ ಕುತ್ಕೊಂಡೆ ಚಹಾ ಕುಡಿತಿರ್ತಾರ. ಹಲ್ಲು ಉಜ್ತಿರಂಗಿಲ್ಲ. ಹಲ್ಲು ಉಜ್ಜಲಾರ್ದಂಗೆ ಕೆಟ್ಟ ಹೊಲಸು ಬಾಯಲ್ಲಿ ಚಹಾ ಕುಡಿತಾರೆ ಅಂದ್ರೆ ನಾವು ಏನು ತಿಳ್ಕೊಬೇಕು? ಜಾಸ್ತಿ ಓದ್ಯಾನ ಮನುಷ್ಯ ಅಂತ ತಿಳ್ಕೊಬೇಕು. ಜಗ್ ಓದೇ ನೀವು ಅಂತ ತಿಳ್ಕೊಬೇಕು. ಬೆಡ್ ಟೀ ಅಂತ. ಹಂಗೆ ಡೆಡ್ ಟೀ ಅದು. ಬೆಡ್ ಟೀ ಅಲ್ಲ, ಡೆಡ್ ಟೀ ಅದು. ಚಹಾ ಕಾಫಿ ಮೊದಲು ಇದ್ದಿಲ್ಲ. ನಾ ಸಣ್ಣವಿದ್ದಾಗ, ನಾ ಏನು 32-33 ವಯಸ್ಸು ನನಗೀಗ. ನಾ ಸಣ್ಣವಿದ್ದಾಗ ಚಹಾ ಕಾಫಿ ಭಾಳ ಕಡಿಮೆ ಇತ್ತು. ಇತ್ತೀಚೆಗೆ ಏನ್ರವ ಭಾಳ ಬಂತಿದೆ ಚಹಾ ಕಾಫಿ ಬಂದು ಹದಗೆಡಿಸ್ಬಿಟ್ಟವು. ಅದು ದಿನಕ್ಕೆ ಒಂದು 7-8 ಸರಿ ಚಹಾ ಕುಡಿದೇ ಮಾಡ್ತಾರೆ ಕೆಲವು ಜನ. ಕುಡಿಬೇಡ್ರಿ, ಚಲೋ ಅಲ್ಲ ಅದು. ದಯವಿಟ್ಟು ಕುಡಿಬೇಡ್ರಿ ನೋಡ್ರಿ. ಅದ್ರ ಬದಲು ಇಂಥ ಕಷಾಯ ಕುಡೀರಿ. ಕಷಾಯಗಳಲ್ಲಿ ನಿಮ್ಗೆ ಆರೋಗ್ಯ ಸಿಗ್ತದೆ. ಏನ್ರಿ, ನಿಮ್ ಬೇಕಾದಂಥ ವೈರಸ್ ಬಂದರೂ ಏನಾಗೋದಿಲ್ಲ. ಒಂದೊಂದು ವಾರ ಕಷಾಯ ಕುಡೀರಿ. ತುಳಸಿ ಕಷಾಯ ಕುಡೀರಿ, ಅಮೃತ ಬಳ್ಳಿ ಕಷಾಯ ಕುಡೀರಿ, ಆಮೇಲೆ ಬಿಲ್ಪತ್ರಿ ಕಷಾಯ ಕುಡೀರಿ, ಹೊಂಗೆ ಮರದ ಎಲೆ ಕಷಾಯ ಕುಡೀರಿ, ಏನ್ರಿ ಗರಿಕೆ ಕಷಾಯ ಕುಡೀರಿ. ಬಿದಿರಿನ ಎಲೆ ಇರ್ತಾವಲ್ಲ, ಅದರ ಎಲೆ ಕಷಾಯ ಕುಡಿದ್ರೆ ಮೈಯನ್ ಗಂಟೆಲ್ಲ ಕರಿ ಬಿಡ್ತಾವು. ಹೀಗೆಲ್ಲ ಒಂದೊಂದು ಕಷಾಯಗಳು. ಈಗ ಅತಿ ಬಲ ಅಂತ ಹೇಳಿದೆ, ಇದ್ರ ಕಷಾಯ ಕುಡೀರಿ. ಹಿಂಗೆ ಕಷಾಯ ಕುಡಿಯೋದು. ಇಲ್ಲಾಂದ್ರೆ ಮನೆಯಲ್ಲೇ ಚಲೋ ಒಂದು ಕಷಾಯ ಪೌಡ್ರ್ ನೀವೇ ರೆಡಿ ಮಾಡ್ಕೋಬೋದು. 1/4 kg ಹವೀಜ್ ಕಾಳು ಹಾಕ್ರಿ, 1/4 kg ಒಣ ಶುಂಠಿ ಪುಡಿ ಹಾಕ್ರಿ, 10 ಗ್ರಾಮ್ನಷ್ಟು ಲವಂಗ, 10 ಗ್ರಾಮ್ನಷ್ಟು ಏಲಕ್ಕಿ, 10 ಗ್ರಾಮ್ನಷ್ಟು ಏನು ಹಾಕ್ರಿ ಅದಕ್ಕಂದ್ರೆ ಮೆಂತ್ಯ ಪುಡಿ, ಚಕ್ಕಿ ಹಾಕ್ರಿ 10 ಗ್ರಾಮು. ಇವೆಲ್ಲ ಹಾಕಿ ಪೌಡ್ರ್ ಚೆಂದ ಆಗ್ತದೆ. ಅದನ್ನು ಚೆಂದಾಗಿ ಹಾಲಿನಲ್ಲಿ ಅಥವಾ ಇದರಲ್ಲಿ ನೀರಿನಲ್ಲಿ ಚೆಂದ ಕುದಿಸಿ, ಬೆಲ್ಲ, ಒರಿಜಿನಲ್ ಬೆಲ್ಲ ತರಬೇಕ್ರಿ. ಈ ಬಿಳಿ ಬೆಲ್ಲ ಅಲ್ಲ. ನಮ್ಮ ಮಂದಿಗೆ ಬಿಳಿ ಅನ್ನೋದೊಂದು ದೊಡ್ಡ ಹುಚ್ಚು ಹೋಗ್ಬಿಟ್ಟ. ಬೆಳ್ಳಗಿರ್ಬೇಕು, ಎಲ್ಲ ಬೆಳ್ಳಗಿರ್ಬೇಕು ಒಟ್ಟು. ಆದ್ರೆ ಕೂದಲು ಮಾತ್ರ ಬೆಳಗಾಗಬಾರ್ದು, ಕೂದಲು ಕರಗಿರ್ಬೇಕು. ಏನ್ರಿ, ಅದು ಕೂದಲು ಕರಗಾಗಬೇಕಂತೇಳಿ ತಲೆಗೆ ಹೆರಡೆ ಹಚ್ಕೋತಾರಲ್ಲ, ಅದರಿಂದ ಸ್ಕಾಲ್ಪ್ ಕ್ಯಾನ್ಸರ್ ಬರ್ತದೆ, ಸ್ಕಿನ್ ಕ್ಯಾನ್ಸರ್ ಬರ್ತದೆ, ಸೋರಿಯಾಸಿಸ್ ಬರ್ತದೆ, ಭಾಳ ಕ್ಯಾನ್ಸರೇ ಬರ್ತದೆ ಅದರಿಂದ. ಒಟ್ಟ ಬಣ್ಣ ಹಚ್ಕೋಬೇಡ್ರಿ. ಅದು ದೇವ್ರ ಲೀಗಲ್ ನೋಟಿಸ್. ಅದು ನಿನಗೆ ಹಿಂಗೆ ವಯಸ್ಸಾಗ್ತಾವ, ಸ್ವಲ್ಪ ಚಂದ ಇರಪ್ಪ ಅಂತೇಳಿ. ಹಲ್ಲಿನ ಸೆಟ್ ಹೋಗೋದು ಎದಕ್ಕಂದ್ರೆ ಮೆತ್ತನ್ ತಿನ್ನಪ್ಪ ಅಂತೇಳಿ. ಮತ್ತು ಹಲ್ಲಿನ ಸೆಟ್ ಹಾಕೊಂಡು ಮತ್ತು 15 ತಂಗಳು ರೊಟ್ಟಿನ ತಿಂದೆ ಅಂದ್ರೆ ಅದು ಆಗೋದಿಲ್ಲ. ಅದಕ್ಕಾಗಿ ಇವೆಲ್ಲ ವಿಚಾರ ತಿಳ್ಕೊರಿ. ಮನೆ ಮದ್ದುಗಳು ಅಂದ್ರೆ ಭಾಳ ನಮ್ಮ ಜೀವನಕ್ಕೆ ಭಾಳ ಉಪಯೋಗ ಅದಾವು. ಮನೆಯಲ್ಲೇ ಔಷಧಿ ಸರಿ ಮಾಡ್ಕೋಬೋದು. ಈಗ ಭಾಳ ಜನ ಮಕ್ಕಳಿಗೆ ನೋಡ್ರಿ, ಈ ಚಳಿಗಾಲದಲ್ಲಿ ಈ ಕೆಮ್ಮು ಕಫ ಭಾಳ ಕಟ್ಟಿತಿರ್ತದೆ ಮಕ್ಕಳಿಗೆ. ಪದೇ ಕೆಮ್ಮು ಕಫ ನೆಗಡಿ ಅಲರ್ಜಿಗಳು ಭಾಳ ಬರ್ತಿರ್ತಾವೆ. ಅಂಥವ್ರಿಗೆ ಆಡು ಸೋಗೆ ಅಂತ ಸಿಗ್ತದೆ. ಆಡು ಸೋಗೆ ಅಡಸಾಲಿ ಅಂತ ಕರೀತಾರೆ ಅದಕ್ಕೆ. ಅದ್ರದ್ದು 1 ಎಲೆ ತಿನ್ನಿಸ್ಬಿಟ್ರೆ ಸಾಕ್ರಿ ದಿನ ಮಕ್ಕಳಿಗೆ. ಸಣ್ಣ ಮಕ್ಕಳಿದ್ರೆ ಅರ್ಧ ಎಲೆ ತಿನ್ನಿಸೋದು. ತಿನ್ಸಿದ್ರೆ ಕಫ ಎಲ್ಲ ವಾಂತಿಯಾಗಿ ಶ್ವಾಸಕೋಶ ಸ್ವಚ್ಛಾಗಿ ಬಿಡ್ತದೆ. ಅದನ್ನು ತಗೋಬೋದು. ಅಥವಾ ಚಳಿಗಾಲ ಮಳೆಗಾಲ ಕಾಲದಲ್ಲಿ ಒರಿಜಿನಲ್ ಜೇನುತುಪ್ಪ ಇದ್ರೆ 1 ಚಮಚ ಜೇನುತುಪ್ಪ ತಗೋಬೋದು. ಈಗೆಲ್ಲ ಜೇನುತುಪ್ಪದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸಕ್ಕರೆ ಮಿಕ್ಸ್ ಮಾಡ್ತಾರೆ. ಹಾಗೆಲ್ಲ ಆಗ್ಬಾರ್ದು. ಆಮೇಲೆ ಬೆಲ್ಲನೂ ಕೂಡ ಒರಿಜಿನಲ್ ಬೆಲ್ಲ ತಿನ್ಬೇಕು. ಕಪ್ಪಿರ್ಬೇಕು ಬೆಲ್ಲ, ಸ್ವಲ್ಪ ಚಾಕ್ಲೇಟ್ ಕಲರ್ ಅಂದ್ರೆ ಬೆಲ್ಲ ಒರಿಜಿನಲ್ ಇರ್ತದೆ. ಬಿಳಿ ತಿಂತಿರಲ್ಲ ನೀವು, ಅದರಲ್ಲಿ ಏನೋ ಕೆಮಿಕಲ್ ಹಾಕಿರ್ತಾರೆ ಅದರಲ್ಲಿ ಬ್ಲೀಚ್ ಮಾಡಕ್ಕೆ. ಅದಕ್ಕೆಲ್ಲ ಅದನ್ನೆಲ್ಲ ತಿನ್ನೋಂಗಿಲ್ಲ. ಮತ್ತೆ ಆಹಾರದಲ್ಲಿ ಶಕ್ತಿಯುತ ಆಹಾರ ತಿನ್ನೋದು ಬಹಳ ಮುಖ್ಯ. ಕಸ ತಿನ್ನಲಾರ್ದನ ತುಸ ತಿನ್ಬೇಕಂತ ನೋಡ್ರಿ.
ಕಸ ತಿನ್ನಬಾರ್ದು, ತುಸ ತಿನ್ಬೇಕು ಅಂತ ಹೇಳ್ತಾರೆ. ಎಂತ ಆಹಾರ ತಿನ್ಬೇಕು? ಶಕ್ತಿದಾಯಕವಾಗಿರುವ ಆಹಾರ ತಿನ್ಬೇಕು. ಅಂತ ಶಕ್ತಿದಾಯಕ ಆಹಾರ ತಿನ್ಬೇಕಂದ್ರೆ ಆಹಾರ ಸಂಸ್ಕಾರ ಬಹಳ ಮುಖ್ಯ. ಆಹಾರಕ್ಕೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ. ಈಗ ನಾವು ಆಹಾರಕ್ಕೆ ಹೆಂಗ್ ಸಂಸ್ಕಾರ ಕೊಡ್ತೇವೆ? ಬೇಳೆ ಹಾಕ್ತೇವೆ, ಅದ್ರ ಮೇಲೆ ಹಿಂಗ್ ತಿರುಗಿ ಬಿಡ್ತೇವೆ. ತಿರುಗಿ ಅದ್ರ ಮೇಲೆ ಸೀಟಿ ಹಾಕಿ ಕುತ್ಕೊಂಡು ಅದನ್ನ ಲಿಟ್ಟು ಈ ಕಡೆ ಬಂದು ಧಾರಾವಿ ನೋಡ್ಕೋತ ಕೂತ್ಬಿಡ್ತೇವೆ. ಅದು 3 ಸೀಟಿ ಹೊಡೆದ ಮೇಲೆ ಹೋಗೋದು, ಆಫ್ ಮಾಡೋದು, ತಿನ್ನೋದು. ಏನ್ರವ? ಸೀಟಿ ಹೊಡಿತಿರ್ತ, ನಾವು ಸೀಟಿ ಹೊಡ್ಕೊಂತ ಹೋಗೋದು ಹಂಗೆ ದವಾಖಾನೆ ಕಡೆಗೆ ಹಂಗೆ ಮಾಡೋದು, ಸೀಟಿ ಹೊಡ್ಕೊಂತಾನೆ ಹೋಗೋದು. ಈ ಕುಕ್ಕರ್ ಅಂತ ಬಂದು ನಮ್ಮ ಜೀವನ ಹಾಳು ಮಾಡಿದ. ಹೆಂಗೆ ನಾವು ಭಾಳ ತಮಾಷೆ ಹೇಳ್ತಿರ್ತೇವೆ, ಈ ಗಂಡು ಮಕ್ಳಿಗೆ ನಿಕ್ಕರ್ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಕುಕ್ಕರ್ ಬೇಕಂತ. ಏನದ ಮತ್ತೆ ಎಲ್ಲಾರ ಮನೆಗೆ ಕುಕ್ಕರ್, ಅನ್ನ ಮಾಡಕ್ಕೆ ಬರೋದಿಲ್ಲ ಕೆಲವು ಮಂದಿಗೆ ಅಂತ. ಕುಕ್ಕರ್ ಇಲ್ಲ ಅನ್ನ ಇಲ್ಲ ಮನ್ಯಾಗ ನಡೆಯುತ್ತೆ. ನಾವೊಬ್ರು ಮನೆಗೆ ಹೋಗಿದ್ದೆ, ಕುಕ್ಕರ್ ರಿಪೇರ್ ಆಗೈತ್ರಿ, ಅದಕ್ಕೆ ಅಡಿಗೆನೆ ಮಾಡಿಲ್ಲ ಅಂದ್ರ ಅವ್ರು. ಹಂಗ ಮರ್ತೇ ಬಿಟ್ರಿ ಈಗೆಲ್ಲ ನಾವು. ಏನ್ರಿ ಕುಕ್ಕರ್ನಾಗಿನ್ ತಿಂದ್ರೆ ಏನಾಗ್ತದಂದ್ರೆ ಕೆಳಗೆ ಬೆಂಕಿ, ಮ್ಯಾಲೆ ಅದು ಆವಿ, ಅದು ಎರಡಕ್ಕೂ ಪ್ರೆಷರ್ಗೆ ಆ ಊಟ ಮೆತ್ತಗಾಕ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ತಂಗ ಅದ್ರ. ಅದು ಏನು ಸತ್ವನೇ ಇರೋದಿಲ್ಲ. ನೀವು ಬೇಕಾದ್ರೆ ಸಂಶಯ ಇದ್ರೆ ಲ್ಯಾಬ್ನಾಗ ಟೆಸ್ಟ್ ಮಾಡಿಸ್ರಿ ಬೇಕಾದ್ರೆ. ನಾವಂತೂ ಟೆಸ್ಟ್ ಮಾಡಿಸ್ತೇವೆ, ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಾಗ ಟೆಸ್ಟ್ ಮಾಡಿಸಿದ್ರೆ ಭಾಳ ಹಿಂದೆ. ಪೋಷಕಾಂಶ ಭಾಳ ಅಂದ್ರೆ ಭಾಳ ಕಮ್ಮಿ ಇರ್ತದೆ ಕುಕ್ಕರ್ನಾಗ ಬೇಯಿಸಿದ್ರೆ. ಬೇಯಿಸಂಗಿದ್ರೆ ಮಣ್ಣಿನ ಗಡಿಗೆ ಒಳಗೆ ಬೇಯಿಸಿದ್ರೆ ಭಾಳ ಚಲೋ. ಅದ್ರ ಸಮಾಧಾನ ಇರ್ಬೇಕು ಮಣ್ಣಿನ ಗಡಿಗೆ ಬೇಯಿಸ್ಬೇಕಾದ್ರೆ. ಸಿಟ್ನಾಗ ಕುಕ್ಕಿದ್ರೆ ಮುಗಿದು ಹೋದ್, ಪಲ್ಯನೂ ಇಲ್ಲ, ಅನ್ನನೂ ಇಲ್ಲ, ಏನಿಲ್ಲ. ತೆಗಿ ಗ್ಯಾಸ್ ಮೇಲೆ ಇಟ್ಟು ಮಣ್ಣಿನ ಗಡಿಗೆ ಬೇಯಿಸ್ಬೋದು ನೋಡ್ರಿ. ಈ ಮಣ್ಣಿನ ಗಡಿಗೆ ಒಳಗೆ ನೀವು ಆಹಾರ ತಯಾರು ಮಾಡಿದ್ರಿ ಅಂದ್ರೆ ನಮ್ಮ ದೇಶದ ಕೆಲವು ವರ್ಗದ ಸಮುದಾಯದವರಿಗೆ ಕೆಲಸ ಸಿಗ್ತದೆ, ಕುಂಬಾರನಿಗೆ ಕೆಲಸ ಸಿಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ, ಸ್ವದೇಶದಿಂದ ಸ್ವಾವಲಂಬನೆ ಬರ್ತದೆ, ಆರೋಗ್ಯ ಚಲೋ ಇರ್ತದೆ. ಇದನ್ನೇ ನಮ್ಮ ಕಣ್ಣೇರಿ ಮಠ ಸ್ವಾಮೀಜಿಗಳು ಇದನ್ನೆಲ್ಲ ಹೇಳ್ತಿರ್ತಾರೆ. ನೀವು ಕೇಳ್ತೀರಿ, ಸುಮ್ ಬಿಡ್ತೀರಿ, ನೀವು ಏನ್ ಮಾಡೋದು? ಅದಕ್ಕೆ ನೀವೇನ್ ಮಾಡ್ಬೇಕು, ಮಡಿಕೆ ಸಾಧ್ಯ ಆದ್ರೆ ಮಡಿಕೆ ಭಾಳ ಚಲೋ. ಮಾಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ನಿಮಗೆ ಏನ್ ಮಾಡೋದು, ಸ್ಟೀಲು ಹಿತ್ತಾಳೆದೊಳಗೆ ಆಹಾರ ಬೇಯಿಸ್ಬೋದು. ಅಲ್ಯೂಮಿನಿಯಂ ಬೇಡ. ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಆಹಾರ ಬೇಯಿಸಿ ನೋಡಿರ್ಬೇಕಾದ್ರೆ 1 ವರ್ಷ ಆದ್ಮೇಲೆ ಆ ಅಲ್ಯೂಮಿನಿಯಂ ಪಾತ್ರೆಯನ್ನ ಮೊದಲು ಒಂದ್ಸರಿ ತೂಕ ಹಾಕ್ರಿ, ಅದನ್ನ ತರಬೇಕಾರೆ. ಮತ್ತೊಂದು ವರ್ಷ ಆದ್ಮೇಲೆ ತೂಕ ಹಾಕ್ರಿ, ಅದ್ರ ತೂಕ ಕಡಿಮೆ ಇರ್ತದೆ. ಅದರ ಅಂಶ ಕರಿಗಿ ಆಹಾರದೊಳಗೆ ಸೇರಿರ್ತದೆ. ಅದರಿಂದ ಏನಾಗ್ತದೆ, ಈ ಕಿಡ್ನಿಗೆ, ಲಿವರ್ಗೆ, ಹಾರ್ಟ್ಗೆ, ಬ್ರೈನ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಅಲ್ಯೂಮಿನಿಯಂ ನಮ್ಮ ದೇಶಕ್ಕೆ ಯಾವಾಗ ಬಂತು ಅಂದ್ರೆ ಬ್ರಿಟಿಷರ್ ಬಂದ್ಮೇಲೆ ಬಂತು. ಅದು ಜೈಲ್ನಾಗ ಬಂತದು ಅಲ್ಯೂಮಿನಿಯಂ. ಏನ್ರಿ ಅದಕ್ಕೆ ಅಲ್ಯೂಮಿನಿಯಂ ಬೇಡ. ಸ್ಟೀಲಿನ ಪಾತ್ರೆ ಒಳಗ, ಹಿತ್ತಾಳಿ ಪಾತ್ರೆ ಒಳಗ, ತಾಮ್ರ ಪಾತ್ರೆ ಒಳಗ ಆಹಾರ ಬೇಯಿಸ್ಬೋದು. ಆಹಾರ ಬೇಯಿಸೋ ಸಂದರ್ಭದಲ್ಲಿ ಪವನದ ಸ್ಪರ್ಶ ಮತ್ತು ಸೂರ್ಯನ ಪ್ರಕಾಶ ಅದಕ್ಕೆ ತಗಲ್ಬೇಕು, ಅಂದ್ರೆ ಮಾತ್ರ ಅದು ಆಹಾರ ಆಗ್ತದೆ. ಇಲ್ಲಾಂದ್ರೆ ಅದು ವಿಷ ಆಗ್ತದೆ. ಈಗ ನೋಡ್ರಿ, ಕುಕ್ಕರ್ನಾಗ ನೀವು ಮುಚ್ಚಿಟ್ಬಿಟ್ರಿ ಅಂದ್ರೆ ಅಲ್ಲಿ ಗಾಳಿ ಇಲ್ಲ, ಬೆಳಕಿಲ್ಲ, ಏನೂ ಇಲ್ಲ. ಏನ್ ಒಂಥರ ಆಹಾರವನ್ನು ಲಾಕಪ್ನೇ ಹಾಕಿದಂಗ, ಜೈಲಿಗೆ ಹಾಕಿದಂಗ, ಗಲ್ಲು ಶಿಕ್ಷೆ ಮಾಡ್ದಂಗ ಅದು. ಅದಕ್ಕೆ ಅದು ಬ್ಯಾಡ್ರಿ, ಅದು ಒಳ್ಳೇದಲ್ಲ. ಮನ್ಯಾಗ ಅದಾವಲ್ಲ ಮತ್ತೆ ಏನ್ ಮಾಡ್ತೀರಿ, ತೆಗೆದು ಮೂಲೆಗೆ ಇಡಬೇಡ್ರಿ, ಗುಜ್ರಿಗೆ ಹಾಕ್ರಿ, ಸ್ವಲ್ಪ ರೊಕ್ಕ ಬರ್ತಾವ. ಏನ್ರಿ ಬೇಡದಾಗಿದ್ದಲ್ಲ ಗುಜ್ರಿಗೆ ಹಾಕೋದು ಹೀಗೆ. ಆಮೇಲೆ ಮತ್ತೊಂದು ಫ್ರಿಡ್ಜ್. ಕೆಲವು ಮಂದಿ ವಿಚಾರ ಮಾಡಕತ್ರಿ, ನೀವೇನು ಅದು ಬೇಡ ಇದು ಬೇಡ ಅಂತಾನೆ. ತಿಂದು ಸತ್ರ ಆತ ಹೋಗ್ಬಿಟ್ರೆ ಸ್ವಾಮಿ ಕಡೆ ನೀವು ಏನ್ ಹೇಳ್ತೀರಿ ಅಂತ ಹೇಳ್ತಾರೆ ಕೆಲವು ಮಂದಿ. ಕೆಲವು ಮಂದಿ ಹೆಂಗೆ ಹೇಳ್ತಿರ್ತಾರೆ, ತಿಂದು ಸತ್ರ ಆತ್ರಿ, ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡ್ ಕುಂದ್ರಾಕ ನಾವೇನ್ರಿ ಇಲ್ಲಿ ಅಂತಿರ್ತಾರೆ ಕೆಲವು ಜನ. ಅಂಥವ್ರು ನಾವೇನ್ ಹೇಳಲಿಕ್ಕೆ ಆಗ್ತದೆ? ಏನು ಹೇಳಕ್ಕಾಗದ. ಅವ್ರು ಸಾಯೋದು ಇಲ್ಲ, ಬದುಕೋದಿಲ್ರಿ. ಹೆಂಗಿದ್ದವ್ರು ದವಾಖಾನಿಗೆ ಹೋಗಿ 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 ಮನಿ ಮಾರ್ಕೊಂಡು, ಆಸ್ತಿ ಮಾರ್ಕೊಂಡು, ಒದ್ದಾಡಿ ನರಕ ಯಾತನೆ ಅನುಭವಿಸಿ ಅವ್ರ ಜೀವನ ಕಳೀತಾರೆ. ಹಂಗೆ ಒಂದೇ ಸರಿ ಸಾಯ್ಲಿಕ್ಕಿದೆ. ನಾವು ಕ್ರಿಮಿ ಕೀಟನೇ ಇದು ಶರೀರ, ಇದು ಮನುಷ್ಯನ ಶರೀರ ಭಾಳ ಶ್ರೇಷ್ಠವಾಗಿರುತ್ತೆ. ಹಂಗೆಲ್ಲ ಅನ್ಬಾರ್ದ್ರಿ. ಎಲ್ಲ ಬಿಟ್ಟು ಏನ್ ಮಾಡೋದು, ಎಲ್ಲ ಬಿಟ್ಟೆಲ್ಲ ಹೇಳಿ. ಈಗ ಮನುಷ್ಯ ಹುಟ್ಟಿ ಎಷ್ಟು ವರ್ಷ ಆಯ್ತು ರೀ? ಕೋಟ್ಯಾಂತರ ವರ್ಷ ಆಯ್ತು ಭೂಮಿ ಮೇಲೆ. ಅವಾಗೆಲ್ಲ ಫ್ರಿಡ್ಜ್ ಇದ್ವಾ? ಅವಾಗೆಲ್ಲ ಕುಕ್ಕರ್ ಇದ್ವಾ? ನೀವು ಸಣ್ಣವ್ರು ಇದ್ದಾಗೂ ಇರಲಿಲ್ಲ. ಏನ್ರಿ ಈಗ ಹೆಂಗಾಗಿದೆ ಅಂದ್ರೆ, ಅವರು ಬೇರೆಯವ್ರು ತಂದಾರಂದ್ರೆ ಅವ್ರಕ್ಕಿಂತ ದೊಡ್ಡದ ತರೋದು ನಾವು ಫ್ರಿಡ್ಜು. ತೋರಿಕೆಯ ಜೀವನ ಅದು, ಅಲ್ಲಿ ಸಮಸ್ಯೆ ಅದ. ಅದಕ್ಕಾಗಿ ಫ್ರಿಡ್ಜ್ನಲ್ಲಿ ಆಹಾರ ಇಟ್ಕೊಂಡು ನಾವು ತಿನ್ನೋದ್ರಿಂದ ಏನಾಗ್ತದೆ,
ಚಿಂತನೆ ಮಾಡಬೇಕಲ್ಲ. ತಿನ್ನಬೇಡ್ರಿ ಅಂತ ನಾವು ಹೇಳೋದಿಲ್ಲ. ಯಾಕೆ ತಿನ್ನಬೇಡ್ರಿ ಅಂತೇಳಿ ವೈಜ್ಞಾನಿಕವಾಗಿ ಹೇಳ್ತೇವೆ. ಅದಾದ್ಮೇಲೆ ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಫ್ರಿಜ್ನಲ್ಲಿ ಅನಿಲಗಳು ಉತ್ಪತ್ತಿ ಆಗ್ತದೆ. ಯಾವ ಅನಿಲಗಳು? CFC, ಕ್ಲೋರೋ ಫ್ಲೋರಿಕ್ ಕಾರ್ಬನ್. ಕ್ಲೋರಿನ್ ಅಂದ್ರೆ ಏನ್ರಿವಾ? ನೀವು ಕೆಮಿಸ್ಟ್ರಿ ಪುಸ್ತಕ ತೆಗೆದು ನೋಡಿರ್ಬೇಕಾರೆ. ಕ್ಲೋರಿನ್ ಅಂದ್ರೆ ವಿಷ, ಫ್ಲೋರಿನ್ ಅಂದ್ರೆ ವಿಷ, ಕಾರ್ಬನ್ ಅಂದ್ರೆ ವಿಷ. ಈ ಕ್ಲೋರೋಫ್ಲೋರಿಕ್ ಕಾರ್ಬನ್ಗಳ ಅನಿಲದ ಪ್ರಭಾವದಿಂದಾಗಿ ಆ ಆಹಾರ ತಣ್ಣಗಾಗ್ತದೆ. ಆಹಾರದ ಮೇಲೆ ಅದರ ಪ್ರಭಾವ ಆಗಿರ್ತದೆ. ಅಂಥ ಆಹಾರಗಳನ್ನು ನಾವು ಪುನಃ ಏನು ಮಾಡ್ತೀವಿ, ಮತ್ತೆ ಬಿಸಿ ಮಾಡ್ತೇವೆ. ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು, ಕಾರ್ಸಿನೋಜೆನಿಕ್ ಆಸಿಡ್ ಉತ್ಪತ್ತಿ ಆಗುವ ಕೆಲವೊಂದಿಷ್ಟು ಲಕ್ಷಣಗಳು ಇರ್ತಾವೆ. ಹಾಗೆ ಎಲ್ಲ ಭಾಳ ಡೇಂಜರ್ ಇವು. AC ಗೀಸಿ ಎಲ್ಲ. ನಾವು ನಮ್ದೊಂದು ಹಳೆ ಗಾಡಿ ಐತ್ರಿ, ಹೋದ್ಸಲಿ ಬಂದಾಗ ಅದನ್ನೇ ತೊಗೊಂಡು ಬಂದಿದ್ವಿ. ಯಾವುದು? ಇನೋವಾ ಗಾಡಿ. ಅದು ಬೆಂಗಳೂರಿಂದ ಹುಬ್ಳಿಯಿಂದ ಬೆಂಗಳೂರು ಓಡಾಡ್ಬೇಕಾದ್ರೆ ಒಂದೊಂದ್ಸರಿ 4 ಸಲ ಕೈ ಕೊಡಕತ್ತದ. ಅದಕ್ಕೆ ನನಗೆ ಸ್ವಲ್ಪ ಸಹಜ ಜೀವನ ಭಾಳ ಇಷ್ಟ ರೀ. ಸಹಜವಾಗಿರೋದು. ನಂದೇನು ಬ್ಯಾಂಕ್ ಅಕೌಂಟ್ ಇಲ್ಲ, ಏನಿಲ್ಲ. ಹಿಂಗೆಲ್ಲ ನನಗೆ ಈ ಸಹಜವಾಗಿರ್ಲಿಕ್ಕೆ ಭಾಳ ಇಷ್ಟ. ಆ ದೊಡ್ಡ ಗಾಡಿ ಹತ್ತಲಿಕ್ಕೆ ನನಗೆ ಮುಜುಗರ ಆಗ್ತಿತ್ತು. ಆವಾಗ ನಮ್ಮ ಎಲ್ಲ ಟ್ರಸ್ಟ್ನವರೆಲ್ಲ ಹೇಳಿ, ಬುದ್ಧಿ ನೀವು ಅಡ್ಡಾಡ್ತಿರಲ್ಲ, ಏನಾರಾಗಿ ಸತ್ತಿಗಿತ್ತೀರಿ ಅಂದ್ರೆ ಏನು ಮಾಡೋದು? ಅದಕ್ಕೆ ನಿಮ್ಮ ಜೀವನ ರಕ್ಷಣೆಗೆ ಅಂದ್ರೆ ತಗೋರಿ ಗಾಡಿನ, ನೀವು ಜಾಸ್ತಿ ಅಡ್ಡಾಡ್ತೀರಿ, ನಾನು ಭಾಳ ಅಡ್ಡಾಡ್ತೇನೆ ರೀ ಅಂತೇಳಿ ಅವರು ಕನ್ವಿನ್ಸ್ ಮಾಡಿದ್ಮೇಲೆ ತೊಗೊಂಡ್ಮೇಲೆ ಏನಾಯಿತು, ನಾವು ಒಟ್ಟ ಗ್ಲಾಸ್ ಹಾಕೋದಿಲ್ಲ, ಅದನ್ನು ಹಿಂಗೆ ಗ್ಲಾಸ್ ಏರಿಸೋದಿಲ್ಲ. ಅದೆಷ್ಟಾರ ಸ್ಪೀಡ್ ಹೋಗ್ಲಿ. ಒಬ್ರು ಯಾರೋ ಮನೆ ಹತ್ತಿರೋ, ಬುದ್ಧಿ ಏನು ರೀ ಗ್ಲಾಸ್ ತೆಗದ ಇದು ಮಾಡ್ತಿರಲ್ಲ, ಎಲ್ಲ ಒಳಗಿಂದೆಲ್ಲ ಕೆಟ್ಟು ಬಿಡ್ತತಿದು, ಧೂಳೆಲ್ಲ ಬರ್ತದೆ, ಕಾರೆಲ್ಲ ಕೆಡ್ತದ ಅಂದ್ರು. ಕಾರ್ ಕೆಟ್ಟರೆ ಸ್ವಚ್ಛ ಮಾಡ್ಬೋದು ತಮ್ಮ, ನಮ್ಮ ಶ್ವಾಸಕೋಶ ಕೆಟ್ಟರೆ ಇನ್ನು ಸ್ವಚ್ಛ ಮಾಡ್ಕೋತಿ ಅಂದೇನು. ಈ AC ಐತಲ್ರವ ಬಹಳ ಕೃತಕ್ಕದು. ಅದ್ರಾಗೂ ಗಾಡಿಯನ್ನ ಬಿಸಿಲಲ್ಲಿ ನಿಂದಿರ್ಸಿರ್ತೇವೆ. ನಿಲ್ಲಿಸಿ ಒಳಗೆ ಹೋಗಿ ಒಂದೇ ಸರಿ ಮತ್ತೆ ಕಾರಲ್ಲಿ ಹೋಗಿ AC ಹಾಕೊಂಡ್ಬಿಟ್ರ ಅದು ಶ್ವಾಸಕೋಶದ ಕ್ಯಾನ್ಸರಿಗೆ ಕಾರಣ ಆಗ್ತದೆ. ಶ್ವಾಸಕೋಶದ ಕ್ಯಾನ್ಸರಿಗೆ ಅದು ಭಾಳ ಡೇಂಜರ್. ಅದು ಬಿಸಿಲಾಗ ನಿಂದಿರ್ಸಿರ್ತೇವೆ ಗಾಡಿ. ಆ ಕೆಮಿಕಲ್ ಪೇಂಟಿಂದ ಅಂಶ ಬಿಸಿಲಿಗೆ ಏನಾಗಿರ್ತದೆ, ಅದು ಡಿಸ್ಚಾರ್ಜ್ ಆಗ್ತಿರ್ತದೆ, ಅಲ್ಲಿ ಕಾರ್ಬನ್ ಅಂಶಗಳು. ನಾವು ಒಳಗೆ ಹೋಗಿ ಸ್ವಲ್ಪ ಗ್ಲಾಸ್ ತೆಗೆದು, AC ಹಾಕೋದೇ ನಿಮಗೆ ಇತ್ತಂದ್ರೆ ಈ ಗ್ಲಾಸ್ ತೆಗೆದು ಸ್ವಲ್ಪ ಎಲ್ಲ ಗಾಳಿ ಎಲ್ಲ AC ಹಾಕಿ ಹೊರಗೆಲ್ಲ ಬಿಟ್ಟು ಆಮೇಲೆ ಸ್ವಲ್ಪ ತಂಪಾದ್ಮೇಲೆ ಸ್ವಲ್ಪ ಬಳಸಿದ್ರೆ ಅಪಾಯ ಕಡಿಮೆ. ಒಂದೇ ಸರಿ ಹೋಗಿ ಒಳಗೆ ಕೂತು ಹಾಕಿಬಿಟ್ರೆ ಏನಾಗ್ತದೆ, ಕ್ಯಾನ್ಸರ್, ಲಂಗ್ಸ್ ಕ್ಯಾನ್ಸರ್ ಅದರಿಂದ ಹೆಚ್ಚು ಬರ್ತದೆ. ಅದಕ್ಕೆ AC ಬಳಸೋದು ಭಾಳ ಕಡಿಮೆ ಮಾಡ್ಬೇಕು. ನಾವು ಎಷ್ಟು ಇದು ಶರೀರಕ್ಕೆಲ್ಲ ತಗಲ್ಬೇಕ್ರಿ. ಅತಿ ಉಷ್ಣದಿಂದ, ಶಾಖದಿಂದ ಈ ಶರೀರ ತಡ್ಕೋಬೇಕು, ಚಳಿಯಿಂದ ತಡ್ಕೋಬೇಕು. ರೆಸಿಸ್ಟೆನ್ಸ್ ಪವರ್ ಬರ್ಬೇಕಲ್ಲ ನಮಗೆ ಎಲ್ಲದಕ್ಕೂ. ಚಳಿ ಆದ್ರೆ ನೋಡು, ಯಪ್ಪ ಎಷ್ಟು ಚಳಿ ಅಂತ ಹೇಳೋದು. ಕೆಟ್ಟ ಚಳಿ ಅನ್ನೋದು, ಅದಕ್ಕೆ ಮಳೆ ಬಂದ್ರೆ ಕೆಟ್ಟ ಮಳೆ ಅನ್ನೋದು, ಬಿಸಿಲು ಬಂದ್ರೆ ಕೆಟ್ಟ ಬಿಸಿಲು. ಮತ್ತೆ ಅದೇ ಏನು ಬೇಕು ನಮಗೆ? ಎಲ್ಲದಕ್ಕೂ ಕೆಟ್ಟ ಅನ್ಕೋತ ಕೂತ್ರೆ ಅದು ಯಾವುದು ಕೆಟ್ಟಿಲ್ಲ, ನಾವು ಕೆಟ್ಟದ ಅಷ್ಟೇ. ನಮ್ಮ ಶರೀರ ಕೆಟ್ಟದ, ಅದು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ. ಯಾಕೆ ಯಾವುದು ಎಲ್ಲ ಪ್ರಾಣಿ ಪಕ್ಷಿಗಳು ಕೆಟ್ಟ ಮಳೆ ಕೆಟ್ಟ ಬಿಸಿಲು ಅಂತವೇನ್ರಿ, ಅವೆಲ್ಲ ಚೆನ್ನಾಗೇ ಬದುಕಿದಾವ. ಯಾವುದ್ರದ್ದು ಆಯಸ್ಸು ಕಡಿಮೆ ಆಗಿಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನದಷ್ಟೇ ಆಯಸ್ಸು ಕಡಿಮೆ ಆಗಿದ್ದು, ಬಿಟ್ಟರೆ ಮನುಷ್ಯನ ಜೊತೆ ಕೆಲವು ಸಾಕು ಪ್ರಾಣಿಗಳದಾವು. ಅವೇನು ಮಾಡ್ಯಾನ, ತನ್ನ ಕೆಟ್ಟ ಚಟ ಅವು ಸಾಕು ಪ್ರಾಣಿಗಳಿಗೆ, ಕಾಮಿಗೆ, ಆ ಒಂದು ನಾಯಿಗೆ ಕಲಿಸಿ ಅವು ಲಘು ಸಾಯ್ತಾ ಇದ್ದಾವೆ, ಅವನು ಸಾಯಿ ಹೊಡಿತದ ಲಘುನು. ಹಿಂಗಾಗಿ ಇದನ್ನ ಮಾಡ್ಬೇಕು. ಹಿತವಾಗಿ ಆಹಾರ ತಿನ್ಬೇಕು. ಹಿತಬುಕ್, ಮಿತಬುಕ್, ಋತುಬುಕ್. ಋತುವಿಗೆ ಅನುಗುಣವಾಗಿ ಹಿತವಾಗಿ ತಿನ್ಬೇಕು. ಈಗ ಚಳಿಗಾಲ ಐತಿ, ಈಗ ಎಣ್ಣೆ ಕಾಳುಗಳನ್ನು ಜಾಸ್ತಿ ತಿನ್ಬೇಕು. ಈಗ ಎಳ್ಳಿನ ಉಂಡಿ ತಿನ್ಬೇಕು, ಶೇಂಗಾ ಉಂಡಿ ತಿನ್ಬೇಕು, ಗೋಧಿ ಹುಗ್ಗಿ ತಿನ್ಬೇಕು. ಚಳಿಗಾಲದಲ್ಲಿ ಜೀರ್ಣಶಕ್ತಿ ಚೆನ್ನಾಗಿರ್ತದೆ. ಚಳಿಗಾಲ ತಾನೇ ಕೆಲವು ಜನ ಅಸಿಡಿಟಿ ಗ್ಯಾಸ್ಟ್ರಿಕ್ ಇರೋರಿಗೆ ಚಳಿಗಾಲದಲ್ಲಿ ಅದು ಫೀಲೇ ಆಗೋದಿಲ್ಲ ನೋಡ್ರಿ. ಯಾಕಂದ್ರೆ ಚಳಿಗಾಲದಲ್ಲಿ ಜೀರ್ಣಶಕ್ತಿ ಚೆನ್ನಾಗಿ ಆಗ್ತದೆ. ಅದಕ್ಕೆ ಯಾವುದೇ ಸ್ವಲ್ಪ ಘನ ಆಹಾರಗಳನ್ನ, ಗಟ್ಟಿ ಆಹಾರಗಳನ್ನು ತಿನ್ನಬೇಕಂದ್ರೆ ಚಳಿಗಾಲದಲ್ಲಿ ತಿನ್ನೋದು. ಮತ್ತೆ ಬೇಸಿಗೆಯಲ್ಲಿ ಜೋಳದ ನುಚ್ಚು, ಅಂಬ್ಲಿ. ನಮ್ಮ ಹಿರಿಯರು ಎಷ್ಟು ವೈಜ್ಞಾನಿಕ ಇದ್ರು ಅವಾಗೆಲ್ಲ. ನುಚ್ಚು, ಮಜ್ಜಿಗೆ, ಅಂಬ್ಲಿ ಇದು ಬೇಸಿಗೆ ಒಳಗೆ ತಿನ್ನೋದು. ಏನ್ರಿ ಮಳೆಗಾಲದೊಳಗಿನ ಆಹಾರಗಳೇ ಬೇರೆ ಅದಾವ. ಅವಾಗೆಲ್ಲ ಪಾಯಸ, ಹೋಳ್ಗಿ ಮಳೆಗಾಲದಾಗ ಬರ್ತಾವ ನೋಡ್ರಿ ಹಬ್ಬಗಳು. ಈ ಗಣೇಶ ಚತುರ್ಥಿ ಬರ್ತಾವ, ಅವಾಗೆಲ್ಲ ಗೋಧಿ ಹುಗ್ಗಿ ಮಾಡಿ ಹೊಡಿತಾರ. ಅದು ನಮ್ಮ ಶರೀರಕ್ಕೆ, ಆ ಪ್ರಕೃತಿಗೆ ಅನುಗುಣವಾಗಿ ಹಬ್ಬಗಳನ್ನು ಮಾಡಿದ್ದಾರೆ. ಹಾಗೆ ಆ ಆಹಾರ ಪದಾರ್ಥಗಳನ್ನು ಸರಿಯಾಗಿ ನಾವು ತಿಳ್ಕೋಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಕಾಲಕ್ಕೆ ವಿರುದ್ಧವಾಗಿ ಆಹಾರ ಸೇವನೆ ಮಾಡಿದ್ರು ಕೂಡ ದೇಹದ ಮೇಲೆ ಅದ್ರ ಪ್ರಕೋಪ ಆಗ್ತದೆ. ಈಗ ಉಷ್ಣ ಆಯ್ತು, ಇನ್ನಷ್ಟು ಉಷ್ಣದ ಆಹಾರ ತಿಂದ್ರೆ ಏನಾಗ್ತದೆ, ಪ್ರಕೋಪ ಆಗಿ ಆಗ್ತದೆ. ಅದಕ್ಕಾಗಿ ಇಂಥವು ತಿಳ್ಕೊರಿ. ಈಗ ಒಂದು 10 ನಿಮಿಷ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ. ಏನಾದ್ರು ಸಮಸ್ಯೆ ಇದ್ರೆ ಕೇಳ್ರಿ.
ಥೈರಾಯ್ಡ್ಗೆ ಏನು ಮಾಡಬೇಕು ಅಂತೇಳಿ. ಮೊದಲು ಹೆಣ್ಮಕ್ಳಿಗೆ ಥೈರಾಯ್ಡ್ ಅಷ್ಟೇ ಐತಿ, ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಥೈರಾಯ್ಡ್. ನೋಡ್ರಿ ಅದಕ್ಕೆ ಏನು ಮಾಡ್ಬೇಕಂತ, ಒಂದು ಪ್ರಾಣಾಯಾಮ ಮಾಡಬೇಕು. ಉಜ್ಜಾಯಿ ಪ್ರಾಣಾಯಾಮ ಮಾಡಿದ್ರೆ ಥೈರಾಯ್ಡ್ ಹೋಗಿಬಿಡ್ತದೆ. T3 T4 TSH ಎಲ್ಲ ಬ್ಯಾಲೆನ್ಸ್ ಆಗ್ತದೆ ಒಂದು. ಮತ್ತು ಮನೆಮದ್ದು ಅಂದರೆ ಹವೀಜ್ ಕಾಳು ಇರ್ತಾವಲ್ಲ, ಹವೀಜ್ ಕಾಳು ಅದರ ಕಷಾಯ ಕುಡಿದ್ರೆ ಥೈರಾಯ್ಡ್ ಭಾಳ ಲಘು ಗುಣ ಆಗ್ತದೆ ನೋಡ್ರಿ. ಭಾಳ ಲಘು ಗುಣ ಆಗ್ತದೆ. ಸಾಯಂಕಾಲ ಹುರುಳಿ ಸಂಟಿ ಕುಡಿಯೋದು, ಬೆಳಗ್ಗೆದ ಹವೀಜ್ ಕಾಳು ಕಷಾಯ ಕುಡಿಯೋದು, ಇಷ್ಟೆಲ್ಲ ಮಾಡೋದು. ಬೇಕಾದ್ರೆ ಮಧ್ಯಾಹ್ನದಲ್ಲಿ 1 ಚಮಚ ಮೆಂತ್ಯ ಪೌಡ್ರು, 1 ಚಮಚ ತುಪ್ಪ, 1 ಚಮಚ ಬೆಲ್ಲ ಆಹಾರದಕ್ಕಿಂತ ಅರ್ಧ ತಾಸು ಮೊದಲು ತಿನ್ನೋದು. ಈ 3 ಮನೆ ಮದ್ದು ಮಾಡಿ ಪ್ರಾಣಾಯಾಮ ಮಾಡಿಬಿಟ್ರೆ ಒಂದು 2-3 ತಿಂಗಳಿಗೆ ನಿಮ್ಮ ಥೈರಾಯ್ಡ್ ರಿವರ್ಸ್ ಆಗಿಬಿಡ್ತದೆ, ಹೋಗ್ಬಿಡ್ತದೆ. ಮತ್ತೆ ರಾತ್ರಿ ಲೇಟಾಗಿ ಮಲಗಿ ಬೆಳಿಗ್ಗೆ ಲೇಟಾಗಿ ಎದ್ರೆ ಥೈರಾಯ್ಡ್ ಹೋಗೋದಿಲ್ಲ. ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗೋದು ರಾತ್ರಿ 8 ಗಂಟೆ ಮೇಲೆ. ನೀವು 8, 9, 10, 11 ಗಂಟೆಗೆ ಮಲಗಿದ್ರೆ ಥೈರಾಯ್ಡ್ ವಾಸಿ ಆಗೋದಿಲ್ಲ. ಮತ್ತೆ ಕೇಳ್ರಿ, ಕಿಡ್ನ್ಯಾಗ ಭಾಳ ಚಲೋ ಐತ್ರಿ ಔಷಧಿ. ಈ ಹುರುಳಿ ಕಟ್ಟಿರ್ತದಲ್ರವ, ಆ ಹುರುಳಿ ಕಟ್ಟು 1 ತಿಂಗಳು ಕುಡಿಸ್ಬಿಡ್ರಿ, ಕಿಡ್ನಿ ಕಾಳು ಎಷ್ಟು ದೊಡ್ಡದಿದ್ರು ಕರಿಗೆ ಬಿದ್ದುಬಿಡ್ತದೆ ಅದೊಂದು. ಆಮೇಲೆ ಇನ್ನೊಂದು ಏನಂದ್ರೆ, ಈ ಮುಟ್ಟಿದ್ರ ಮನಿ ಸೊಪ್ಪು ಇರ್ತದಲ್ಲ, ಅದರ ರಸ ಕುಡಿಸಿದ್ರು ಬರ್ತದೆ. ಒಂದು 4-5 ಮನೆ ಮದ್ದು ಹೇಳ್ತೇನೆ, ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಮಾಡ್ಕೊರಿ. ಇನ್ನೊಂದು ಕಾಡು ಬಸಳೆ ಸೊಪ್ಪು ಅಂತ ಬರ್ತದೆ, ಅದನ್ನ ಒಂದು 4-5 ಎಲೆ ತಿಂದ್ರೆ ಅದು ಕಿಡ್ನಿ ಕಲ್ಲು ಕರಗಿಸ್ತದೆ. ಮತ್ತೊಂದು ಇಂಗ್ಳಾರ್ಕಾಯಿ ಬರ್ತದ, ಇಂಗ್ಳಾರ್ಕಾಯಿ ಅಂತೀರಿ ನಿಮ್ಮ ಕಡೆ, ಎಷ್ಟು ಚಲೋ ಅಂದ್ರೆ ಅದ್ರ ಬಗ್ಗೆ ಒಂದು ಕತೆ ಹೇಳ್ತೇನೆ. ನಿಜವಾಗಿ ನಡೆದಿತ್ತು. ಹಿಂದಿನ ಒಬ್ರು ಹಳೆ ಜನರು ನಮ್ಗೆ ಹೇಳಿದ್ರಿಂದ ಇಬ್ಬರಿಗೆ ಹೆರಿಗೆ ಆಗಿತ್ತಂತ್ರಿ. ಹೆರಿಗೆ ಆದ್ಮೇಲೆ ಆ ಕೂಸು ಪೂರ್ತಿ ಉಸಿರಾಡದ ಸ್ವಲ್ಪ ಕಡಿಮೆ ಆಗ್ಬಿಡ್ತಂತೆ, ಮೈಯೆಲ್ಲ ನೀಲಿ ಆಗ್ಬಿಡ್ತಂತೆ, ಕರ್ರಗಾಗಿಬಿಡ್ತದ್ದೆ. ಅದಾದ್ಮೇಲೆ ಸತ್ತೈತೆ ಅಂತೇಳಿ ಮರದಾಗ ಮುಚ್ಚದ್ ನೀಟಿರತ್ತೆ. ಒಬ್ರು ಸೂಲಿಗಿತ್ತೇರು, ಹಿಂದೆಲ್ಲ ಸೂಲಿಗಿತ್ತೇರ್ ಇರ್ತಿದ್ರು, ಈಗೆಲ್ಲ ಸುಲಿಗಿಗಿತ್ತೇರ್ ಆಗ್ಯಾರ ಅವರು ಆಕೆ ಬಂದ್ಲಂತಕಿ ಇಂಗ್ಳಾರ್ಕಾಯಿ ಕೈ ಹಿಡ್ಕೊಂಡೆ ಬಂದ್ಲು. ಹಿಂದೆ ಅಳಲಿ ಕಾಯ್ಕೊಂಡಿದ್ರು ಅಂತ ಇರ್ತದೆ, ಇಂಗ್ಳಾರ್ಕಾಯಿ ಕೊಂಡಿದ್ರು. ಅದು ಒಂದೊಂದರಿಂದ ನಾವು 100 ರೋಗ ವಾಸಿ ಮಾಡ್ತಿರೋರು. ಆ ಇಂಗ್ಳಾರ್ಕಾಯಿ ಏನನ್ನ ಕಿವುಚಿ ರಾಡಿ ಮಾಡ್ದಂಗೆ ಮಾಡಿ ಆ ಕೂಸಿನ ಮೈಗೆಲ್ಲ ಬಡದ್ಲಂತ. ಬಡದು ಆ ಇಂಗ್ಳಾರ್ಕಾಯಿ ರಸ ಮಾಡಿ ಅದಕ್ಕೆ ನೆಕ್ಸಿದ್ಲಂತೆ. ನೆಕ್ಸಿದ ಮೇಲೆ ಹುಡುಗಕ್ಕೆ ಜೀವ ಬಂತು. ಅಂದ್ರೆ ಇಂಗಳಾರಕಾಯಿ ಅಂದ್ರೆ ಇಂಗಲಾರದ ಗಂಟುಗಳನ್ನು ಕರಗಿಸ್ತದ್ರಿ. ಅದು ಎಲ್ಲ ಹೊಟ್ಟೆ ಗಂಟಾಗ್ಯಾವು, ಗರ್ಭಕೋಶದಾಗ ಗಂಟಾಗ್ಯಾವು, ಗರ್ಭಕೋಶನ ತೆಗಿಬೇಕಂತ ಹೇಳ್ತಾರೆ ನೋಡ್ರಿ. ಅಂತ ಕೆಟ್ಟ ಕೆಲಸ ಯಾವತ್ತು ಮಾಡಕ್ ಹೋಗ್ಬೇಡ್ರಿ. ಗರ್ಭಕೋಶ ಒಟ್ಟ ತೆಗಿಸ್ಕೊಳಕ್ ಹೋಗ್ಬೇಡ್ರಿ. ಅದು ಹೋಯ್ತಂದ್ರೆ ಹೆಣ್ಮಕ್ಳು ಆಸ್ತಿ ಹೋದಂಗೆ. ಅದಕ್ಕೆಲ್ಲ ಚೊಲ ಔಷಧಿ ಇದಾವೆ ನಮ್ಮಲ್ಲಿ. ನಾವು ಔಷಧಿ ಅದಾವ ಅಂತ ಹೇಳೋದು ಭಾಳ ಕಡಿಮೆ ರೀ, ಅನಿವಾರ್ಯವಾಗಿ ಹೇಳ್ತಿರ್ತೇವೆ. ನಮ್ಮಲ್ಲಿ ಸುಮಾರು ನಿಮ್ಮ ಬಿಜಾಪುರದಿಂದ ಪ್ರತಿ ತಿಂಗಳು ಒಂದು 200-300 ಜನ ಬರ್ತಾರೆ ನಮ್ಮ ಆಶ್ರಮಕ್ಕೆ, ಬಿಜಾಪುರದಿಂದ. ಯಾಕಂದ್ರೆ ಡಾಟಾ ಇರ್ತದೆ ನಮ್ಮಲ್ಲಿ, ಒಂದೊಂದು ಜಿಲ್ಲೆಯಿಂದ ಎಷ್ಟೆಷ್ಟು ಜನ ಬರ್ತಾರಂತೇಳಿ. ಸಾವಿರಾರು ಜನ ಇರ್ತಾರಲ್ಲಿ, ಬಿಜಾಪುರದವ್ರು ಹೆಚ್ಚಿರ್ತಾರೆ. ಏನು ಅದಕ್ಕಾಗಿ ಎಷ್ಟೋ ಜನ ಇಲ್ಲಿ ಬರ್ಬೇಕಂತ ಆಲೋಚನೆ ಮಾಡ್ಕೊಂಡು ಕುಂತವ್ರು ಇದೀರಿ. ಅಲ್ಲಿ ಒಳ್ಳೆಯ ಔಷಧಿಗಳನ್ನು, ಆ ಔಷಧಿಗಳ ರಿಸಲ್ಟಿಗೆ ಕಾರಣ ಏನಂದ್ರೆ ನಾವೇ ಸ್ವತಃ ಅದನ್ನು ತಯಾರಿಸ್ತೇವೆ. ಈ ಕಂಪನಿ ಔಷಧಿಗಳಲ್ಲಿ ಏನಾಗ್ತದೆ, ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಅದಕ್ಕೆ ಸ್ವತಃ ಔಷಧಿಗಳನ್ನು ತಯಾರು ಮಾಡ್ಬೇಕಂದ್ರೆ ಬಹಳ ಪವಿತ್ರ ಭಾವನೆಯಿಂದ ತಯಾರು ಮಾಡ್ಬೇಕ್ರಿ. ಔಷಧಿ ತಯಾರು ಮಾಡೋದಂದ್ರೆ ಅದು ದೇವರ ಕೆಲಸ ಅಂತಾನೆ ಮಾಡೋದು. ಅದು ಫ್ಯಾಕ್ಟ್ರಿಯಲ್ಲಿ ಹಂಗೆ ಕೃತಕವಾಗಿ ಮಾಡಿದ್ರೆ ಆಗೋದಿಲ್ಲ. ಭಾವ ಬಹಳ ಮುಖ್ಯ. ಔಷಧಿ ಕೊಡೋದ್ರಲ್ಲಿ ಭಾವ ಶುದ್ಧವಾಗಿದ್ರೆ ಮಾತ್ರ ಔಷಧಿ ಕೆಲಸ ಮಾಡ್ತದೆ. ನಮ್ಮ ಆಯುರ್ವೇದ ಅಂದ್ರೆ ಹಂಗೆ ಇರೋದು, ಬೇರೆ ಥರ ಅಲ್ಲ ಇದು. ಅದಕ್ಕೆ ಮತ್ತೆ ಕೇಳ್ರಿ, ಮತ್ತೆ ಬೇರೆ ಹೋಯ್ತು ವಿಚಾರ. ಬೆನ್ನೋವಿಗೆ ಹೇಳ್ತಾರ, ಬೆನ್ನು ನೋವು ಬರಲಿ, ಮೊಣಕಾಲು ನೋವು ಬರಲಿ, ಎಲ್ಲೇ ನೋವು ಬರಲಿ, ಅದಕ್ಕೆ ಭಾಳ ಚಂದ ನೀವು ನಿವಾರಣೆ ಮಾಡ್ಕೊಳ್ಬೋದು. ಔಡ್ಲೆಲಿ, ಎಕ್ಕಿಯಲ್ಲಿ, ಹುಣಸಿ ತಪ್ಪಲ, ನುಗ್ಗಿ ಸೊಪ್ಪು ಏನ್ರಿ, ಆಮೇಲೆ ಅತಿಬಲ ಅಂತ ಹೇಳಿದ್ನಲ್ಲ ಅದು, ಇವೆಲ್ಲನೂ ಒಂದೊಂದು ಹಿಡಿ ಹರಿದು ರುಬ್ಬಿ ಪೇಸ್ಟ್ ಮಾಡ್ಕೊರಿ. ಒಂದು ಕಡೆ ಪೇಸ್ಟ್ ತಯಾರು ಮಾಡಿ ಇಟ್ಕೋರಿ. ಆಮೇಲೆ ಒಂದು ಹಿಡಿ ಬೆಳ್ಳುಳ್ಳಿನ ರುಬ್ಬಿ ಪೇಸ್ಟ್ ಮಾಡ್ಕೊರಿ. ಇದನ್ನ ಔಡ್ಲ ಎಣ್ಣೆ ಒಳಗೆ ಮೊದಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ಆಮೇಲೆ ಇವೆಲ್ಲ ರುಬ್ಬಿದಲ್ಲಿ ಹಾಕಿ ಅದನ್ನ ಬಿಸಿ ಮಾಡಿರಿ. ಆ ಬಿಸಿ ಮಾಡಿದ್ಮೇಲೆ ತಪ್ಪಲ್ ಪಲ್ಯ ಮಾಡ್ತಾರೆ ಹಂಗೆ ರುಬ್ಬಿ ಮಾಡೋದು ಅಷ್ಟೇ ಮಾಡಿ. ಯಾವ ಜಾಗದಲ್ಲಿ ನೋವು ಇರ್ತದೆ, ಮೊಣಕಾಲು ಆದ್ರೆ ಮೊಣಕಾಲು, ಕುತ್ತಿಗೆ ಆದ್ರೆ ಕುತ್ತಿಗೆ, ಕೈ ಆದ್ರೆ ಕೈ, ಅಲ್ಲಿ ಅದನ್ನ ಹಚ್ಚಿ ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಕೊರಿ. ಆ ಪೇಸ್ಟ್ ಬಿಸಿ ಬಿಸಿ ಹಚ್ಚಿರಿ. ಮಸಾಜ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಈ ಕುರುಳು ತಟ್ತೇವಲ್ಲ ಹಂಗೆ ದಪ್ಪಾಗಿ ಹಿಂಗೆ ತಟ್ಟಿ ಕೊನೆಗೆ ಒಂದು ಅರಬಿ ಸುತ್ತಿ ಮಲ್ಕೋರಿ. ಮಲ್ಕೊಂಡು ಬೆಳಗ್ಗೆ ಬಿಸಿನೀರ್ನಾಗ ಅದನ್ನು ಕೈ ಅಥವಾ ಕಾಲು ಇಡೋದು.
ಅಥವಾ ಸಣ್ಣ ನೋವು ಇದ್ದರೆ ಸಣ್ಣಗೆ ಏನು ಮಾಡಿರಿ, ಮೊಬೈಲ್ ಆಫ್ ಮಾಡಿರಿ, ಸಣ್ಣಗೆ ಅದ್ರ ಮೇಲೆ ಬಿಸಿನೀರು ಹಾಕೋದು. ಹಿಂಗೆ ಮಾಡಿದ್ರೆ ಭಾಳ ಲಘು ನೋವು ಕಡಿಮೆ ಆಕವ್ರು. ಬರೀ ಅದು ಅತಿ ಬಲದು ಇದೈತಲ್ಲ ತಪ್ಪಲ, ಅದನ್ನ ಎಳ್ಳೆಣ್ಣೆಗೆ ಕುದಿಸಿ ನೀವು ಹಚ್ಕೊಂಡ್ಬಿಟ್ರೆ ಮೊಣಕಾಲು ಇಷ್ಟು ದಪ್ಪ ಬಾತಿದ್ದು ಎಲ್ಲ ಕಡಿಮೆ ಆಗ್ಬಿಡ್ತಾರೆ. ಮೊಣಕಾಲು ನೋವು, ಸೊಂಟ ನೋವು, ಎಲ್ಲ ನೋವು ಬರ್ತದೆ. ಇದ್ರಾಗ ಯಾವ ಸಿಕ್ಕಿದ್ದು ಸಿಗಲಿ, ಎಲ್ಲ ಸಿಕ್ಕಿದ್ದು ಎಲ್ಲ ಸಿಗ್ಬೇಕಂತಿಲ್ಲ. ಯಾವ ಸಿಕ್ಕಿದ್ದೆಲ್ಲ ಕುದಿಸೋದು ಹಚ್ಚೋದು. ಬದ್ನಿಕಾಯಿ ಇದ್ದಂಗೆ ಇರ್ತದ ಹಿಂಗ. ಅದನ್ನ ಮಾಡ್ಕೊಂಡ್ರೆ ಲಘು ನೋವು ಕಡಿಮೆ ಆಗ್ತತಿ. ಮತ್ತು ಹೊಟ್ಟೆ ಸ್ವಚ್ಛ ಆಗ್ಬೇಕು. ಅದಕ್ಕೆ ಔಡ್ಲ ಎಣ್ಣೆ ಕುಡಿಬೇಕು. ವಾರಕ್ಕೆ ಒಂದು 2 ಸಲ ಔಡ್ಲ ಎಣ್ಣೆ ಕುಡೀರಿ. ನೀವು ಬಿಸಿನೀರನ್ನ ಹಾಕ್ಕೊಂಡು ಒಂದು 2-3 ಚಮಚ ಔಡ್ಲ ಎಣ್ಣೆ ಕುಡಿ, ಹೊಟ್ಟೆ ಸ್ವಚ್ಛ ಆಗ್ಬಿಡುತ್ತೆ. ಏನು ಬೆಳಗ್ಗೆ ಖಾಲಿ ಹೊಟ್ಟೆ ಅವತ್ತಿಂದು ಉಪವಾಸ ಮಾಡಿಬಿಡೋದು. ಬೆಳಗ್ಗೆ 6 ಗಂಟೆಗೆ ಅದು ಕುಡಿಯೋದು. ಕುಡಿದು ಒಂದು 10 ಗಂಟೆವರೆಗೆ ಬೇದಿ ಆಗ್ತದೆ. ಆಮೇಲೆ 10 ಗಂಟೆಯಿಂದ ಸಂಜೆವರೆಗೆ ಏನು ತಿನ್ನಂಗಿಲ್ಲ. ಸ್ವಲ್ಪ ಹಣ್ಣು ಅಥವಾ ಎಳೆನೀರು ಇಂಥವೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡೋದು. ಹೇಳಿ. ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ಬೇಕಂದ್ರೆ ಏನಾಗಿರ್ತದೆ ಅಂದ್ರೆ, ಇದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಇರ್ತದಲ್ಲ, ಅದು ನಮ್ಮ ವಿರುದ್ಧನೇ ಕೆಲಸ ಮಾಡ್ತಿರ್ತದೆ. ಈಗ ಸೈನಿಕರು ಗಡಿಯಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಅದಾರ, ಅವ್ರು ಉಲ್ಟಾ ನಮ್ಮ ಮೇಲೇನೆ ಹಮ್ಲ ಮಾಡಿದ್ರೆ ಏನಾಗ್ತದೆ, ದೇಶದ ಪರಿಸ್ಥಿತಿ ಕೆಡ್ತದ. ಹಂಗೆ ಬೇಲಿನ ಎದ್ದು ಹೊಲ ಮೈದಂಗೆ, ಅದು ಬೇಲಿನ ಎದ್ದು ಹೊಲ ಮೈದಂಗೆ. ತಾಯಿಯ ಮೊಲೆ ಹಾಲೆ ನಂಜಾಗಿ ಕೊಲುವಡಿ ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂದಂಗ. ನಮ್ಮ ಇಮ್ಯುನಿಟಿ ಪವರ್ ಅಂತ ಇರ್ತದೆ, ಅಲ್ಲಿ ಹಲವಾರು ಜೀವಕೋಶಗಳ ಹೆಸರು ಹೇಳ್ತಾರೆ. ಯೂಸಿನೋಫಿಲ್ಸ್ ಅಂತ ಹೇಳ್ತಾರೆ, ಬೇಸೋಫಿಲ್ಸ್ ಅಂತ ಹೇಳ್ತಾರೆ, ಡೆಂಡ್ರೆಟಿಕ್ ಸೆಲ್ಸ್ ಅಂತ ಹೇಳ್ತಾರೆ. ಹಿಂಗೆಲ್ಲ ಇಮ್ಯೂನ್ ಸೆಲ್ಸ್ಗಳನ್ನ ಹೆಸರಿಸ್ತಾರೆ. ಆ ಜೀವಕೋಶಗಳು ನಮ್ಮ ದೇಹದ ವಿರುದ್ಧ ಕೆಲಸ ಮಾಡ್ತಿರ್ತಾವೆ. ಅದರಿಂದ ಹಲವಾರು ಕಾಯಿಲೆ ಬರ್ತಾವೆ. ಈ ವೈಟ್ ಬ್ಲಡ್ ಸೆಲ್ಲು ಹೆಚ್ಚಿಗೆ ಆಗ್ತಾವೆ ಅಥವಾ ಕಡಿಮೆ ಆಗ್ತಾವೆ. ರಕ್ತದ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗ್ತದೆ ಅಥವಾ ಕಡಿಮೆ ಆಗ್ತದೆ. ಆಮೇಲೆ ಈ ಪಾರ್ಕಿನ್ಸನ್ ಅಂತ ಬಂದು ಕೈಯೆಲ್ಲ ನಡಕ್ತದೆ, ಆಟೋ ಇಮ್ಯೂನ್ ಡಿಸೀಸು. ಸೋರಿಯಾಸಿಸು ಅದು ಕೂಡ ಆಟೋ ಇಮ್ಯೂನ್ ಡಿಸೀಸು. ಆಮೇಲೆ ತೊನ್ನು ಬರ್ತದಲ್ಲ, ಅದು ಕೂಡ ಆಟೋ ಇಮ್ಯೂನ್ ಡಿಸೀಸು. ಇಂಥವು 89 ಕಾಯಿಲೆಗಳದಾವೆ. ಅದರಲ್ಲಿ ಇದು ಒಂದು. ಅದಕ್ಕೆ ಏನು ಮಾಡ್ತಾರೆ ಅಂದ್ರಲ್ಲಿ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ ಕೊಡ್ತಾರೆ. ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ ಅಂದರೆ, ಒಬ್ಬ ವ್ಯಕ್ತಿಗೆ ಹುಚ್ಚಿಡಿದಾಗ ಅವನಿಗೆ ಏನು ಮಾಡಬೇಕು, ಸರಿ ಮಾಡಬೇಕು. ಅದರ ಬದಲಾಗಿ ಆ ಹುಚ್ಚಿಡದ ಮನುಷ್ಯನ ಹಿಂಸೆ ಕೊಟ್ಟು ಮೂಲೆಯಲ್ಲಿ ಸುಮ್ಮನೆ ಕೂರಿಸಿದ್ರೆ ಏನಾಗ್ತದೆ, ಇನ್ನಷ್ಟು ಹುಚ್ಚು ಹೆಚ್ಚಾಗ್ತದೆ. ಹಾಗೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ ಕೊಡ್ತಾರೆ. ಅದರ ಬದಲಾಗಿ ತಾವು ಬಿಳಿ ರಕ್ತ ಕಣಗಳನ್ನು ಸರಿ ಮಾಡ್ಕೋಬೇಕಾದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೀವು ಜಾಗೃತಗೊಳಿಸ್ಬೇಕು. ಪ್ರಾಣಾಯಾಮ ಮಾಡಲೇಬೇಕು, ಸರಿಯಾಗಿ ಕಲಿಬೇಕು. ಎರಡನೇದ್ದು ಏನು ಮಾಡ್ಕೋಬೋದು ಅಂತ ಹೇಳಿದ್ರೆ, ಅದಕ್ಕೆ ಬಿಳಿ ರಕ್ತ ಕಣ ಹೆಚ್ಚಿಗೆ ಆಗಲಿಕ್ಕೆ ಈ ಕಿವಿ ಫ್ರೂಟ್ಗಳನ್ನು ತಿನ್ನೋದು. ಒಂದು ಪಪ್ಪಾಯಿ ಎಲೆಯನ್ನು ಸ್ವಚ್ಛಗೆ ತೊಳೆದು ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಅದು ಭಾಳ ಹೀಟ್ ಆಗ್ತದೆ, ಅದನ್ನು 1 ವಾರ ಅಷ್ಟೇ ಕುಡಿಲಿಕ್ಕೆ ಆಗ್ತದೆ. ಇಷ್ಟು ಮಾಡಿರಿ. ಇದು ಮನೆ ಮದ್ದು. ಯಾಕಂದರೆ ಇದು ಬಹಳ ಲ್ಯುಕೇಮಿಯಾ ಅಂತ ಕರೀತಾರೆ, ಮತ್ತು ಇದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗ್ತದೆ. ಅದಕ್ಕಾಗಿ ಅದು ಒಂದು ಸ್ವಲ್ಪ ದೊಡ್ಡ ಸಮಸ್ಯೆ, ಅದು ಕಠಿಣ ಸಮಸ್ಯೆ ಇರ್ತದದು. ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ರಸೌಷಧಿಗಳು ಬರ್ತಾವೆ. ಆ ರಸೌಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಆ ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಳ್ಬೋದು. ಮತ್ತು ಅರ್ಧ ತಲೆನೋವು ಭಾಳ ಸುಲಭವಾಗಿ ಮಾಡ್ಬೋದು. ಈ ತುಂಬಿ ಕಸ ಅಂತೀರಿ ನಿಮ್ಮ ಕಡೆ ನೀವು, ತುಂಬಿ ಸೊಪ್ಪು ಗೊತ್ತೈತಿಲ್ಲ? ತುಂಬಿ ಗಿಡ, ತುಂಬೆ ಹೂ ಅಂತಿರಲ್ಲ, ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಬಂದ್ಬಿಡ್ತದೆ. ಅದರ ಸೊಪ್ಪನ್ನು ಜಜ್ಜಿ ರಸ ತೆಗಿಬೇಕು. ಯಾವ ಕಡೆ ತಲೆನೋವುತ್ತದಲ್ಲ ಅದರ ವಿರುದ್ಧ ದಿಕ್ಕಿನ ಮೂಗಿನಲ್ಲಿ ಒಂದು 4-5 ದಿನ ಹಾಕಿಬಿಡ್ಬೇಕು. ಬೆಳಗ್ಗೆ ಹಾಕಿ ಹಿಂಗೆ ಎಳೆದ್ಬಿಟ್ರೆ ತಲೆನೋವು ಹೋಗ್ಬಿಡ್ತಾವೆ 1 ವಾರದಲ್ಲಿ. ಅರ್ಧ ತಲೆನೋವು. ಮತ್ತು ಅರ್ಧ ತಲೆನೋವು ಬರಲಿಕ್ಕೆ ಹಲವಾರು ಕಾರಣ ಇರ್ತಾವೆ. ಪೋಷಕಾಂಶಗಳ ಕೊರತೆಯಿಂದನೂ ಅರ್ಧ ತಲೆನೋವು ಬಂದಿರ್ತದೆ. ಅದ್ರ ಜೊತೆಗೆ ಅದನ್ನೂ ಸರಿ ಮಾಡ್ಕೋಬೇಕು. ಆಮೇಲೆ ಅರ್ಧ ತಲೆನೋವು ಬರಲಿಕ್ಕೆ ಮಾನಸಿಕ ಟೆನ್ಷನ್ನು ಕಾರಣ ಆಗಿರ್ತದೆ, ನಿದ್ರಾಹೀನತೆಯೂ ಕಾರಣ ಆಗಿರ್ತದೆ, ಗ್ಯಾಸ್ಟ್ರಿಕ್ಕು ಅಸಿಡಿಟಿನೂ ಕಾರಣ ಆಗಿರ್ತದೆ. ಅದಕ್ಕೆ ಸೈಡ್ ಏನೇನು ಅದಕ್ಕೆ ಕಾರಣ ಇರ್ತದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದ್ರ ಮೂಲಕ ಈ ಮನೆ ಮದ್ದು ಮಾಡಿಕೊಂಡ್ರೆ 1 ವಾರದಲ್ಲಿ ನಿಮಗೆ ಮೈಗ್ರೇನ್ ಹೋಗ್ಬಿಡ್ತದೆ. ಹೆಚ್ಚಂದ್ರೆ 21 ದಿವಸ ಹಾಕೋಬೋದು. ಗ್ಯಾಸ್ಟ್ರಿಕ್ ಅಸಿಡಿಟಿಯಿಂದನೇ ಹೆಚ್ಚು ಮೈಗ್ರೇನ್ ಬರ್ತದೆ. ಮತ್ತೆ IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್, IBD ಇರಿಟೇಬಲ್ ಬೌಲ್ ಡಿಸೀಸ್. ಏನ್ರಿ ಇದು? ಅದಕ್ಕೆ ಹೇಳ್ತಾನಲ್ಲ, ರಾತ್ರಿ ಲಘು ಮಲ್ಕೊಳ್ಳೋದು, ಆಹಾರ ಬೇಗ ತಿನ್ನೋದು, ಆಹಾರದೊಳಗೆ ತುಪ್ಪ ತಿನ್ನೋದು. ಈಗ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಅಂತೇಳಿ ತಪ್ಪು ತಿಳುವಳಿಕೆ ಹರಡಿಬಿಟ್ಟಿದ್ದಾರೆ. ನಮ್ಮ ಹಿರಿಯರು ಎಷ್ಟು ತುಪ್ಪ ತಿಂದು ಹೆಂಗಿದ್ರು, ತುಪ್ಪ ತಿನ್ಲಾರ್ದೆ ಬೆಪ್ಪಾಗ್ಯ ನಾವೆಲ್ಲ. ಏನು ನೀವು ತುಪ್ಪ ಕೈಗೆ ಹಾಕೋರಿ, 1-2 ನಿಮಿಷಕ್ಕೆ ಕರಿಗೆ ನೀರು ಆಗಿಬಿಡ್ತದೆ.
ಹೌದಿಲ್ಲ? ಅದು ಹೆಂಗೆ ಕೊಲೆಸ್ಟ್ರಾಲ್ ಆಗ್ತದೆ? ಕೊಲೆಸ್ಟ್ರಾಲ್ ಒಳಗೆ 2 ಥರ ಅದ. ಒಂದು HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಇನ್ನೊಂದು LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. HDL ಅಂತ ಹೇಳಿದ್ರೆ ಅದು ನಮ್ಮ ಸ್ನಿಗ್ಧತೆ, ಕಫ ವಿಕಾರಗಳಾಗ್ದಂಗೆ ನೋಡ್ಕೋತದೆ, ಜಾಯಿಂಟ್ ಪೇನ್ ಆಗ್ಲಾರ್ದಂಗೆ, ಶರೀರದಲ್ಲಿ ಎಲ್ಲ ಸ್ನಿಗ್ಧವಾಗಿರುವಂಗೆ ನೋಡ್ಕೋತದೆ. ಏನ್ರಿ ಸ್ನಿಗ್ಧತೆ ಇಲ್ಲಾಂದ್ರೆ ಬಾಯಿ 1-2 ನಿಮಿಷ ಕಾರಿ ಬಿಡ್ತದೆ. ಹಾಗಾಗಿ ತುಪ್ಪ ತಿನ್ಬೇಕು. ಎಲ್ಲಿ ಹೋಗಿದ್ರಿ ನಾವು? ಎದಕ್ಕೆ ಕೇಳಿದ್ರಿ ನೀವು ವಿಚಾರನ? ಒಣ ಕೆಮ್ಮಲ್ಲ, ಈಗ ಎದ ಹೇಳ್ತಿದ್ವಿ IBS. ಅದು IBSಗೆ ತುಪ್ಪ ಚೆನ್ನಾಗಿ ತಿನ್ಬೇಕ್ರಿ. ಚೆನ್ನಾಗಿ ತುಪ್ಪ ತಿಂದರೆ ಏನಾಗ್ತದೆ, ಚೆನ್ನಾಗಿದ್ರೆ ಮತ್ತೆ ಹೆಚ್ಚಿಗೆ ಅಲ್ಲ, ಬೆಳಿಗ್ಗೆ 1-2 ಚಮಚ, ಮಧ್ಯಾಹ್ನ 1-2 ಚಮಚ, ರಾತ್ರಿ 1-2 ಚಮಚ ಆಹಾರದಲ್ಲಿ ತಿನ್ನೋದು. ಏನ್ರಿ ಕಫ ತುಪ್ಪ ತಿಂದರೆ ಅದು ನಿಮ್ಮ ಪ್ರಕೃತಿ ವಿರುದ್ಧವಾಗಿರ್ತದೆ. ಅದಕ್ಕೆ ಕೆಲವೊಂದಿಷ್ಟು ಪರೀಕ್ಷೆ ಮಾಡಿ ಅದನ್ನು ಸರಿ ಮಾಡ್ಕೋಬೇಕು, ಅದಕ್ಕೆ ದೋಷಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಆ ತುಪ್ಪ ತಿನ್ನ ಕಫ ಆಗ್ತದೆ, ತುಪ್ಪ ತಿನ್ನೋದೇ ಬಿಡಕ್ಕೆ ಬರೋದಿಲ್ಲ. ಅದನ್ನು ತಿಂದ ಮೇಲೆ ಸ್ವಲ್ಪ 1-2 ಕಾಳು ಮೆಣಸು ತಿಂದು ನೀರು ಕುಡಿದ್ಬಿಟ್ರೆ ಕಫ ದೋಷ ಸಮತೋಲಕ್ಕೆ ಬಂದ್ಬಿಡ್ತದೆ. ಕರಿ ಕಾಳು ಮೆಣಸು. ಮತ್ತು ಒಣ ಕೆಮ್ಮು ಅಂತ ಹೇಳಿದ್ರಲ್ಲ, ನಾಯಿ ಕೆಮ್ಮುನು ಅಂತಾರೆ, ಅದಕ್ಕೆ ಒಣ ಕೆಮ್ಮುನು ಅಂತಾರೆ. ಕೆಮ್ತಿರ್ತಾರೆ ಹಂಗೆ, ನಾಯಿ ಕೆಮ್ಮು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ. ಈ ಗಂಧ ಇರ್ತಲ್ಲ ಮನ್ಯಾಗ ನೀವು ಹಚ್ಕೊಳ್ಳೋದು, ಆ ಗಂಧ ತೆಗೆದು ಆ 1 ಚಮಚ ಗಂಧದ ಪೇಸ್ಟು, 1 ಅರ್ಧ ಚಮಚ ಜೇನುತುಪ್ಪದಲ್ಲಿ ಹಾಕಿ ನೆಕ್ಬಿಟ್ರೆ ಹೋಗ್ಬಿಡು ಒಣ ಕೆಮ್ಮು, ಗಂಟ್ಲಿಕ್ಕೆ. ಅದ ರೊಮಟೈಡ್ ಅರ್ಥರೈಟಿಸ್, ಅದು ಆಟೋಇಮ್ಯೂನ್ ಡಿಸೀಸ್. ಅದು ರೊಮಟೈಡ್ ಅರ್ಥರೈಟಿಸ್ ಅಂತ ಹೇಳ್ತಾರೆ. ಕೈಯೆಲ್ಲ ಹಿಂಗೆ ಸೊಟ್ಟಾಗಿರ್ತಾವಲ್ಲ, ಅದಕ್ಕೆ ಜಾಸ್ತಿ ತೀವ್ರವಾಗಿತ್ತು ಅಂತ ಹೇಳಿದ್ರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ತಗೊಳ್ಳೋದು ಭಾಳ ಸೂಕ್ತರವ. ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಅದೇ. ನಮ್ಮಲ್ಲಿ ಆ ಚಿಕಿತ್ಸೆಯನ್ನು ತರಬೇತಿಯಾಗಿ ಕೊಡ್ತೇವೆ. ನಿಮ್ಮ ಮಕ್ಕಳಿಗೆ ಯಾರಿಗಾರು ಕಲೀಲಿಕ್ಕೆ ಆಸಕ್ತಿ ಇದ್ರೆ ಅವರಿಗೆ 2 ವರ್ಷ ಉಚಿತವಾಗಿ ಕಲಿಸಿ, ಸರ್ಟಿಫಿಕೇಟಿಗೆ ಭಾಳ ಖರ್ಚಾಗ್ತದೆ. ಆ ಸರ್ಟಿಫಿಕೇಟ್ಸನ್ನು ನಾವು ಉಚಿತವಾಗಿ ಕೊಡ್ತೇವೆ, ನೀವು ಕಳಿಸ್ಬೋದು ನಿಮ್ಮ ಮಕ್ಕಳನ್ನು. ಉಚಿತ ತರಬೇತಿ, ಪಂಚಕರ್ಮ ಚಿಕಿತ್ಸಾ ತರಬೇತಿ. ಅದು ಸ್ವಲ್ಪ ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ, ನಿರುದ್ಯೋಗ ಸಮಸ್ಯೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ನಾವು ಅದನ್ನು ಆಯೋಜನೆ ಹಾಕ್ಕೊಂಡಿದ್ದೇವೆ. ಆ ಪಂಚಕರ್ಮ ಚಿಕಿತ್ಸೆ, ಈ ಸಂಧಿವಾತ ಹಿಂಗೆಲ್ಲ ಬೆರಳೆಲ್ಲ ಸೊಟ್ಟಾಗಿರ್ತಾವಲ್ಲ, ಆಸ್ಟಿಯೋಆರ್ಥರೈಟಿಸ್ ತುಂಬ ಜಾಸ್ತಿ ಆಗಿತ್ತಂದರೆ ಆ ಚಿಕಿತ್ಸೆ ತೆಗೆದುಕೊಳ್ಳೋದು ಸೂಕ್ತ. ಹೌದು. ಮತ್ತೆ ಇಂಜೆಕ್ಷನ್ ಮಾಡಿದ ಗಂಟು ಕರಗಬೇಕಂದ್ರೆ ಚಲೋ, ಇಂಜೆಕ್ಷನ್ ಮಾಡಿದ ಗಂಟು ಕರಗಬೇಕಂದ್ರೆ ಇದು ಏನ್ರಿ ಅದು ಹೇಳಿದ್ವಲ್ಲ ಆಗಲಿಕ್ಕೆ, ಉಮ್ಮತ್ತಿ ಯಾವುದದು, ಮಧುಗುಣಿಕಿ ಎಲೆ. ಲಘು ಕರಗ್ತಾರ. ಮಧುಗುಣಿಕಿ ಎಲಿನ ಬಿಸಿ ಮಾಡಿ ಆ ಗಂಟಿಗೆ ಹಚ್ಚೋದು ಶಾಖನ. ಆಮೇಲೆ ಅದೇ ಮಧುಗುಣಿಕಿ ಎಲಿನ ಸ್ವಲ್ಪ ರುಬ್ಬಿ ಅದನ್ನು ಪೇಸ್ಟ್ ಮಾಡಿ ಬಿಸಿ ಮಾಡಿ ಅದಕ್ಕೆ ಕಟ್ಕೊಂಡು 21 ದಿವಸ ಹಿಂಗೆ ಮಾಡಿದ್ರೆ ಅದು ಗಂಟು ಕರಗ್ತದೆ. ಮತ್ತೆ ಇದು ಹೇಳಿದ್ವಲ್ಲ, ಮೊಣಕಾಲೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೇಡ ಅಂತ ನನ್ನ ಸಲಹೆ. ಅದಕ್ಕೆ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತೇವೆ, ಅದನ್ನು ತಾವು ತೊಗೋಬೋದು. ಪಂಚಕರ್ಮ ಚಿಕಿತ್ಸೆ ಭಾಳ ಚಲೋ, ಅದಕ್ಕೆ ಚಲೋ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ಅಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿರ್ತದವ, ಕ್ಯಾಲ್ಸಿಯಂ ಹೆಚ್ಚಿಗೆ ಮಾಡಲಿಕ್ಕೆ ಕಮಲದ ಬೀಜಗಳಂತ ಇರ್ತಾವೆ. ಕಮಲದ ಬೀಜ ಅವನು ಹಾಲಿನಾಗೆಲ್ಲ ಕುದಿಸಿ ತೊಗೊಂಡ್ರೆ ಒಳ್ಳೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್. ಆಯ್ತಲ್ಲ, ಮತ್ತು ಸಮಯ ಆಯ್ತಂತ ಅನಿಸ್ತದೆ. ಅಜ್ಜರೆಲ್ಲ ಎದ್ದೆದ್ದು ಹೊಂಟ್ರು ಅದಕ್ಕೆ. ತೊನ್ನಲ್ಲ, ಬಿಳಿ ತೊನ್ನು. ಬಿಳಿ ತೊನ್ನಿಗೆ ಈ ಬಾಕೂಚಿ ಬೀಜಗಳನ್ನು ಸಿಗ್ತಾವ್ರಿ ಗ್ರಂಥಿಗೆ ಅಂಗಡಿಗಳು. ಬಾಕೂಚಿ ಬೀಜಗಳು ಅದನ್ನು ಚೆಂದಾಗಿ ಅರೆದು ಅದನ್ನೇನು ಮಾಡಬೇಕು, 1/4 kg ಬಾಕೂಚಿ ಬೀಜಗಳನ್ನು ಚೆಂದಾಗಿ ಅರೆದು ಶುದ್ಧೀಕರಣ ಮಾಡಿ ತರಬೇಕು. ಅರೆದು 1 ಲೀಟ್ರ್ ನೀರಿನೊಳಗೆ ಅದನ್ನು ಕುದಿಸ್ಬೇಕು. 1/4 kg ಬೀಜನ ಅದು ಅರ್ಧ ಲೀಟ್ರ್ ನೀರು ಇಳಿಬೇಕು. ಆವಾಗ ಅದನ್ನು ಸೋಸಿ ಆ ಕಷಾಯವನ್ನು ಈ ಎಳ್ಳೆಣ್ಣೆ ಒಳಗೆ ಹಾಕಿ ಕಷಾಯ ಕುದಿಸ್ಬೇಕಲ್ಲ. ಅದು ಕುದ್ದು ಏನಾಗ್ತದೆ, ನೀರಿನ ಅಂಶ ಎಲ್ಲ ಕಷಾಯದ ಆ ಒಂದು ಔಷಧಿ ಸತ್ವ ಆ ಎಣ್ಣೆ ಒಳಗೆ ಸೇರ್ತದೆ. ಆ ಎಣ್ಣೆ ಹಚ್ಚೋದು, ಹಚ್ಚಿ ಬಿಸಿಲಿಗೆ ನಿಲ್ಲೋದು. ಹಿಂಗೆ ಮಾಡಿದ್ರೆ ಅದನ್ನು ಕಡಿಮೆ ಆಗ್ತದೆ ನೋಡ್ರಿ. ಮತ್ತು ಆಹಾರದೊಳಗೆ ಭಾಳ ಪತ್ತೆ ಮಾಡಬೇಕು, ಹುಳಿ ತಿನ್ನಬಾರ್ದು. ಜಾಸ್ತಿ ಆಗಿತ್ತು ಅಂದ್ರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು. ಮತ್ತು ಆಯುರ್ವೇದಿಕದಲ್ಲಿ ಚಲೋ ಔಷಧಿ ಇದಾವೆ, ಎಲ್ಲ ತೊಗೋಬೋದು. ಸಾಕಲ್ಲ. ಮತ್ತು ನಿಮ್ಗೆ ಜಾಸ್ತಿ ಲೋಡ್ ಆಗ್ತದ್ರೆ ಎಲ್ಲ ಬುರು ಉದುರು ಹೋಗ್ಬಿಟ್ಟೋದ್ರೆ ಏನು ಮಾಡಲಿಕ್ಕೆ, ಅತಿಯಾಗಿ ಹೇಳಿದ್ರೆ. ಅದಕ್ಕೆ ಅಪ್ಪರ್ 45 ನಿಮಿಷ ಅಷ್ಟೇ ಮಾತಾಡ್ತೀವಿ, ಹೌದಿಲ್ಲ? ಹಂಗೆ ಈಗ ಸ್ವಾಮೀಜಿಗಳು ಈ ಕಾರ್ಯಕ್ರಮದ ಬಗ್ಗೆ ಕೆಲವೊಂದಿಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ. ಆಮೇಲೆ ತಾವೆಲ್ಲ ನಿರ್ಗಮಿಸ್ಬೋದು. ತಮ್ಮೆಲ್ಲರ
ಜಂಗಮ ಪಾದಗಳಿಗೆ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣಾರ್ಥಿ. ಹೊಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಪೂಜ್ಯ ವೇದಾಂತ ಕೇಶರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಈ ಶತಮಾನದ ಸಂತರು ಮಹಾಂತರು ಮಾತನಾಡುವ ಮಹಾದೇವರಾಗಿರುವಂತಹ ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಬಸವಾದಿ ಶಿವ ಶರಣರನ್ನ ಸಂತರನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ಯೋಗ ಬೆಳಿಗ್ಗೆ 6:30 ಗಂಟೆಗೆ ಪ್ರಾರಂಭ ಮಾಡಿ 8 ಗಂಟೆವರೆಗೆ ಬಹಳ ಚೆನ್ನಾಗಿ ಯೋಗವನ್ನ ಹೇಳಿಕೊಟ್ರು. ಈಗ ಮನೆ ಮದ್ದು ನಿಮ್ಮೆಲ್ಲರಿಗೆ ಬಹಳ ಚೆನ್ನಾಗಿ ಹೇಳಿಕೊಟ್ಟಿರುವಂತಹ ಯೋಗ ಗುರು ವೈದ್ಯ ಚನ್ನಬಸವಣ್ಣವರಲ್ಲಿ ಕೂಡ ಶರಣಾರ್ಥಿಗಳನ್ನು ತಿಳಿಸುತ್ತಾ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಹೋದ ಸಲ ಗುರುನಮನ ಕಾರ್ಯಕ್ರಮದ ಒಂದು ದಿನ 11 ದಿನಗಳಲ್ಲಿ ಒಂದು ದಿನ ಅವರಿಗೆ ಯೋಗ ಜೀವನ ವಿಷಯ ಕುರಿತು ಇಟ್ಟಾಗ ಅವ್ರಿಗೆ ಕೇಳ್ಕೊಂಡಿವಿ, ತಾವು ಬರಬೇಕು, ನಮ್ಮ ಜನರಿಗೆ ಯೋಗ ಆರೋಗ್ಯದ ಬಗ್ಗೆ ಹೇಳಬೇಕು ಅನ್ನೋಂಥ ವಿಚಾರ ಹೇಳಿದಾಗ ಬಂದ್ರು ಒಂದು ದಿನ. ಆದರೆ ಅವರಿಗೆ ಸಮಯ ಎಷ್ಟು ಇತ್ತಂದ್ರೆ 15 ನಿಮಿಷ ಕೊಟ್ಟಿತ್ತು. ವೇದಿಕೆಯ ಮೇಲೆ ಅನೇಕ ಪೂಜ್ಯರು ಇರುವುದರಿಂದ ಸಮಯ ಮಿತಿ ಹಾಕಿತ್ತು. ಅವರಿಗೆ ಅವಾಗ ಎಲ್ಲಿ ತಿಳಿಸ್ಲಿಕ್ಕೆ ಆಗಲಿಲ್ಲ. ಅವಾಗ ಒಂದು ಮಾತನ್ನು ಹೇಳಿದರು, ಒಂದಿಷ್ಟು ಅವಾಗ ಶಿಬಿರ ಮಾಡೋಣ, ನೀವು ಹೇಳಿದ್ರೆ ನಾನು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಅವರಿಗೆ ನಮಗೆ ಸಮಯ ಸಿಗೋದು 1 ವರ್ಷದಾಗ, ಈಗ 3 ದಿನ ಸಿಕ್ಕದು. 1 ವರ್ಷದಾಗ ಹಂಗೆ ಯಾವಾಗಲೂ ಅವ್ರು ಕೂಡ ಸಂಪರ್ಕ ಇದ್ದೆ, ಅವರು ನಮಗೆ ಮಾಡ್ತಾ ಇದ್ರು. ಈಗ ನನ್ನ ವಿಚಾರ ಏನಿತ್ತಂದ್ರೆ 20ನೇ ತಾರೀಕಿನ ನಂತರ ಮಾಡಬೇಕು ಅನ್ನೋಂಥ ವಿಚಾರ ಇತ್ತು. ಆದ್ರೆ ಅವರಿಗೆ ಬಿಡು ಇರಲಿಲ್ಲ ಅವಾಗ. ಆದ್ರಿಂದ ಈಗಲೇ ನಗಿಲಿ ಸ್ವಾಮೀಜಿಯವರು ನಾನು ಬೇಗ ಬರ್ತೀನಿ ಅಂದರು. ನಾವು 2 ದಿನದ ಹಿಂದೆ ಫೋನ್ ಮಾಡಿದ್ದೇವೆ, ಅವತ್ತು ಅವ್ರ ತಾರೀಕು ಕೊಟ್ಟೇ ಬಿಟ್ರು, 18ನೇ ತಾರೀಕಿನಿಂದ ಮಾಡೋಣ ಅಂತ. ಆ ಪ್ರಚಾರ ಮಾಡ್ಲಿಕ್ಕೂ ಕೂಡ ನಮ್ದು ಯೂಟ್ಯೂಬ್ ನಲ್ಲಿ ಅಷ್ಟೇ, ನಮ್ಮ ಹುಣ್ಣಿಮೆ ಕಾರ್ಯಕ್ರಮದಿನ ಅಷ್ಟೇ ನಾನು ಹೇಳಿದ್ದೆ. ಒಂದು ಸ್ವಲ್ಪ ಇದು ಯೂಟ್ಯೂಬ್ ನಲ್ಲಿ ನಮ್ಮ ಪ್ರಚಾರ ಮಾಡಿದ್ದೇವೆ. ಆದ್ರೂ ಇಷ್ಟು ಜನ ನೀವು ಬಂದೀರಿ. ಒಂದೇ ದಿನ ಇವತ್ತು ಬೆಳಗಿನ ಪ್ರವಚನವೂ ಅವ್ರದ್ದು ಬಹಳ ಪ್ರಭಾವ ಬೀರಿದೆ ಎಲ್ಲರಿಗೆ. ಎಲ್ಲರೂ ಗದ ನಡುಗ್ತಿದ್ದೀವಿ. 15 ನಿಮಿಷನಾಗ ಮತ್ತೆ ಪ್ಯಾನ್ ಹಚ್ಚಬೇಕು ಅನ್ನಂಗಾಗಿತ್ತು, ಅಷ್ಟು ಕಾವಾಗಿತ್ತು ಎಲ್ಲರಿಗೆ. ಅವ್ರು ಹೇಳುವುದೇನಂದ್ರೆ, ನಮ್ಮ ದೇಹದಲ್ಲಿ ಉಷ್ಣತೆ ಆದ್ರೆ ತಂಪು ಮಾಡುವ ಶಕ್ತಿ ಇದೆ. ಬಹಳ ತಂಪಾಗಿತ್ತು, ಉಷ್ಣತೆ ಮಾಡಿಸುವ ಶಕ್ತಿ ಇದೆ. ಈಗ ಅಲ್ಲಿ ಹಿಮಾಲಯದಲ್ಲಿ ಋಷಿಮುನಿಗಳು ಅಲ್ಲಿ ಅದು ಬದುಕ್ತಾರೆ. ಯಾಕಂದ್ರ ಈ ಯೋಗದಿಂದ ಅವರು ಬದುಕ್ತಾರೆ. ಹಾಗೆ ಇವತ್ತು ಅವರು ಹೇಳಿದಾರ. ಇನ್ನ ಇವತ್ತು ನೀವೆಲ್ಲ ಕೇಳಿರಿ, ನಾಳೆ ಬೆಳಿಗ್ಗೆ ಸಾಯಂಕಾಲ, ನಾಡ್ದ ಬೆಳಿಗ್ಗೆ ಅವರು 3 ದಿನ ಇರಬೇಕು ಅಂತಂದಾಗೆಲ್ಲ ನಾನು ನಾಡ್ದ ಬೆಳಗಿನ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಕಾರ್ಯಕ್ರಮದ ನಾನು ನಿರ್ಗಮಿಸಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಅವರಿಗೆ ಬಿಡು ಸಿಗೋದೇ ಕಷ್ಟ. ಅವ್ರು ಇವತ್ತು ಮುಂಜೆ ನನ್ನ ಮಾತನ್ನು ಹೇಳಿದ್ರು, ಕಕ್ಕಮರಿಯಲ್ಲಿ ಒಪ್ಪಗಳು ಭೇಟಿಗೆ ಬಂದಾಗ 25 ನಿಮಿಷಗಳ ಏನು ಒಂದು ಅವ್ರು ಕೂಡ ಅಪ್ಪುಗಳ ಬಗ್ಗೆ ಆರೋಗ್ಯದ ಬಗ್ಗೆ ಚರ್ಚೆ ಮಾಡಿದ್ರಂತ. ಅದು ಅವರಿಗೆ ಅತ್ಯಂತ ಸ್ಫೂರ್ತಿಯನ್ನು ತಂದು ಕೊಟ್ಟರನ್ನಂತ ಮಾತನ್ನು ಅವ್ರು ಹೇಳಿದರು. ಅಪ್ಪುಗಳು ಯಾವಾಗ ಏನ್ ತಗೋಬೇಕು, ಎಷ್ಟು ತಗೋಬೇಕು, ಏನ್ ಮಾಡಬೇಕು ಅನ್ನೋಂಥದ್ದು ಬಹಳ ಯೋಚನೆ ಮಾಡ್ತಿದ್ರು. ಇವತ್ತೊಂದು ದೊಡ್ಡ ಸಭೆಯದ ತಿಳ್ಕೊಡ್ರಿ, ಅಲ್ಲಿ 3 ತಾಸು ನಾನು ಕುಂದಿರ್ಬೇಕಾಗಿದ್ದಂತ ವಿಚಾರ ಮಾಡಿ ಅವತ್ತು ಏನ್ ತಗೋತಿದ್ರು ಪ್ರಸಾದ ಅಂದ್ರ, ಒಂದಿಷ್ಟು ಅಂಬಲಿ, ಮೆಂತೆ ಪಲ್ಯ, ಸೌತೆಕಾಯಿ, ಇಂಥ ನೀರಿನ ಪದಾರ್ಥಗಳನ್ನು ತಗೋತಿದ್ರು. ನಾವೇನ್ ಮಾಡ್ತೇವೆ, ಶಿಸ್ತಗ ಹೋಳಿಗೆ ಬಡ್ತಾ ಬಡದ ವೇದಿಕೆ ಮ್ಯಾಗ 3 ತಾಸು ನೀರ್ಲಿ ಕುಳ್ಳರ್ದ ಕುತ್ತೇವೆ ಅಂದ್ರೆ ಆರೋಗ್ಯಕ್ಕಿಲ್ಲದ ಏನ್ ಮಾಡ್ತಿದ್ರು. ಹಾಗೆ ಅಂತ ಎಲ್ಲವೂ ಬಲ್ಲಂತವ್ರ ಅಪ್ಪಗಳು ಯಾವ ಹೊತ್ನಾಗ ಏನ್ ತಗೋಬೇಕು. ನಾನು ಒಂದಿನ ಇದೇ ಚಳಿಗಾಲದಲ್ಲಿ
ಬಾಲಗಾಂವ್ ಆಶ್ರಮದಲ್ಲಿದ್ರು ಹೋಗಿದ್ದೆ. ಹೋಗಾನ ಹೇಳಿದರು, ಒಂದಿಷ್ಟು ಎಳನೀರ ಕಳಿಸ್ಕೊಡ್ರಿ ಅಂದ್ರು. ಈ ತಂಪದ ರೂಪಾಯಿ ಎಳನೀರು ಯಾಕೆ ತಗೋಬೇಕಂತ ನಾ ಅಂದೆ. ಅವ್ರು ಅಂದ್ರು, ಈ ಕಾಲನ್ನು ಹೊಡಿತಾವಲ್ಲ ಅವು ಈಗ ಅದರ ಆ ಎಳನೀರಿನಲ್ಲಿ ಎಣ್ಣೆ ಅಂಶ ಇರ್ತದ, ಅದು ದೇಹನ ರಕ್ಷಣೆ ಮಾಡ್ತದ ಅಂತ ಹೇಳಿದ್ರು. ನಮ್ಗೆ ಬಹಳ ಮಂದಿ ಗೊತ್ತಿಲ್ಲ ಇದು. ಮತ್ತ ಈಗ ಹೇಳಿದ್ರೆ ಗುರುಗಳು ಅದೇ ಮಾತು ಹೇಳಿದ್ರು, ನೆನಪಿ ಬರ್ತದ ಅಪ್ಪಗಳು ಹೇಳೋದು. ಈ ನಾವು ಚಳಿಗಾಲದಾಗ ಎಣ್ಣೆ ಹಚ್ಕೋತೀವಿ, ಕೊಬ್ಬರಿ ಎಣ್ಣೆ ಆ ಎಣ್ಣೆ ಹಚ್ಕೋತೀವಿ. ಇಲ್ಲ, ಎಣ್ಣೆ ಪದಾರ್ಥನ ತಗೋಬೇಕು. ನಾನು ಒಂದು ಹಚ್ಕೊಂಡು ಹೋಗಿದ್ದೆ ಎಣ್ಣೆ. ಯಾಕೆ ಹಚ್ಚಿರಿ ಅಂತ ಕೇಳಿದ್ರು, ಕಾಲು ಹೊಡೆದ ಅಂದ್ರ. ಇಲ್ಲ, ಎಳ್ಳನ್ನ ತಿನ್ರಿ, ಶೇಂಗಾ ತಿನ್ರಿ, ಶೇಂಗಾ ದುಂಡಿ ತಿನ್ರಿ. ಈ ಎಣ್ಣೆ ಪದಾರ್ಥಗಳನ್ನ ಚಳಿಗಾಲದಲ್ಲಿ ತಿನ್ನೋದ್ರಿಂದ ನಮ್ಮಲ್ಲಿ ಎಣ್ಣೆ ಅಂಶ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಕೈ ಕಾಲು ಹೊಡಿದ್ರು. ಇದು ಎಲ್ಲವೂ ಇವರು ಗುರುಗಳು ಹೇಳುವಾಗ ನನಗನಿಸ್ತು, ಅಪ್ಪು ಕೂಡ ಎಲ್ಲ ಚರ್ಚೆ ಮಾಡ್ಯಾರ. ಈ ಅಪ್ಪು ಹೇಳುದೆಲ್ಲ ನೆನಪಿ ಬರಕತ್ತಿದ ಅಂತ ವಿಚಾರ ಬರ್ತದೆ. ಹಾಗೆ ಇವತ್ತು ನಮ್ಮ ಆಹಾರ, ನೀರ, ಪರಿಸರ ಶುದ್ಧವಾಗಿರ್ಬೇಕು. ಆಹಾರದಲ್ಲಿ ಇವತ್ತು ನಾವು ಏನ್ ತಗೋತೇವಲ್ಲ ಎಲ್ಲವೂ ವಿಷ ಬರ್ತದ. ಅದ್ರೊಳಗೆ ವಿಷ ಹಾಕಿದ್ದಾರೆ. ಎಲ್ಲವೂ ಔಷಧದಲ್ಲೇ ತಯಾರು ಮಾಡ್ತಾರೆ ಅದನ್ನು. ಇವತ್ತ ಹಿಂಗೆ ಹಚ್ತಾರ, ಒಂದ್ ಈಟ್ ಬರ್ತದ, ಅದು ಒಂದು ಸ್ವಲ್ಪ ಎತ್ತರ ಬರಾನ, ಒಂದಿಷ್ಟು ಮಿಡಿ ಬರಾನ ಅದಕ್ಕೆ ಔಷಧ ಹೊಡಿತಾರ. ಅವು ಕಾಯಾಗಿ ನಾವು ತಿನ್ನುವಂತದ್ದು ಬರೀ ವಿಷ. ಹಾಗಾಗಿ ನೀರಿನಲ್ಲಿಯೂ ಬರಿಕೆ. ಇವತ್ತು ನಾವು ಆ ವರ್ತಿಯಲ್ಲಿ ಹಳದಲ್ಲಿ ಹರಿಯುವಂತ ನೀರನ್ನು ವರ್ತಿ ಮಾಡಿ ನೀರು ಕುಡಿತಿದ್ದೀವಿ. ಅವು ಸ್ವಲ್ಪ ಕಪ್ಪು ಇರ್ತಿದ್ದು, ಆದ್ರೆ ಅದರ ರುಚಿ ಯಾವ ಫಿಲ್ಟರ್ ಬಾಟ್ಲಿ ಒಳಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಫಿಲ್ಟರ್ ಬಾಟ್ಲಿ ಒಟ್ಟಿನಾಗ ಮಳೆ ನೀರು ಎಂದಿರ್ತಿದ್ವಲ್ಲ, ಅವು ಸ್ವಲ್ಪ ಕಪ್ಪು ಇರ್ತಿದ್ದು, ಆದ್ರೆ ಅದರ ಔಷಧಿ ಗುಣ ಇರ್ತಿತ್ತು. ಯಾಕಂದ್ರೆ ಸೂರ್ಯನ ಕಿರಣಲ್ಲಿ ಬೀಳ್ತಿದ್ದು, ಅಲ್ಲಿ ಎಲ್ಲ ಮಣ್ಣಿನ ಅಂಶ ಕೂಡಿರ್ತಿತ್ತು. ಆ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತಿತ್ತು. ಅವರು 100 ವರ್ಷಕ್ಕೆಲ್ಲ ಬದುಕಿದ್ರು ನಮ್ಮ ಹಿರಿಯರು. ಕಾರಣ ಏನಂದ್ರೆ, ಈ ಎಲ್ಲ ನಿಸರ್ಗದಿಂದ ನಾವೆಲ್ಲ ದೂರ ಅದೀವಂದ್ರೆ ನಮ್ಮ ಆರೋಗ್ಯ ಕೆಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಿಸರ್ಗದ ಕೂಡ ಬೆರಿಬೇಕು ಅನ್ನೋಂಥದ್ದು. ಇಷ್ಟೆಲ್ಲ ನಾವು ಒಳ್ಳೇದ್ ಮಾಡ್ಕೊಂಡು, ಒಳ್ಳೇದನ್ನ ಊಟ ಮಾಡಿದೆವು, ಒಳ್ಳೇದನ್ನ ಕುಡಿದೇವು, ಒಳ್ಳೇದನ್ನ ಊಟ ಮಾಡಿ ತಿಂದೇವಿ, ಪರಿಸರ ಚಲೋ ಇತ್ತು, ಎಲ್ಲ ಇತ್ತು. ಆದ್ರೂ ನಮಗೆ ರೋಗ ಬತ್ತಂದ್ರೆ ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ನೀವು ಅನ್ಬೋದು, ಎಲ್ಲ ಬಹಳ ಚಲೋ ಇದ್ದವ್ರು ಅದಾರೆ, ಅವ್ರಿಗೆ ಬರ್ತದೆ ಯಾಕಂತಂದ್ರೆ ಅನೇಕ ಕಾರಣಗಳು ಅದಾವ. ಈಗ ಒಬ್ಬರಿಗೆ ಶುಗರ್ ಬತ್ತು, ಅವರ ತಾಯಿ ತಂದಿಗೆ ಇವ್ರೇನು ಕುಡಿದಿಲ್ಲ, ಸೇದುವುದಿಲ್ಲ, ಏನು ಮಾಡುದಿಲ್ಲ, ಬತ್ತು. ಅವರ ತಾಯಿ ತಂದಿಗಿತ್ತಂದ್ರೆ ಅದು ಬರ್ತಾ ಇದೆ. ಇದಕ್ಕೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೇಕಾಗಿತ್ತಂದ್ರೆ ನಾವು ನಿಸರ್ಗದ ಸಹಜವಾಗಿ ಬೆಳೆದಂತಾವ್. ಈಗ ನೀವು ನಿಮ್ಮ ಮನೆ ಒಳಗ ಮ್ಯಾಲೆ 10-20 ಬ್ರಾಸ್ ನಿಮ್ಮ ಮ್ಯಾಲೆ ಸಿಗ್ತದ. ಈಗ ಇಲ್ಲಿ ಇದ್ರೊಳಗ್ರೆ ಸದಲಗ ನಮ್ಮ ಶ್ರದ್ಧಾನಂದ ಸ್ವಾಮಿಗಳು ಅದಾರ, ಹಾಲಪ್ಪನವ್ರು ಅಂತ ಒಂದು ಮಂತಾನಿದೆ. ಅವ್ರ ಮ್ಯಾಳಿಗೆ ಮೇಲೆ ಇದು ಬೆಳಿತಾರೆ, ಹೂವ, ಗುಲಾಬಿ ಹೂವನ್ನು. ಮೇಲೆ ಒಂದು ಹೂವಿನ ಗಾರ್ಡನ್ ಮಾಡ್ಯಾರ. ಎಲ್ಲಿ ಮೇಲೆ ಸ್ಲ್ಯಾಬ್ ಮೇಲೆ, ಮನೆ ಮೇಲೆ ಎಲ್ಲರಿಗೂ ಹೂ ಕೊಡ್ತಾರ, ತಮ್ಮ ಬೀಗರಿಗೆ ಕಳಿಸ್ತಾರ ಅವ್ರು. ನಾವು ಅದ್ರ ಮೇಲೆ ತರಕಾರಿಯನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನ ಅವ್ರು ತೋರಿಸ್ಕೊಟ್ಟಾರ. ನಾವಂತೇವೆ ನಮ್ಮ ಮನೆ ಜಾಗ ಇಲ್ರಿ ಬೆಳಿಬೇಕತ್ತೀವಿ. ನೀವು ದೊಡ್ಡ ದೊಡ್ಡ ಕುಂಡಲ್ಲಿ ತಗೋರಿ, ಅದು ಒಳ್ಳೆ ಮಣ್ಣ ಗೊಬ್ಬರ ಹಾಕ್ರಿ. ನೀವು ಒಂದು 2 ಬದ್ನಿ ಗಿಡ ಹಚ್ಚಿದ್ರೆ ನಿಮಗೆ ಸಾಕಷ್ಟು ಆಗ್ತದ. ಒಂದು 4 ಚೌಳಿ ಗಿಡ ಚೌಳಿಕಾಯಿ ಬೀಜ ಹಾಕ್ರಿ, ಬಹಳ ಚೆನ್ನಾಗಿ ಬರ್ತದ. ಅದು ನಾವು ಮಾಡ್ಬೇಕಾಗಿದೆ, ಅನಿವಾರ್ಯ. ಇವತ್ತು ನಾವು ಆರೋಗ್ಯವಾಗಿರ್ಬೇಕಂದ್ರೆ ನಾವು ಅನಿವಾರ್ಯ ಮಾಡ್ಬೇಕಾಗ್ತಾ ಇದೆ. ಹಾಗಾಗಿ ಪೂಜ್ಯರು ನಮ್ಮ ಆಶ್ರಮದ ಒಂದು ಕರೆ ಮಾಡ್ತಾರೆ. ಪೂಜ್ಯರು ಅಂದ ಕೂಡಲೇ ಅಪ್ಪುಗಳ ಮೇಲೆ ಶ್ರದ್ಧೆಯನ್ನು ಬಂದಾರ. ಅವ್ರ ಸಮಯ ಸಿಗುವುದು ಅಪರೂಪ. ನಿಮಗೆ ಕೂಡ ಇಲ್ಲಿಷ್ಟು ಸಮಯ ಕಳೀತಾರ ಅವರು. ನೀವು ಹೋಗ್ರಿ, ಅವ್ರು ಭೇಟಿ ಆಗ್ಬೇಕಾದ್ರೆ ನಾವು 3 ತಾಸರ ಸಮಯ ತಗೋತಾರೆ. ಇಲ್ಲಿಂದ ನೀವು ಹೋಗ್ರಿ ಅಲ್ಲಿ, ಯಾಕಂದ್ರೆ ಸರಳವಾಗಿ ಬಂದಾರ. ಅದಕ್ಕೆ ಅವರ ಉಪಯೋಗನ ನಾಳೆ ಬೆಳಿಗ್ಗೆ ಈ ಚಳಿ ಬಂದ್ ನೋಡ್ರಿ, ನೀವು ಚಳಿಯನ್ನ ಕಳೆದೇ ಬಿಡ್ತಾರೆ ನಿಮಗೆ. ಈ ಚಳಿ ಅಂತೀವಲ್ಲ, ಇದು ಎಲ್ಲ ಹೋಗ್ತದ. ನಾಳೆ ಬೆಳಿಗ್ಗೆ ಸಾಯಂಕಾಲ ನಾಡ್ದ ಇರ್ತದ. ತಾವೆಲ್ಲರೂ ಇದರ ಉಪಯೋಗನ ತಗೋಬೇಕು. ಇದು ಅಪ್ಪುಗಳ ಗುರುನಮನದ ಮಹೋತ್ಸವದ ಪೂರ್ವ ತಯಾರಿ. ಇದು ಅಪ್ಪುಗಳು ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತಿದ್ರು. ಅವರ ಒಂದು ಕಾರ್ಯಕ್ರಮದ ಪ್ರೇರಣೆ ಅಪ್ಪುಗಳದ ಒಂದು ಈ ಗುರುನಮನ ಕಾರ್ಯಕ್ರಮದಲ್ಲಿ ಕೂಡ ಇದೊಂದು ಮಾಡೋಣ ಅಂತದನ್ನ ಹೇಳಿದಾಗ ಪೂಜ್ಯರು ಅವರು ಎಳೆಯ ವಯಸ್ಸಿನಲ್ಲಿ ನೋಡ್ರಿ, ಅವ್ರು ನೋಡಿದ್ರೆ ಯೋಗಿಗಳಂಗೆ ಕನಸ್ತಾರ. ಅವ್ರು ನೋಡಿದ್ರೆ ಸಾಕು, ಆರೋಗ್ಯ ಹೆಂಗ ಇರ್ಬೇಕು ಅನ್ನೋಂಥದ್ದು ಸಾಕ್ಷಿ ಆಗ್ತದೆ. ಈಗ ಬೆಳಿಗ್ಗೆ ಪ್ರಸಾದ ಮಾಡಿದೀವಿ,
4 ಗಂಟೆಗೆ ಮಾಡ್ತೇವೆ ತಂದಿದ್ರು. ಅವರಂದ್ರು ಬೆಳಗಿನ ಪ್ರಸಾದ ಜೋರಾಗಿದೆ, ಸಾಯಂಕಾಲ ಮಾಡಂಗಿಲ್ಲ ಅಂತಂದ್ರು. ಅಂದ್ರ ಊಟದ ಮೇಲೆ ಇಷ್ಟು ನಿಯಂತ್ರಣ ಇರಬೇಕು. ನಮಗ್ ಹೊಟ್ಟೆ ಹಸಿದ್ರಲ್ಲ, ಬೀಗರ ಮನೆಗೆ ಹೋಗಿರ್ತೀವಿ, ಹೋಳಿಗೆ ಮಾಡ್ತೇವೆ ಅಂದ್ರೆ ಹೊಡೆದ ಬಿಡ್ತೀವಿ ನಾವು. ಯಾಕಂದ್ರೆ ನಮಗ ಅದು ನಿಯಂತ್ರಣ ಇಲ್ಲ. ಅಪ್ಪಗಳು ನಾನೊಂದು ಮಾತು ಕೇಳಿದೆ ಪ್ರಸಾದ ಮಾಡುವಾಗ, ಅವರು ಅಪ್ಪಗಳು ತಗೋತಿದ್ರು ಎಷ್ಟಂದ್ರ ಎಲ್ಲವೂ ಒಂದೊಂದು ಚಮಚೆ. ನಾವು ಏನು ಉಪ್ಪಿಟ್ಟು ತಗೋತೇವಲ್ರಿ ಹಂಗ ಅನ್ನ 1-2-4 ಚಮಚೆ ಅಂತರಲ್ಲೇ, ಒಂದೆರಡು ಆ ಬಾಳೆಹಣ್ಣಾಗ ಒಂದು ಅರ್ಧ ಬಾಳೆಹಣ್ಣು ತಗೋತಿದ್ರು. ಅದ್ರಾಗ ಒಂದ್ ಸ್ವಲ್ಪ ಹಾಲು, ಒಂದ್ ಸ್ವಲ್ಪ ಗಜ್ಜರಿ, ಒಂದ್ ಸ್ವಲ್ಪ ಸೌಂತಿಕಾಯಿ ಸ್ವಲ್ಪ ಸ್ವಲ್ಪ ತಗೋತಿದ್ರು. ನಮಗಂತಿದ್ರು ಅಪ್ಪಗಳು, ನೀವೇನ್ ಮಾಡ್ತೀರಿ ಅಂದ್ರೆ ಸ್ವಾಮಿಗಳು ಯಾವ್ದು ಚಲೋ ಆಗಿರ್ತಲ್ಲ ಅದ್ ನಾವು ಮಸ್ತ್ ಅದನ್ನ ಹಿಡಿತೀರಿ ಅಂದ್ರ. ಎಲ್ಲವೂ ತಗೋಬೇಕು. ನಮಗ ಹಸಿಮೆಣಸಿಕಾಯಿ ಖಾರ ಮೊಸರು ಹಾಕಿ ಕೊಟ್ರು 4 ರೊಟ್ಟಿ ಜಜ್ಜಿ ಬಿಡ್ತಾರೆ ಎಲ್ಲರೂ. ಹಾಗಲ್ಲ ಅಂತಾರ ಅವ್ರ ಅಪ್ಪಗಳು, ಎಲ್ಲವೂ ಬಳಸಬೇಕು ಅನ್ನಂಥದ್ದು. ನಮ್ಮ ಸಿದ್ಧಪ್ರಸಾದರಲ್ಲಿ ಅವರು ಅಪ್ಪಗಳ ಕೈಯಾಗ ಬಹಳ ತಯಾರಾದ್ರು ಮತ್ತು ಅವ್ರಿಗೆ ಏನು ಬೇಕು ಅನ್ನೋಂಥದ್ದು ಕೊಟ್ರು. ಅದ್ರ ಪೂರ್ವದಲ್ಲಿ ಅನೇಕ ಪೂಜ್ಯರು ಕೂಡ ಅಪ್ಪಗಳಿಗೆ ಪ್ರಸಾದನ್ನ ಅವ್ರ ಕೈಯಾಗ ಕಲ್ತೇವೆ ನಾವೆಲ್ಲ. ಹೆಂಗ್ ಉಳ್ಬೇಕು, ಏನ್ ತಗೋಬೇಕು, ಮಾಡಬೇಕು. ಆದ್ರ ಪಾಲನೆ ಮಾಡೋದು ಬಹಳ ಕಷ್ಟ ಅದು, ಪಾಲನೆ ಮಾಡೋದು ಕಷ್ಟ ಅದು. ಹಾಗಾಗಿ ಅಪ್ಪಗಳ ಬದುಕ ನಿಸರ್ಗದ ಸಾಮೀಪ್ಯ ಇತ್ತು. ಅದಕ್ಕೆ ಅವರು 80 ವರ್ಷಗಳ ಕಾಲ ಆರಾಮವಾಗಿತ್ತು. ಇನ್ನೂ ಇರಬೇಕಾಗಿತ್ತು, ಆದ್ರೆ ದೈವ ಅಂತ ಅದಕ್ಕೆ ಅದನ್ನ ವಿಚಾರ ಮಾಡೋದು ಬೇಡ. ಅವರು ಅದಾರ ನಮ್ಮ ಮಧ್ಯದಲ್ಲಿ ತಿಳ್ಕೊಂಡು ಇಂಥ ಕಾರ್ಯಕ್ರಮ ನೀಡಲಿಕ್ಕೆ ಸಾಕ್ಷಿ ಆಗ್ತಾರೆ. ಅವರು ಅದಾರ ಯಾವ ರೂಪದಲ್ಲಿರೂ ಬಂದು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾರ ಅನ್ನೋಂಥದ್ದನ್ನ ಈ ಪ್ರಸಂಗದಲ್ಲಿ ಹೇಳಿ, ಪೂಜ್ಯರು ನಿಮಗೆ ಏನಾದರೂ ಇದ್ರೆ ಅವರು ಒಂದೊಂದು ಮಾತನ್ನು ಹೇಳಿದರು. ಸ್ವಾಮೀಜಿಯವರ ನಾನು ಅನಾಥ ಆಶ್ರಮ ಮಾಡಿದ್ದೀನಿ, ಒಂದಿಷ್ಟು ಸಂಘ ಸಂಸ್ಥೆ ನಡೆಸ್ತೀವಿ, ಈಗ 30 ಎಕರೆ ಜಮೀನು ತಗೊಂಡು ಅಲ್ಲಿ ಒಂದು ದೊಡ್ಡ ಆರೋಗ್ಯ ಕೇಂದ್ರವನ್ನು ಮಾಡ್ಲಿಕ್ಕೆ ಎತ್ತಿದ್ದಾರೆ. ಇವೆಲ್ಲವೂ ನಡೆಸಬೇಕಾದ್ರೆ ನಿಮ್ಗೆ ಹಣ ಅವಶ್ಯವಾಗಿ ಬೇಕು, ಮತ್ತು ನಮ್ಮಲ್ಲಿ ಮಾತ್ರ ಹಣದ ವ್ಯವಹಾರ ಏನೂ ಇಲ್ಲ, ಅಪ್ಪಗಳು ಹಂಗ ಈ ಬೆಳೆದು ಹೋಗ್ಯಾರ ಅಂತಂದಾಗ ಅವ್ರು ಹೇಳಿದ್ರು, ಏನಿಲ್ಲ ಸ್ವಾಮೀಜಿ, ಅಪ್ಪಗಳು ಆಜ್ಞೆ ನಾನು ಬರ್ತೀನಿ, ಯೋಗ ಮಾಡೋಣ, ಎಲ್ಲ ಮಾಡೋಣ, ಭಕ್ತರು ಏನಾದರೂ ಪ್ರೀತಿಯಿಂದ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತೀನಿ, ಇಲ್ಲ ಅಂದ್ರೆ ಅಪ್ಪಗಳಿಗೆ ಅದು ಸಮರ್ಪಣೆ ಆಯ್ತನ್ನಂತ ಭಾವನೆಯನ್ನ ಪೂಜ್ಯರು ಹೇಳಿದ್ದಾರೆ. ಹೀಗಾಗಿ ನಾವು ಅವರ ಆ ಲಾಭವನ್ನು ತಗೊಳ್ಳೋಣ, ಅವರ ಒಂದು ಈ ಸಮಯವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಂಡೇವಂದ್ರೆ ಅದು ಪೂಜ್ಯ ಗುರುದೇವರಿಗೂ ಕೂಡ ಆನಂದ ಆಗ್ತದನ್ನಂತ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ, ಪೂಜ್ಯರು ನಾಳೆಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ, ನಾಡ್ದ ಬೆಳಿಗ್ಗೆ ಇದ್ದು ಮಧ್ಯಾಹ್ನ ಮುಂಜಾನೆ ಪ್ರಸಾದ ಮಾಡಿಕೊಂಡು ಅವರು ಹೋಗ್ತಾರೆ. ಕಾರ್ಯಕ್ರಮದ ಒತ್ತಡಿದೆ, ಇದರ ಲಾಭವನ್ನು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಗೋಬೇಕು. ಇವತ್ತು ಬಂದಿರಿ ಸಾಕಷ್ಟು ಜನ, ನಾಳೆಗೆ ನೀವು 10 ಜನರು ಕರ್ಕೊಂಡು ಬರ್ಬೇಕು, ಇಲ್ಲಿ ಏನು ಬಂದಿರಲ್ಲ. ಇದೊಂದು ನಮಗೊಂದು ಉಪಕಾರ ಮಾಡಿದಂಗೆ ಇನ್ನೊಬ್ಬರಿಗೆ ಹಿಂಗೈತಿ ಅಂತ ತಿಳ್ಕೊಂಡು, ಅದಕ್ಕೆ ತಾವೆಲ್ಲರೂ ಬರ್ತಿರುತ್ತಕೊಂಡು ಹೇಳಿ, ಪೂಜ್ಯರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದಲ್ಲೂ ಆಶ್ರಮಕ್ಕೆ ಬಂದವರಂದ್ರೆ ನಿಮ್ಮೆಲ್ಲರಿಗೆ ಒಂದೇನೋ ಆರೋಗ್ಯ ಕೊಡಬೇಕು, ನನ್ನ ಸೇವೆ ಆಗಬೇಕು, ಸಿದ್ದೇಶ್ವರ ಅಪ್ಪಾಜಿಯವರ ಸೇವೆ ಇದು ಅಂತ ತಿಳ್ಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲ ವತಿಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಮಾಡುವ ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಮತ್ತು ನಾಳೆಗೆ ಕೂಡೋಣ. ನಿಮ್ಮೆಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಇದರ ಜೊತೆಗೆ ಇದೇ ತಿಂಗಳ 25ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೆ ಗುರುನಮನ ಕಾರ್ಯಕ್ರಮ ನಡೀತದ. ಅಪ್ಪುಗಳು 2 ವರ್ಷ ಆಗ್ತದ. ಅದಕ್ಕೆ ತಾವೆಲ್ಲರೂ 25ನೇ ತಾರೀಕಿನ ಬರ್ಬೇಕು. ಮತ್ತೆ 29ನೇ ತಾರೀಕಿಗೆ ಮಾತೃಭಕ್ತಿ ಅಂತ ವಿಷಯ ಇಟ್ಟದ. ಇವತ್ತು ನಮ್ಮೆಲ್ಲ ಅಕ್ಕನ ಬಳಗದವರು ಬಂದಿದ್ರು. ಸಿದ್ದೇಶ್ವರ ಗುಡಿಯಿಂದ ಅವತ್ತ ಇಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಜ್ಞಾನ ಯಾತ್ರೆ ಅಂತ ತಿಳ್ಕೊಂಡು ಅವತ್ತು ಕಾರ್ಯಕ್ರಮ ನಡೀತದ.
ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದೇಶ್ವರ ಗುಡಿಯಿಂದ ಕೂಡಿ ಇಲ್ಲಿ 4:15 ಇಲ್ಲಿ ಬಂದು ಅವತ್ತ ಗುರುದೇವರಿಗೆ ನಮ್ಮ ಜ್ಞಾನ ಯಾತ್ರೆಯ ನಮನ ಸಲ್ಲಿಸುವಂತ ಕಾರ್ಯಕ್ರಮ ಇದೆ. ಇವರೆಲ್ಲರೂ ಬಂದಿದ್ದಾರ. ನಮ್ಮ ಚಿಂತಾಮಣಿ ಮೇಡಮ್ ಅವರು ಇನ್ನೂ ಬಹಳ ಜನ ಅವ್ರನ್ನ ಬಳಗಿದೆ. ಅವರು ಒಂದು ವಿಚಾರ ಮಾಡಿದ್ರು, ಅಪೂರ್ವ ತತ್ವಕ್ಕೆ ಒಂದು ವಿಚಾರ ಮಾಡಿದ್ರು. ನಮ್ದು ಯಾವ ಬಳಗ ಬೇಡ, ವಿಜಯಪುರ ಮಹಿಳಾ ಮಂಡಳಿಯಿಂದ ಮಾಡೋಣ ಅಂತ ವಿಚಾರವನ್ನ ಅವರು ಹೇಳಿದ್ದಾರೆ. ಅದಕ್ಕೆ ವಿಜಯಪುರವೇ ಒಂದು ಮಹಿಳಾ ಮಂಡಳದ ಹೆಣ್ಮಕ್ಕಳ ಕಾರ್ಯಕ್ರಮ ಅಂತದ್ದನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಗುರುವೇ ಗತಿಯನ್ನು ಮನವೇ, ಗುರುವೇ ಗತಿಯನ್ನು ಮನವೇ, ತತ್ವ ಗುರುವಿನ ಪದಕ್ಕಿಂತ ಬೆರತೊಂದು ಘನವೇ, ಬೆರತೊಂದು ಘನವೇ, ಗುರುವೇ ಗತಿಯನ್ನು ಮನವೇ, ತತ್ವ